ಆ ರಾತ್ರಿ ಶಿವಾಯ್ ಜೈಲಿನಲ್ಲಿ ಸರಿಯಾಗಿ ನಿದ್ರೆ ಮಾಡಲಿಲ್ಲ. ಆ ಒಂದು ರಾತ್ರಿ ಅವನಿಗೆ ಒಂದು ವರ್ಷದಂತೆ ಅನಿಸಿತು. ನಿನ್ ಗಂಡ ಒಬ್ಬ ಲೂಸರ್, ನಾನಲ್ಲ. ನಿಂಗೆ ಎಷ್ಟು ದುಡ್ಡು ಬೇಕು? 1 ಕೋಟಿ, 2 ಕೋಟಿ, 10 ಕೋಟಿ ನಾನು ಕೊಡ್ತೀನಿ. ಆದರೆ ಒಂದು ಷರತ್ತಿದೆ. ನಿನಗೆ 2 ಕೋಟಿ ಬೇಕಾದ್ರೆ ನೀನು ನನ್ನ ಜೊತೆ ಇರಬೇಕು. ನಿನಗೆ 10 ಕೋಟಿ ಬೇಕಾದ್ರೆ ನೀನು ನಾನು ಹೇಳಿದ ಎಲ್ಲ ಕೆಲಸ ಮಾಡಬೇಕು. ಆದರೆ ದೇವ್ ತನ್ನ ಮಾತು ಮುಗಿಸುವ ಮೊದಲು ನಿಮ್ಗೆ ಹುಚ್ಚಿಡ್ತಿದ್ಯಾ? ಅವನ್ನ ಈಗಲೇ ಹೊರಗೆ ಬಿಡಿ. ಶಿವಾಯ್ ನಂದಿನಿಯನ್ನ ತುಂಬಾ ಪ್ರೀತಿಸುತ್ತಿದ್ದ. ಆಕೆ ಅವನನ್ನ ಚಿಕ್ಕ ವಯಸ್ಸಿನಿಂದ ಪ್ರೀತಿಸುತ್ತಿದ್ದ. ಇಂದು ಅವರು ಮದುವೆಯಾಗಿ 3 ವರ್ಷಗಳಾಗಿತ್ತು. ಆದರೆ ನಂದಿನಿ ಅವರ ಸಾಮಾನ್ಯ ಜೀವನದ ಕಾರಣ ಅವನನ್ನು ಬಹಳ ದ್ವೇಷಿಸುತ್ತಿದ್ದಳು. ಈ ಮದುವೆಯನ್ನು ಅವಳ ತಾತನ ಒತ್ತಾಯದಿಂದ ಮಾಡಲಾಗಿತ್ತು. ಆಕೆ ಒಬ್ಬ ಶ್ರೀಮಂತ ಗಂಡನನ್ನ ಬಯಸುತ್ತಿದ್ದಳು. ಶಿವ ಯಾವಾಗಲೂ ಆಕೆಗೆ ಏನ್ ಬೇಕೋ ಅದನ್ನು ಕೊಡಿಸ್ತಿರ್ಲಿಲ್ಲ. ಅವರ ಸಂಬಂಧ ಸರಿಯಾಗಿ ಇರಲಿಲ್ಲ. ಅವಳು ಶಿವಾಯ್ನನ್ನ ಪ್ರೀತಿಸಲೇ ಇಲ್ಲ. ಆದರೆ ಶಿವಾಯ್ ತನ್ನ ನಂಬಿಕೆ ಬಿಡ್ಲಿಲ್ಲ. ಪ್ರತಿ ವಾರ ಅವನು ಆಕೆಗೆ ಒಂದು ಗುಲಾಬಿ ಹೂ ಕೊಡ್ತಿದ್ದ. ಒಂದು ದಿನ ತನ್ನ ಪ್ರೀತಿ ಒಪ್ಪಿಕೊಳ್ಳುತ್ತಾಳೆ ಎಂದು. ಹಾಯ್ ನಂದಿನಿ. ಓ ಹಾಯ್ ರಿಯಾ. ವಾವ್, ನೀನ್ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಥ್ಯಾಂಕ್ ಯು. ಜ್ಯುವೆಲ್ರಿ ಹಾಕೊಳ್ಳೋದನ್ನ ಮರ್ತ್ಯಾ? ಓ ಸಾರಿ, ನಿನ್ ಗಂಡ ನಿನಗ್ ಬೇಕಾದ ಚಪ್ಪಲಿ ಸಹ ಕೊಡ್ಸೋಕ್ಕಾಗಲ್ಲ. ಜ್ಯುವೆಲ್ರಿ ಅಂದ್ರೆ ದೂರದ ಕನ್ಸು. ಬಿಡು. ನೋಡಿಲಿ, ನಿನ್ನೆ ನನ್ ಗಂಡ ನನ್ಗೆ 3 ಕೋಟಿ ಸರ ಕೊಟ್ಟ. ಚೆನ್ನಾಗಿದೆ ಅಲ್ವಾ? ಬಹಳ ಚೆನ್ನಾಗಿದೆ. ಮೇಜರ್ ಶಿವಾಯ್, ಕೊನೆಗೂ ನಾವು ನಿನ್ನ ಹುಡುಕಿದೀವಿ. 3 ವರ್ಷಗಳಿಂದ ಹುಚ್ಚರಂತೆ ಹುಡುಕ್ತಿದ್ವಿ. ನಮ್ಗೆ ನೀನ್ ಬೇಕು. ದಯವಿಟ್ಟು ವಾಪಸ್ ಬಾ. ಇದು ಸರಿಯಾದ ಸಮಯ ಅಲ್ಲ. ಸದ್ಯಕ್ಕೀಗ ನನ್ನ ಮದುವೆನ ಉಳಿಸ್ಕೊಳ್ಳೋದು ನನಗೆ ತುಂಬ ಮುಖ್ಯ. ಹೋಗಿ. ನೋಡಿ ಯಾರು ಬಂದಿದ್ದಾರೆ. ನಂದಿನಿ ಗಂಡ. ಯಾ, ಏನೇ ಹೇಳಿದ್ರು ಅವ್ನ್ ಹ್ಯಾಂಡ್ಸಮ್ ಲುಕ್ಸ್ ಮತ್ತೆ ಅವ್ನ್ ಕಣ್ಗಳು ನೋಡಕ್ಕೆ ತುಂಬಾ ಹಾಟ್ ಅನ್ಸುತ್ತೆ. ಅವ್ನ್ ಹಾಟ್ನೆಸ್ ನ ಉಪ್ಪಿನಕಾಯಿ ಹಾಕ್ತ್ಯಾ? ವರ್ಲ್ಡ್ ಟೂರ್ ಮುಖ ನೋಡೋದ್ರಿಂದ ಆಗೋದಿಲ್ಲ. ಪರ್ಸಲ್ಲಿ ಜಾಸ್ತಿ ಹಣ ಬೇಕು. ಅದೇ ಅವ್ನ್ ಬಳಿ ಇಲ್ಲ. ನಂದಿನಿ, ನಂದಿನಿ, ನಾನ್ ನಿನ್ ಜೊತೆ ತುಂಬಾ ಮುಖ್ಯವಾದ ವಿಷಯನ ಮಾತಾಡ್ಬೇಕು, ಪ್ಲೀಸ್. ನನ್ ಕೈ ಬಿಡು. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಹ? ನಂದಿನಿ, ಸೈಡಿಗೆ ಹೋಗಿ ಮಾತಾಡೋಣ ಪ್ಲೀಸ್. ನನ್ ಬಗ್ಗೆ ನಿನಗೆಲ್ಲ ಹೇಳ್ಬೇಕು. ದಯವಿಟ್ಟು ನನ್ ಜೊತೆಗೆ ಬಾ. ನೀನು ಇನ್ನು ಏನ್ ಹೇಳ್ಬೇಕು? ನೀನು 3 ವರ್ಷಗಳಿಂದ ನಿನ್ ಮಾತೆ ಕೇಳ್ತಿದ್ದೀನಿ. ಆದ್ರೆ ನೀನೀಗ ಇಲ್ಲಿಂದ ಹೊರಗೆ ಹೋದ್ರೆ ಒಳ್ಳೇದು. ಹೊರಡು ಇಲ್ಲಿಂದ. ನಾನ್ ಹೇಳ್ತಿದ್ದೀನಿ, ಹೋಗು. ನಂದಿನಿ, ನಂದಿನಿ, ಕೊನೆ ಸಲ ನನ್ನ ಮಾತು ಕೇಳು ಪ್ಲೀಸ್. ನಾನು ಎಲ್ಲದನ್ನು ಸ್ಪಷ್ಟವಾಗಿ ನಿನಗೆ ಹೇಳಬೇಕು ಅನ್ಕೊಂಡಿದ್ದೀನಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಒಂದ್ಸಲ ಇದು ನೋಡು, ಚೆನ್ನಾಗಿ ನೋಡು, ಕಣ್ಬಿಟ್ಟು ನೋಡು. ಇದು ನಿನ್ ಸ್ಥಿತಿ. ಈಗ ಇಲ್ಲಿಂದ ಹೊರಟು ಹೋಗು.
ಅರ್ಥ ಆಯ್ತು ಅನ್ಕೊಳ್ತೀನಿ. ಹೊರಟೋಗಿ ಇಲ್ಲಿಂದ. ಅಲ್ಲ, ಯಾಕೆ ಗಲಾಟೆ ಮಾಡ್ತಾ ಇದೀಯ ನೀನು? ನಂದಿನಿ ಬೇಬಿ, ರಿಲ್ಯಾಕ್ಸ್. ನಿನ್ ಗಂಡ ಒಬ್ಬ ಲೂಸರ್, ನಾನಲ್ಲ. ನಿನಗೆ ಎಷ್ಟು ದುಡ್ಡು ಬೇಕು? 1 ಕೋಟಿ, 2 ಕೋಟಿ, 10 ಕೋಟಿ ನಾನು ಕೊಡ್ತೀನಿ. ಏನು? ನೀನಂಗ್ ಸಹಾಯ ಮಾಡ್ತೀಯಾ? ಖಂಡಿತವಾಗ್ಲು ನಾನು ನಿನ್ ಸ್ನೇಹಿತ. ಆದ್ರೆ ಒಂದ್ ಷರತ್ತಿದೆ. ನಿನಗೆ 2 ಕೋಟಿ ಬೇಕಾದ್ರೆ ನೀನು ನನ್ನ ಜೊತೆ ಇರಬೇಕು. ನಿನಗೆ 10 ಕೋಟಿ ಬೇಕಾದ್ರೆ ನೀನು ನಾನು ಹೇಳಿದ ಎಲ್ಲ ಕೆಲಸ ಮಾಡಬೇಕು. ಆದರೆ ದೇವ್ ತನ್ನ ಮಾತು ಮುಗಿಸುವ ಮೊದಲು ಶಿವಾಯ್ ಅಡ್ಡಿಯಾದ. ನೀನೊಬ್ಬ ಇಡಿಯಟ್. ಏನ್ ಮಾಡಿದ್ಯಾ? ನಿನ್ ಪಾಪ ನನಗ್ ಸಹಾಯ ಮಾಡ್ತಿದ್ದ. ಈಗಲೇ ಅವನಿಗೆ ಕ್ಷಮೆ ಕೇಳು. ನನ್ನ ಚಪ್ಲಿಗಳು ಕೂಡ ಅವನಿಗೆ ಕ್ಷಮೆ ಕೇಳಲ್ಲ. ಮತ್ ನೀನ್ ಬಾ ನನ್ನ ಜೊತೆ, ಬಾ. ಶಿವಾಯ್ ಕೇವಲ ನಂದಿನಿಯನ್ನ ನೋಡುತ್ತಿದ್ದ. ಅವನಿಗೆ ನಂಬಲಾಗ್ಲಿಲ್ಲ. ಕಳೆದ 3 ವರ್ಷಗಳಿಂದ ಬದುಕುತ್ತಿದ್ದ ಹುಡುಗಿ ಹೇಗೆ ಇಷ್ಟು ಬದಲಾದಳು ಅಂತ. 18 ವರ್ಷದ ನಂದಿನಿ ಮನಸ್ಸು ಹಾಲಿನಂತೆ ಶುದ್ಧವಾಗಿತ್ತು. ಆದರೆ ಈಗ ಎಲ್ಲ ಬದಲಾಗಿದೆ. ಅವಳಿಗೆ ಕೇವಲ ಹಣ ಬೇಕು. ದುರಾಸೆ ಜಾಸ್ತಿಯಾಗಿದೆ. ಬ್ರೋ, ಶಿವಾಯ್ ಮಹೇಶ್ವರಿ ಯಾರಿಲ್ಲಿ? ನಾನೇ ಶಿವಾಯ್. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇವತ್ತು ನೀವು ಯಾರು ವಾಪಸ್ ಹೋಗಲ್ಲ. ಒಂದೇ ಸಲ ಬಾಡಿಗಾರ್ಡ್ಸ್ ಗಳನ್ನ ಹೊಡೆದುರುಳಿಸುವುದು ಸುಲಭ ವಿಷಯವಲ್ಲ. ಎಲ್ಲರೂ ಶಿವಾಯ್ ಹುಚ್ಚ ಆಗಿದ್ದಾನೆ ಅಂದ್ಕೊಂಡ್ರು. 20 ಸೆಕೆಂಡ್ ಅಲ್ಲಿ ಶಿವಾಯ್ ಎಲ್ರನ್ನ ನೆಲಕ್ಕೆ ಬೀಳಿಸಿದ. ಅವನಿಗೂ ಸ್ವಲ್ಪ ಗಾಯವಾಯ್ತು. ಆದರೆ ಅವನು ಐರನ್ ಬಾಡಿ ಹೊಂದಿದವನಂತೆ ಇದ್ದ. ದೇವ್ ಕರೆಸಿದ ಪೊಲೀಸರು ಬಂದರು. ನಂದಿನಿ ಏನೋ ಹೇಳೋಷ್ಟರಲ್ಲಿ ಪೊಲೀಸ್ ಶಿವಾಯ್ನನ್ನ ಮೊಣಕಾಲಿನಲ್ಲಿ ಕೂರಿಸಿದ್ದರು. ಅವನ ಸಂಪೂರ್ಣ ಜಗತ್ತು ಇಂದು ಕುಸಿದು ಹೋಯಿತು. ಅವನ ಬಾಲ್ಯದ ಪ್ರೀತಿ ಮುಂದೆ ಅವನ ಹೃದಯ, ನಂಬಿಕೆ ಮತ್ತು ಪ್ರೀತಿಯನ್ನು ಪುಡಿ ಪುಡಿ ಮಾಡಿಬಿಟ್ಟಳು. ಒಂದು ಪ್ರಶ್ನೆ ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು. ಇವಳನ್ನ ನಾನು ಪ್ರೀತಿಸಿದ್ದು? ಮೊದಲ ಬಾರಿ ನೋಡಿದಾಗಲೇ ನಂದಿನಿ ಮೇಲೆ ಶಿವಾಗೆ ಪ್ರೀತಿ ಹುಟ್ಟಿತ್ತು. ಒನ್ ಸೈಡೆಡ್ ಲವ್ ಹಣೆ ಬರಹ ಇಷ್ಟೇನಾ? ಇನ್ನೊಂದ್ ಕಡೆ ನಂದಿನಿ ಮಧ್ಯರಾತ್ರಿ ಮನೆಗೆ ತಲುಪಿ ರೇಖಾ ಮೇಲೆ ಕೋಪದಿಂದ ಕಿರುಚಲು ಪ್ರಾರಂಭಿಸಿದಳು. ಕೋಣೆಯ ಬಾಗಿಲು ಬಡಿದುಕೊಳ್ಳಲು ಶುರುವಾಯಿತು. ಅಮ್ಮ, ಬಾಗ್ಲು ತೆಗಿ. ಇಲ್ಲಿ ನನ್ ಒಂದ್ ಕ್ಷಣ ಕೂಡ ನೆಮ್ಮದಿಯಾಗಿಲ್ಲ. ಮತ್ತೆ ನೀನ್ ಸುಖವಾಗಿ ನಿದ್ದೆ ಮಾಡ್ತಿದ್ಯಾ? ಏನಾಯ್ತು ಮಗಳೇ? ಇಷ್ಟು ರಾತ್ರಿಲಿ ಯಾಕೆ ಕೆರ್ಚ್ಕೋತಿದ್ಯಾ? ಹೌದು, ನೀನ್ ಪಾರ್ಟಿಗೆ ಹೋಗಿದ್ದೆ ಅಲ್ವಾ? ಯಾರಾದ್ರೂ ನಿನ್ಗೆ ಹಣದ ಸಹಾಯ ಮಾಡ್ತೀನಿ ಅಂದ್ರ? ಸಹಾಯ ಅಂದ್ರೆ ದೂರದ ಮಾತು. ನನಗ್ ನೆಮ್ಮದಿನೇ ಇಲ್ಲ. ನನ್ ಗಂಡ ಎಲ್ಲರ ಮುಂದೆ ಗಲಾಟೆ ಮಾಡ್ದ. ಈಗ ಯಾರು ನಂಗ್ ಸಹಾಯ ಮಾಡ್ತಿಲ್ಲ. ಎಲ್ರೂ ಮುಖ ತಿರುಗಿಸ್ಕೊಂಡು ಹೋದ್ರು. ನಂದಿನಿ ಕ್ಲಬ್ ನಲ್ಲಿ ನಡೆದ ಸಂಪೂರ್ಣ ಘಟನೆ ತನ್ನ ತಾಯಿಗೆ ಹೇಳಿದಳು. ಇವೆಲ್ಲ ನಿನ್ನ ತಾತನ ಕಾರಣದಿಂದ ಆಗ್ತಾ ಇರೋದು. ಅವನು ನಿನ್ನನ್ನ ಶಿವಾಯ್ ಜೊತೆ ಬಲವಂತವಾಗಿ ಮದ್ವೆ ಮಾಡ್ಸಿದ್ದು. ನಾನು ಅವನನ್ನ ತಡೆದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅಮ್ಮ, ನಂಗ್ ಸಾಕಾಗಿದೆ. ನಂಗ ಶಿವಾಯ್ ಜೊತೆ ಒಂದೇ ಮನೇಲಿ ಬದುಕಕ್ಕಾಗಲ್ಲ. ನಂಗ್ ಅವನಿಂದ ಡಿವೋರ್ಸ್ ಬೇಕು. ಆದ್ರೆ ಮಗಳೇ, ನಾವ್ ಡಿವೋರ್ಸ್ ಹೇಗ್ ಕೊಡೋದು? ನಿನಗೆ ಆ ತಾತನ ಒಪ್ಪಂದ ನೆನ್ಪಿದ್ಯಾ? ಅದ್ರಲ್ಲಿ ಸ್ಪಷ್ಟವಾಗಿ ಬರ್ದಿದೆ, ನೀನು ಶಿವಾಯ್ ಜೊತೆ ಡಿವೋರ್ಸ್ ಮಾಡ್ಕೊಂಡ್ರೆ ಅರ್ಧ ಬಜಾಜ್ ಕುಟುಂಬದ ಆಸ್ತಿನ ಅವನು ಕೊಡ್ಬೇಕಾಗತ್ತೆ. ಮತ್ತೆ ಆ ನಿರುಪಯುಕ್ತ ಶಿವಾಯ್ ನಮ್ ಹಣದಿಂದ ಅವನ ಖಾಲಿ ಜೇಬನ್ನ ತುಂಬಿಸ್ಕೊಳ್ತಾನೆ ಅಷ್ಟೇ. ಇಲ್ಲ ಅಮ್ಮ, ಇದ್ ಸರಿಯಾದ ಸಮಯ. ನಾನೇನ್ ಮಾಡ್ತಿದ್ದೀನಂತ ನನಗ್ ಗೊತ್ತು.
ನೀನ್ ನನ್ ಮೇಲೆ ನಂಬಿಕೆ ಇಡು. ಹೀಗೆ ಹೇಳಿದ ಮೇಲೆ ನಂದಿನಿ ಮೊಗದಲ್ಲಿ ಕ್ರೂರತನ ಎದ್ದು ಕಾಣ್ತಿತ್ತು. ಅವಳ ಮುಖದಲ್ಲಿ ಕೋಪ ಇತ್ತು. ಶಿವಾಯ್ ತನ್ನ ಪ್ರೀತಿ ಮತ್ತು ಸ್ವಾಭಿಮಾನ ಕುರಿತು ಗೊಂದಲದಲ್ಲಿದ್ದ. ಅವನು ಇವೆರಡರ ಮಧ್ಯೆ ಸಿಕ್ಕಿಬಿದ್ದಿದ್ದ. 12 ವರ್ಷಗಳ ಹಿಂದಿನ ಘಟನೆ ಇನ್ನೂ ಅವನ ಮನಸ್ಸಿನಲ್ಲಿತ್ತು. ಅದು ಅವನ ಮುಂದೆ ಮತ್ತೆ ಮತ್ತೆ ಬರುತ್ತಿತ್ತು. ನಂದಿನಿ ಅವನ ಬಾಲ್ಯದ ಪ್ರೇಮಿಯಾಗಿರಲು ಸಾಧ್ಯವಿಲ್ಲ. ಅವಳು ಆ ಭಯಾನಕ ಹುಡುಗಿ. ನೀನು ನಿನ್ನೆ ರಾತ್ರಿ ಕೊಟ್ಟ ಮಾತನ್ನ ಹೇಗೆ ಮರೆತೆ? ಹೀಗೆ ಯೋಚಿಸುತ್ತಾ ಆ ಬಾಲ್ಯದ ಹುಡುಗಿಯ ಮುದ್ದು ಮುಖ, ಆಳವಾದ ಕಣ್ಣುಗಳು, ಮಧುರ ಧ್ವನಿ ಎಲ್ಲವೂ ಶಿವಾಯ್ ಮುಂದೆ ಒಂದೊಂದಾಗಿ ಬರತೊಡಗಿದವು. ನಂದಿನಿ ನನ್ನ ಬಾಲ್ಯದ ಪ್ರೀತಿ ಆದ್ರೆ ನಾನು ಅವಳನ್ನ ಹೇಗ್ ಬಿಟ್ಕೊಡ್ಲಿ? ಉಸಿರು ಕಟ್ಟಿಬೇಕಾದ್ರೆ ನಾನು ಬದುಕಬಹುದು. ಆದ್ರೆ ನಂದಿನಿ ಇಲ್ದೆ ಮರುದಿನ ಬೆಳಿಗ್ಗೆ ನಂದಿನಿ ಬೇಗನೆ ಎದ್ದು ತಯಾರಾದಳು. ಇಂದು ಅವಳು ಸಂತೋಷವಾಗಿದ್ದಳು, ಏಕೆಂದರೆ ಕೊನೆಗೂ ಈ ನಿರುಪಯುಕ್ತ ಗಂಡನಿಂದ ಮುಕ್ತಿ ಪಡೆಯುವ ಅವಕಾಶ ಬಂದಿತ್ತು. ಅವನಿವತ್ತು ಜಾಮೀನ್ ಸಿಗುತ್ತೆ ಅನ್ಕೊಂಡಿರ್ಬಹುದು, ಆದ್ರೆ ನಾನಿವತ್ತು ಅವನಿಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ. ನಾನ್ ಲಾಯರ್ನ ಜಾಮೀನ್ಗಾಗಲ್ಲ, ಡಿವೋರ್ಸ್ಗೋಸ್ಕರ ಭೇಟಿ ಮಾಡ್ತೀನಿ. ತುಂಬಾ ಖುಷಿ ಆಗ್ತಿದೆ. ನಂದಿನಿ ಕೆಳಮಹಡಿಗೆ ಬಂದಳು. ಅವಳ ಸ್ನೇಹಿತ ಯಶ್ ಆಗಲೇ ಅಲ್ಲಿ ಕುಳಿತು ಚಹಾ ಕುಡಿತಿದ್ದ. ಯಶ್ ನಂದಿನಿಯ ಸ್ಕೂಲ್ ಫ್ರೆಂಡ್. ಶಾಲೆ ದಿನಗಳಿಂದಲೇ ಅವನಿಗೆ ಅವಳ ಮೇಲೆ ಕ್ರಶ್ ಇತ್ತು. ರೇಖಾಳಿಂದ ಡಿವೋರ್ಸ್ ವಿಷಯ ಕೇಳಿ ನಂದಿನಿಯನ್ನ ಭೇಟಿ ಮಾಡಲು ಬಂದಿದ್ದ. ಅಯ್ಯೋ ಯಶ್, ಎಷ್ಟು ದಿನಗಳ ನಂತರ ಬಂದಿದ್ಯಾ? ನೋಡು, ನಂದಿನಿ ಇಲ್ಲಿದ್ದಾಳೆ. ಹಾಯ್. ಹಾಯ್. ಕೂತ್ಕೊಳ್ಳಿ. ಮತ್ತೇನ್ ಸಮಾಚಾರ? ಎಲ್ಲ ಆರಾಮ? ದುಬಾರಿ ಕಾರ್ ತಗೊಂಡಂತೆ? ಹೌದು ಆಂಟಿ, ನನಗೆ ಪ್ರಮೋಷನ್ ಸಿಕ್ಕಿದೆ. ಈಗ ನನ್ನ ಪ್ಯಾಕೇಜ್ 5 ಕೋಟಿ. ವಾವ್. ವಾವ್, ಶಭಾಷ್, ನೀನು ತುಂಬಾ ಜವಾಬ್ದಾರಿ ಮತ್ತು ಸಾಮರ್ಥ್ಯವಂತ. ಆದ್ರೆ ಈ ಶಿವಾಯ್ ನಮ್ಮ ಕುಟುಂಬಕ್ಕೆ ನಾಚಿಕೆ. ನಿನಗೊಂದು ಸತ್ಯ ಹೇಳ, ಇಲ್ಲಿವರೆಗೆ ನಂದಿನಿ ಮತ್ತೆ ಶಿವಾಯ್ ಒಂದು ದಿನ ಸಹ ಸಂಸಾರ ಮಾಡಿಲ್ಲ. ಹೌದಾ? ನಿಜ ಹೇಳ್ತಾ ಇದ್ದೀರಾ? ಹೋಗೋಣ? ಎಸ್, ಶ್ಯೂರ್. ಲೇಟ್ ಆಗ್ತಿದೆ. ದೇವ್ ಸಾಹೇಬ್ರೆ, ಈ ಬಡವ ಇನ್ಸ್ಪೆಕ್ಟರ್ನ ಹೇಗ್ ನೆನ್ಪು ಮಾಡ್ಕೊಂಡ್ರಿ? ಇನ್ಸ್ಪೆಕ್ಟರ್ ಸರ್, ನನಗೆ ನಿಮ್ಮಿಂದ ಒಂದು ಚಿಕ್ಕ ಕೆಲಸ ಆಗ್ಬೇಕಿತ್ತು. ತನ್ನ ಅವಮಾನಕ್ಕೆ ಪ್ರತೀಕಾರ ತೀರಿಸಲು ದೇವ್ ಪೊಲೀಸ್ ಠಾಣೆಗೆ ಕರೆ ಮಾಡಿ ಶಿವಾಗೆ ತೃತೀಯ ದರ್ಜೆ ಹಿಂಸೆ ಕೊಡಲು ಇನ್ಸ್ಪೆಕ್ಟರ್ಗೆ ಲಂಚ ಕೊಟ್ಟನು. ಒಂದ್ ನಿಮಿಷ. ಪಾಟೀಲ್, ಸೆಲ್ ನಂಬರ್ 3 ಆ ಹೀರೋ ಇದಾನಲ್ಲ, ಅವನ್ ಬಟ್ಟೆ ತೆಗೆ. ಇವತ್ತು ಅವನಿಗೆ ಹತ್ತಿರ ಪಿತ್ತನ ನಾನ್ ಕಡಿಮೆ ಮಾಡ್ತೀನಿ. ಸರಿ ದೇವ್ ಸರ್, ಕೆಲ್ಸ ಆಗುತ್ತೆ. ಶಿವಾಯ್ ಭಗವಂತ ಶಿವನ ಭಕ್ತ. ಜೀವನದಲ್ಲಿ ಗೊಂದಲದಲ್ಲಿ ಯಾವಾಗಲೂ ಅವನು ಮಹಾಕಾಲನನ್ನು ಸ್ಮರಿಸುತ್ತಿದ್ದ. ಇಂದು ಅವನು ಕಣ್ಣು ಮುಚ್ಚಿ ಓಂ ನಮ ಶಿವಾಯ ಅಂತ ಜಪ ಮಾಡುತ್ತಿದ್ದ. ಆಗ ಒಬ್ಬ ಕಾನ್ಸ್ಟೇಬಲ್ ಅವನ ಬಳಿಗೆ ಬಂದ. ಮಹಾಕಾಲನನ್ನು ಏಕೆ ಅಷ್ಟು ಶಕ್ತಿಶಾಲಿ ಅಂತ ಕರೆಯುತ್ತಾರೆ ಗೊತ್ತಾ? ಅಧರ್ಮ ಮಿತಿ ಮೀರಿದಾಗ ಅವನ ಸಂಹಾರ ನೃತ್ಯ ಎಲ್ಲವನ್ನೂ ನಾಶ ಮಾಡಿ ಹೊಸ ಆರಂಭ ತರುತ್ತದೆ. ಈಗ ಸಂಪೂರ್ಣ ಜಗತ್ತು ಶಿವನ ತಾಂಡವ ನೋಡಲಿದೆ. ಆಗ ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳು ಬಂದು ಶಿವಾಯ್ ಮೇಲೆ ಲಾಠಿಯಿಂದ ಹೊಡೆಯಲು ಶುರು ಮಾಡಿದರು. ಏ ಪಾಟೀಲ್, ಇವನ್ ಕಟ್ ಹಾಕೋ.
ಕೆಲವೇ ನಿಮಿಷಗಳಲ್ಲಿ ಕಾನ್ಸ್ಟೇಬಲ್ಗಳು ಅವನ ಕೈಕಾಲು ಕಟ್ಟಿ ಸೆಲ್ನಲ್ಲಿ ನೇತು ಹಾಕಿದರು. ಅವನ ಬಲಿಷ್ಠ ದೇಹ ಬೀಚ್ ತರ ಇತ್ತು. ಹೊಡಿ ಪಾಟೀಲ್. ಆ ಮಂದ ಬೆಳಕಿನಲ್ಲಿ ಅವನ ದೇಹದಿಂದ ರಕ್ತ ಹರಿಯುತ್ತಿತ್ತು. ಇನ್ಸ್ಪೆಕ್ಟರ್ ಬೆಲ್ಟ್ ಹಿಡಿದು ಹೊಡೆಯಲು ಸಿದ್ಧರಾಗಿದ್ದ. ಕಾನ್ಸ್ಟೇಬಲ್ಗಳ ಕ್ರೂರತೆ ಶಿವಾಯ್ನನ್ನ ಶಾಂತಗೊಳಿಸಿತು. ಅದು ಬಿರುಗಾಳಿ ಬರುವ ಮೊದಲಿನ ನಿಶ್ಶಬ್ದವಾಗಿತ್ತು. ಅಷ್ಟರಲ್ಲಿ ಪೊಲೀಸ್ ಠಾಣೆಯ ವಾತಾವರಣ ಬದಲಾಗಿತ್ತು. ಒಂದು ಕಾರು ಅಲ್ಲಿಗೆ ಬಂತು. ಆ ಹೆಸರು ಕೇಳಿ ಇನ್ಸ್ಪೆಕ್ಟರ್ನ ಹೃದಯ ನಿಂತು ಹೋದಂತಾಯ್ತು. ನೀವು ಏನ್ ಮಾಡಿದ್ದೀರಿ? ನೀವೆಲ್ಲ ಹುಚ್ಚರ? ಅವನನ್ನ ಬಿಡುಗಡೆ ಮಾಡಿ. ಇದೆಲ್ಲ ಏನ್ ನಾಟಕ? ನನಗೆ ಮೊದಲು ಹೇಳಿ, ನೀವೆಲ್ಲ ನಮ್ಮನ್ನ ಹೆದರ್ಸ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಗೆ ಗೊತ್ತಾ ಶಿವಾಯ ಮಹೇಶ್ವರಿ ಯಾರು ಅಂತ? ಅವನೇ ಈ ನಗರವನ್ನು 3 ವರ್ಷಗಳ ಹಿಂದೆ ಉಳಿಸಿದ ರಕ್ಷಕ. ಒಂದೇ ಸಲ 735 ಉಗ್ರರನ್ನ ಕೊಂದ ಯೋಧ ಇವನು. ಅವನೇ ಭಾರತದ ದೊಡ್ಡ ರಹಸ್ಯ ಏಜೆನ್ಸಿಯ ಮುಖ್ಯಸ್ಥ. ಅವನು ಮೇಜರ್ ಶಿವಾಯ್. ಕೇಳಿ ಇನ್ಸ್ಪೆಕ್ಟರ್, ಇದನ್ನೆಲ್ಲ ಬೇರೆ ಯಾರಿಗೂ ಹೇಳ್ಬಾರ್ದು. ಇಷ್ಟು ದೊಡ್ಡ ಅಧಿಕಾರಿಯನ್ನು ಅವನು ಇಡೀ ರಾತ್ರಿ ಹಿಂಸೆ ಮಾಡಿದ್ದ. ಈಗ ಅದರ ಪರಿಣಾಮ ಎದುರಿಸಬೇಕಿತ್ತು. ಅವನು ತನ್ನ ಕೆಲಸ ಕಳೆದುಕೊಳ್ಳುವ ಭಯದಲ್ಲಿ ನಡುಗಿದ. ಕೆಲವೇ ಹೊತ್ತಿನಲ್ಲಿ ಜೈಲಿನ ಬೀಗ ತೆರೆಯಿತು. ಶಿವಾಯಿಗೆ ಕಟ್ಟಿದ್ದ ಹಗ್ಗವನ್ನ ಬಿಚ್ಚಿದರು. ಅವನನ್ನ ಗೌರವದಿಂದ ಕುರ್ಚಿ ಮೇಲೆ ಕೂರಿಸಿದರು. ಅವನ ಬಟ್ಟೆಗಳು ಹರಿದು ಹೋಗಿದ್ದವು. ತಲೆಯಿಂದ ಕಾಲುಗಳವರೆಗೆ ರಕ್ತವಿತ್ತು. ಇಬ್ಬರು ಕಾನ್ಸ್ಟೇಬಲ್ಗಳು ಅವನ ದೇಹದಿಂದ ರಕ್ತ ತೊಳೆದರು. 3 ವರ್ಷಗಳ ನಂತರ ಎಲ್ಲ ಕಮಾಂಡೋಗಳು ಶಿವಾಯ್ನನ್ನ ಮೊದಲ ಬಾರಿಗೆ ನೋಡುತ್ತಿದ್ದರು. ಸರ್, ಎಲ್ಲೆಲ್ಲಿ ಹುಡುಕಿದ್ವಿ? ನೀವು ಇಲ್ಲಿದ್ದೀರಾ? ನಿನ್ನೆ ನಿಮ್ಮ ಸ್ಥಿತಿ ಬಗ್ಗೆ ಗೊತ್ತಾಯ್ತು. ಅದಕ್ಕಾಗಿಯೇ ಸಂಪೂರ್ಣ ಪಡೆಯನ್ನು ನಿಮ್ಮನ್ನ ಕರ್ಕೊಂಡು ಹೋಗಲು ಬಂದಿದ್ದೀವಿ. ಕ್ಷಮಿಸಿ ಸರ್, ನಾವು ಬರೋದು ತಡವಾಯ್ತು. ಇಲ್ಲ ಕ್ಯಾಪ್ಟನ್, ನೀನ್ ಸರಿಯಾದ ಸಮಯಕ್ಕೆ ಬಂದಿದ್ಯಾ. ನಾನು ಇಲ್ಲಿಂದ ಈಗಲೂ ಹೊರಡಬೇಕು. ನನ್ನನ್ನು ಬಜಾಜ್ ಮ್ಯಾನ್ಷನ್ಗೆ ಬಿಟ್ಬಿಡು. ಇವೆಲ್ಲದರ ಮಧ್ಯೆ ಶಿವಾಯ್ ಇನ್ನು ನಂದಿನಿಯ ಬಗ್ಗೆ ಯೋಚಿಸುತ್ತಿದ್ದ. ನಿನ್ನೆ ರಾತ್ರಿ ನಂದಿನಿ ಹಚ್ಚಿದ ಬೆಂಕಿ ಇನ್ನು ಅವನ ಕಣ್ಣಿನಲ್ಲಿ ಹೊತ್ತಿ ಉರಿಯುತ್ತಿತ್ತು. ಅದನ್ನು ಅವನು ಆರಿಸಬೇಕಾಗಿತ್ತು. ಅದು ನಂದಿನಿಯನ್ನು ಭೇಟಿಯಾದಾಗ ಮಾತ್ರ ಆರಲಿದೆ. ಶಿವಾಯ್ ಎಲ್ಲರಿಗೂ ಹಿಂದಿರುಗುವಂತೆ ಆದೇಶಿಸಿದ. ಪ್ಲಾಟೂನ್ ಫಾಲ್ ಬ್ಯಾಕ್. ಶಿವಾಯ್ ಪೊಲೀಸ್ ಠಾಣೆಯಿಂದ ಹೊರಬಂದು ಬೇಗನೆ ಕಾರಿನಲ್ಲಿ ಕೂತ. ಎಲ್ಲ ಕಮಾಂಡ್ಗಳು ಓಡಿಕೊಂಡು ಹಿಂಬದಿಯ ಕಾರುಗಳಲ್ಲಿ ಕುಳಿತರು. ಕ್ಯಾಪ್ಟನ್ ಸರ್ತಾಜ್ ಶಿವಾಯ್ನ ಪಕ್ಕದಲ್ಲೇ ಕೂತು ಕೇಳಿದ. ಮೇಜರ್, ಯಾಕೆ ಇಡೀ ರಾತ್ರಿ ಜೈಲಲ್ಲಿದ್ದೀರಿ? ನಮಗೆ ಫೋನ್ ಮಾಡ್ಬೇಕಿತ್ತಲ್ವಾ? ಸರ್ತಾಜ್, ನಾನು ನನ್ನನ್ನು ಗೌರವಿಸೋದನ್ನ ಹೇಗೆ ಮಾಡ್ತೆ? ನಾನಲ್ಲಿ ಒಂದು ರಾತ್ರಿ ಕಳೀತಾ ಇದ್ದಿದ್ರೆ ನನಗೆಲ್ಲ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮತ್ತು ಈ ರಾತ್ರಿ ನನಗೆ ಯಾವಾಗಲೂ ನೆನಪಲ್ಲಿರುತ್ತೆ. ಅವನಿಗೆ ನಂದಿನಿ ಬಗ್ಗೆ ಯಾವುದೇ ನಿರೀಕ್ಷೆ ಇರಲಿಲ್ಲ. ಆದರೂ ಅವಳ ಕಟುವಾದ ಮಾತುಗಳನ್ನ ನೆನಪಿಸಿಕೊಂಡಾಗ ಅವನಿಗೆ ಕೋಪ ಹೆಚ್ಚಾಗುತ್ತಿತ್ತು. ನನಗೆ ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿದೆ. ನಿಮ್ಗೆ ನೆನಪಿದೆಯಾ ಮೇಜರ್? 5 ವರ್ಷಗಳ ಹಿಂದೆ ನಾವು J&Kದಲ್ಲಿ ಅಕ್ರಮ ಚಟುವಟಿಕೆಗಳ ಬಗ್ಗೆ ಒಂದು ಪ್ಲಾನ್ ಮಾಡಿದ್ವಿ. ಆದ್ರೆ ಈಗ ಆ ಮಿಷನ್ ಪೂರ್ಣಗೊಳ್ತಿಲ್ಲ. ಅಲ್ಲಿ ಇರುವ ಅಕ್ರಮ ಸಂಘಟನೆಗಳು ಒಪ್ಪಂದ ಉಲ್ಲಂಘಿಸಿದವು. ಯಾವಾಗ ಬೇಕಾದರೂ ನಮ್ಮ ಮೇಲೆ ದಾಳಿ ಮಾಡಬಹುದು. ನಮ್ಗೆ ನಿಮ್ಮ ಅಗತ್ಯವಿದೆ ಮೇಜರ್. ನೀವು ಹಿಂದಿರುಗಲೇಬೇಕು. ನನ್ನ ಜಗತ್ತನ್ನ 3 ವರ್ಷಗಳ ಹಿಂದೆನೆ ಬಿಟ್ಟಿದ್ದೀನಿ ಸರ್ತಾಜ್. ಈಗ ನಾನು ಸಾಮಾನ್ಯ ಮನುಷ್ಯ. ಇದೇ ವೇಳೆ ನಂದಿನಿ ಯಶ್ ಜೊತೆ ಪೊಲೀಸ್ ಠಾಣೆಗೆ ಹೊರಡುತ್ತಿದ್ದಳು. ಅಷ್ಟರಲ್ಲಿ ಒಂದು SUV ಕಾರು ಅವಳ ಮನೆ ಮುಂದೆ ಬಂದು ನಿಂತಿತ್ತು. ಕಾರಿನ ಬಾಗಿಲು ತೆರೆಯಿತು. ಅದರಿಂದ ಶಿವಾಯ್ ಇಳಿದ ತಕ್ಷಣ ನಂದಿನಿ ಮತ್ತು ಯಶ್ ಬೆಚ್ಚಿ ಬಿದ್ದರು. ಆ ಕ್ಷಣದಲ್ಲಿ ಶಿವಾಯ್ನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತೆ ಇತ್ತು. ನೀನಾ? ನಂದಿನಿ, 12 ವರ್ಷಗಳ ಹಿಂದೆ ಸೆಂಟ್ರಲ್ ಸ್ಟ್ರೀಟಲ್ಲಿ ನಡೆದಿರೋ ಘಟನೆಗಳು ನಿನಗೆ ನೆನಪಿದ್ಯಾ? ಆ ಕಿಡ್ನಾಪಿಂಗ್, ಆ ಬರ್ತ್ಡೇ, ಏನೂ ನೆನಪಿಲ್ವಾ ನಿಂಗೆ? ನಿಂಗೆ ಹುಚ್ಚು ಅನ್ಸುತ್ತೆ. ಅಥವಾ ಅವತ್ ನಿನ್ ತಲೆಗೆ ಹೊಡೆದಿದ್ದ ಗಾಯದಿಂದ ಏನಾದ್ರೂ ಆಯ್ತಾ?
ನೀನ್ ಹೊರಗೆ ಹೇಗ್ ಬಂದೆ? ಯಾರಿಂದ ನಿನಗ್ ಜಾಮೀನ್ ಸಿಕ್ತು? ಯಾಕೆ, ಏನು, ಹೇಗೆ, ಇದ್ರ ಬಗ್ಗೆ ನಿನ್ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಜೀವನ ನನಗೆ ದೊಡ್ಡ ಪಾಠ ಕಲ್ಸ್ಕೊಟ್ಟಿದೆ ನಂದಿನಿ. ನೀನ್ ನಿನ್ನೆ ನನಗೆ ಅವಮಾನ ಮಾಡದೆ ಹೋಗಿದ್ರೆ, ಆ ರೀತಿ ತಪ್ಪಾಗಿ ವರ್ತಿಸ್ತಾ ಇದ್ದಿದ್ರೆ ನಾನ್ ನನ್ನನ್ನ ಗೌರವಿಸೋದನ್ನೇ ಕಲಿತಾ ಇರ್ಲಿಲ್ಲ. ನೀನ್ ಹುಚ್ಚಿಡ್ದಿದ್ಯಾ? ನಿನ್ ಈ ಸ್ಥಿತಿಗೆ ನೀನೇ ಕಾರಣ. ನಾನ್ ಹೊಣೆ ಅಲ್ಲ, ಅದನ್ನ ತಿಳ್ಕೊ. ಏನೇನೋ ಮಾತಾಡ್ಬೇಡ. ನಾನ್ ನಿನ್ನ ಜೈಲಿಂದ ಹೊರಗ್ ಕರ್ಕೊಂಡ್ ಬರೋಳಿದ್ದೆ. ನೀನ್ ಹೇಗ್ ಹೊರಗ್ ಬಂದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನನಗ್ ನಿನ್ನಿಂದ ಡಿವೋರ್ಸ್ ಬೇಕು ನಂದಿನಿ. ಯಾಕಂದ್ರೆ ನೀನು ನನ್ನ ಪ್ರೀತಿಸಿದ ಹುಡುಗಿ ಅಲ್ವೇ ಅಲ್ಲ, ಅದಕ್ಕೆ. ಬಾಸ್ ಹೇಳಿದ್ದನ್ನ ಕೇಳಿ ಎಲ್ಲರೂ ಬೆಚ್ಚಿ ಬಿದ್ದರು. ಶಿವಾಯ್ ನಂದಿನಿಯಿಂದ ವಿಚ್ಛೇದನ ಬಯಸುತ್ತಿದ್ದಾನ? ನಂದಿನಿ ಕೆಟ್ಟ ಮಾತು ಹೇಳಿ ಕೋಪದಿಂದ ಅಲ್ಲಿಂದ ದೂರ ಸರಿದಳು. ಏನ್ ಹೇಳ್ದೆ? ನನಗ್ ಡಿವೋರ್ಸ್ ಕೊಡ್ತೀಯಾ? ನನ್ ಸ್ಥಾನಮಾನ ನಿನ್ಗಿಂತ ಎಷ್ಟೋ ಬಾರಿ ದೊಡ್ಡದು. ಅರ್ಥ ಆಯ್ತಾ? ನೀನು ಹೊರಗೆ ಹೇಗ್ ಬಂದೆ? ಯಾರಿಂದ ಜಾಮೀನ್ ಸಿಕ್ತು? ಅವನನ್ನ ಇಲ್ಲಿಗೆ ಯಾರೋ ಕರ್ಕೊಂಬಂದರು. ಅವನನ್ನ ಮನೆಗೆ ಬಿಟ್ಟು ಹೋದ್ರು. ಇವನ್ ಖಂಡಿತವಾಗ್ಲೂ ಅವ್ರ ಕಾಲಿಗೆ ಬಿದ್ದಿರ್ಬೇಕು. ಇಲ್ದಿದ್ರೆ ಹೊರಗಡೆ ಬರೋದಕ್ಕೆ ಆಗ್ತಿರ್ಲಿಲ್ಲ. ನಿಮಗೆಲ್ಲ ಗೊತ್ತಿಲ್ಲ, ಇವಾಗ ನಾನು ನನ್ನನ್ನು ಗೌರವಿಸೋದನ್ನ ಕಲ್ತಿದ್ದೀನಿ. ನಾನು ಶಿವನ ಪರಮ ಭಕ್ತ. ಅವರ ಆಶೀರ್ವಾದ ನನ್ನ ಮೇಲೆ ಯಾವಾಗ್ಲೂ ಇರುತ್ತೆ. ಹಾಗೆ ಇನ್ನೊಂದು ವಿಷಯ, ನಾನು ನನಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಈ ಜಗತ್ ನನಗೆ ಹೇಗೆ ಗೌರವ ಕೊಡುತ್ತೆ? ನನ್ನ ಪ್ರತಿಯೊಂದು ಉಸಿರನ್ನು ನಾನು ಪೂಜಿಸ್ತೀನಿ. ನಾನಿಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಗುರಿ ಇರುತ್ತೆ. ಇನ್ಮುಂದೆ ನೀವೆಲ್ಲ ನೋಡ್ತಾ ಇರಿ ನಾನು ಏನ್ ಮಾಡ್ತೀನಿ ಅಂತ. ನೀನ್ ಯಾರು ನನಗೆ ಉಪದೇಶ ಕೊಡಕ್ಕೆ? ಇಡೀ ಸಿಟಿಗೆ ಗೊತ್ತು ನೀನೇನು ಅಂತ. ದೊಡ್ಡದಾಗ್ ಬಂದಿದ್ದಾನೆ, ನನ್ಗೆ ಬುದ್ಧಿ ಹೇಳಕ್ ಬರ್ತಿದ್ದಾನೆ. ಹೌದು, ನಾನು ನನ್ನ ಗೌರವ ಕಳ್ಕೊಂಡಿದ್ದೆ. ನಿನ್ ಮುಂದೆ, ನಿನ್ ಕುಟುಂಬದ ಮುಂದೆ, ಮತ್ತೆ ಈ ಪೂರ್ತಿ ಸಿಟಿ ಮುಂದೆ ಕಳ್ಕೊಂಡಿದ್ದೆ. ಇದೆಲ್ಲ ನಂದೇ ತಪ್ಪು. ಆದ್ರೆ ನಿನಗೆ ನನ್ನ ಪ್ರೀತಿ ಕಾಣಿಸ್ಲೇ ಇಲ್ಲ ನಂದಿನಿ. ನಾನು ನಿನಗೋಸ್ಕರ ಸಣ್ಣ ಪುಟ್ಟ ಎಫರ್ಟ್ಸ್ ಹಾಕ್ತಾ ಇದ್ದೆ, ಅದೆಲ್ಲ ನಿಂಗೆ ಕಾಣಿಸ್ಲೇ ಇಲ್ಲ. ನೀನ್ ಏನ್ ಅನ್ಕೊಂಡಿದ್ದೆ ನಂದಿನಿ? ನಿಮ್ಮ ಹತ್ರ ಎಲ್ಲ ಬಯಸ್ಕೊಳ್ಳೋದ್ರಿಂದ ನಂಗೆ ಮಜಾ ಸಿಗುತ್ತೆ ಅಂತನಾ? ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೆ, ಆದ್ರೆ ನಿನಗದು ಗೊತ್ತಾಗ್ಲಿಲ್ಲ. ನಿನಗೆ ನಿಮ್ಮಮ್ಮ ಏನು ಹೇಳಿದ್ರು ಅದು ಮಾತ್ರ ಮುಖ್ಯ ಆಗಿತ್ತು, ಈ ಸಿಟಿ ತೋರಿಸಿದ್ ಮಾತ್ರ ಮುಖ್ಯ ಆಗಿತ್ತು. ನಿನಗೆ ನನ್ನ ಪ್ರೀತಿ ಯಾವತ್ತೂ ಅರ್ಥನೇ ಆಗ್ಲಿಲ್ಲ ನಂದಿನಿ, ಯಾವತ್ತೂ ಆಗ್ಲಿಲ್ಲ. ಆದ್ರೆ ಶಿವನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನನ್ನ ಮರ್ಯಾದೆನ ಕಳ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗಲ್ಲ. ಕಳೆದ ಒಂದು ದಿನ ಜೈಲಿನಲ್ಲಿ ಶಿವಾಯ್ ತುಂಬಾ ಬಳಲಿದ್ದ. ದೇಹಕ್ಕಿಂತ ಮನಸ್ಸಿನ ನೋವೇ ಹೆಚ್ಚು ಕಾಡುತ್ತಿತ್ತು. ಆದರೆ ಆ ನಿರ್ಲಜ್ಜ ಜನರು ಅವನ ಸ್ಥಿತಿಯನ್ನು ಯೋಚಿಸಲಿಲ್ಲ. ನಾನ್ ಯಾವಾಗ ನಿನ್ನ ಪ್ರೀತಿಸು ಅಂತ ಹೇಳಿದ್ದೆ? ಮೊದಲನೇ ದಿನದಿಂದಲೇ ನಿನ್ನನ್ನು ದ್ವೇಷಿಸ್ತಿದ್ದೆ. ತಾತ ನಿನ್ನಲ್ಲಿ ಏನ್ ನೋಡಿದ್ರು ಅಂತ ಗೊತ್ತಿಲ್ಲ. ನನ್ನ ನಿನ್ ಜೊತೆ ಮದ್ವೆ ಮಾಡೋದಕ್ಕೆ ಬಲವಂತ ಮಾಡಿದ್ರು. ಮತ್ತೇನ್ ಹೇಳ್ದೆ? ಸಣ್ಣ ಸಣ್ಣ ಪ್ರಯತ್ನಗಳು. ಏನದು? ನೀನ್ ಕೊಟ್ಟಿದ್ ಕೊನೆ ಉಡುಗೊರೆ ಫೇಕ್ ಮುತ್ತಿನ ಹಾರ ಆಗಿತ್ತು, ನಕಲಿ ಆಗಿತ್ತು. ಕೇಳಿಸ್ಕೊತಿದ್ಯಾ? ನನಗ್ ನಿನ್ನಿಂದ ಮುಕ್ತಿ ಬೇಕಾಗಿದೆ. ಮುಕ್ತಿ ಬೇಕಾ? ಅದ್ ನಿನಗೆ ಸಿಗುತ್ತೆ ನಂದಿನಿ. ಯಾಕಂದ್ರೆ ಈಗ ನಿನಗೆ ಇವನ್ ಬೇರೆ ಸಿಕ್ಕಿದಾನಲ್ಲ. ಶಿವಾಯ್ ಯಶ್ ಕಡೆ ತೋರಿಸಿ ನಂದಿನಿಗೆ ಹೇಳಿದ, ಇವನ್ ನಿನಗೆ ನಾನ್ ಕೊಡಕ್ಕಾಗದೇ ಇರೋದನ್ನೆಲ್ಲ ನಿನಗ್ ಕೊಟ್ಟೆ ಕೊಡ್ತಾನೆ. ನಾನು ಅವಳನ್ನ ನಿನಗಿಂತ ಚೆನ್ನಾಗಿ ನೋಡ್ಕೊಳ್ತೀನಿ. ಬಟ್ ಯು ನೋ ವಾಟ್, ನನ್ನ ಸ್ಟ್ಯಾಂಡರ್ಡು ತುಂಬ ಹೈ. ನಿನ್ನಂಥವ್ರ ಜೊತೆ ನಾನು ಮಾತಾಡಲ್ಲ. ನಾಳೆ ನಂದಿನಿಯ ಹುಟ್ಟುಹಬ್ಬ, ನೋಡ್ತಾ ಇರು. ನಾನು ನಂದಿನಿಗೆ ದೊಡ್ಡ ಪಾರ್ಟಿ ಆರ್ಗನೈಸ್ ಮಾಡ್ತೀನಿ. ಎಲ್ಲರೂ ನೋಡಿ ಶಾಕ್ ಆಗಬೇಕು. ಅದೇ ಹೊತ್ತಿಗೆ ರೇಖಾ ಅಲ್ಲಿಗೆ ಬಂದು ನಂದಿನಿಯ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದಳು. ಭಿಕ್ಷಕನ್ ಜೊತೆ ಜಗಳ ಮಾಡ್ಬೇಡ ನಂದಿನಿ, ಬಾ. ಶಿವಾಯ್ ಮತ್ತು ಯಶ್ ಮುಖಾಮುಖಿಯಾಗಿ ನಿಂತಿದ್ದರು. ಯಶ್ ಆತಂಕದಿಂದ ಒಬ್ಬಂಟಿಯಾದಂತೆ ನಿಂತಿದ್ದ. ಕ್ಷಣಕಾಲ ಯೋಚಿಸಿ ಅವನು ನಂದಿನಿಗೆ ಕೂಗಿ ಹೇಳಿದ, ಸರಿ ನಂದಿನಿ, ನಾನು ನಾಳೆ ಬರ್ತೀನಿ. ಶಿವಾಯ್, ನಾಳೆ ಡಿವೋರ್ಸ್ಗೆ ರೆಡಿ ಆಗು. ಮತ್ತೆ ಹಾ, ನನಗೆ ಎದುರಾಗಿ ನಿಲ್ಬೇಡ. ಶಿವಾಯ್ ಆಲೋಚಿಸುತ್ತಾ ನಿಂತಿದ್ದ. ಸತ್ಯವಾಗಿ ಹಣಕ್ಕೆ ಇಷ್ಟು ಶಕ್ತಿ ಇದೆಯಾ? ಅದು ಯಾರನ್ನಾದರೂ ಬದಲಾಯಿಸದೆಯಾ? ಇವತ್ತಿನ ಕಾಲದಲ್ಲಿ ಪ್ರೀತಿಗೆ ಬೆಲೆ ಇಲ್ಲವಾ?
ಆದರೆ ಶಿವಾಯ್ ಸೋಲೋ ವ್ಯಕ್ತಿಯಲ್ಲ, ಅವನು ಉತ್ತರ ಹುಡುಕಬೇಕಿತ್ತು. ಶಿವಾಯ್ ಒಬ್ಬ ಪ್ಲೇಯರ್, ಧೈರ್ಯಶಾಲಿ ಪ್ಲೇಯರ್, ಸೋಲುವುದಿಲ್ಲ. ಶಿವಾಯ್ ತನ್ನ ಸ್ಕೂಟರ್ ನಿಲ್ಲಿಸಿ ಡಿಕ್ಕಿಯಿಂದ ಒಂದು ರೂಬಿಕ್ ಕ್ಯೂಬ್ ತೆಗೆದುಕೊಂಡು ಗಾಳಿಯನ್ನು ಆನಂದಿಸುತ್ತಾ ಅದನ್ನು ಸಾಲ್ವ್ ಮಾಡಲು ಶುರು ಮಾಡಿದ್ದ. ಆಗ ಅವನ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಅವನು ದಾರಿಯನ್ನು ಕಂಡುಕೊಂಡ. ಜೇಬಿನಿಂದ ಫೋನ್ ತೆಗೆದು ಯಾರಿಗೋ ಕರೆ ಮಾಡಿದ. ಅದು ಆ ಸಿಟಿಯ 52 ಅಂತಸ್ತಿನ ಇಂಡಸ್ ಗ್ರೂಪ್ ಬಿಲ್ಡಿಂಗ್, ವಿಶ್ವದ ದೊಡ್ಡ ಕಂಪನಿಗಳಲ್ಲೊಂದು. ಹಲೋ, ನಾನು ದಿನೇಶ್ ಅವ್ರ ಜೊತೆ ಮಾತಾಡ್ಬೋದಾ? ಹೌದು, ನಾನೇ ದಿನೇಶ್. ಏನ್ ಹೇಳಿ? ಶಿವಾಯ್ ಮಾಹೇಶ್ವರಿ. 50 ವರ್ಷದ ವ್ಯಕ್ತಿ ನಗುತ್ತಿದ್ದ. ಆದರೆ ಶಿವಾಯ್ ಹೆಸರನ್ನ ಕೇಳಿದ ಕ್ಷಣವೇ ಅವನ ಕಾಲಡಿಯಲ್ಲಿ ಭೂಮಿ ಜಾರಿದಂತೆ ಆಯ್ತು. ನೆತ್ತಿಯ ಮೇಲೆ ಬೆವರು ಬಂತು. ದಿನೇಶ್ ಅವರೇ, ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು. ಖಂಡಿತ ಸರ್. ಆದ್ರೆ ಸರ್, ನೀವು ಇಷ್ಟು ವರ್ಷ ಎಲ್ಲಿದ್ರಿ? ಶಿವಾಯ್ ಧ್ವನಿ ಬದಲಾಗಿತ್ತು. ಅವನು ಗಟ್ಟಿಯಾಗಿ ಹೇಳಿದ, ದಿನೇಶ್ ಅವರೇ, ನನಗೆ ನಿಮ್ಮಿಂದ ಸಹಾಯ ಆಗಬೇಕು. ನಿಮಗೆ ನೆನಪಿದ್ಯಾ, 12 ವರ್ಷಗಳ ಹಿಂದೆ ಒಂದು ಸೆಂಟ್ರಲ್ ಸ್ಟ್ರೀಟಲ್ಲಿ ಒಂದು ಘಟನೆ ನಡೆದಿತ್ತು. ಅದೇ ಕಿಡ್ನಾಪಿಂಗ್. ಅದರಲ್ಲಿ ಸೇಫ್ ಮಾಡಿರೋ ಹುಡುಗಿ ಬಜಾಜ್ ಫ್ಯಾಮಿಲಿಯ ನಂದಿನಿ ಆಗಿದ್ಲಾ ಅಥವಾ ಬೇರೆಯವಳ? ಸರ್, ಅದು 12 ವರ್ಷಗಳ ಹಿಂದಿನ ಘಟನೆ ಹುಡುಕೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ನನಗೆ ಹೇಳಿ, ನಂದಿನಿ ಬಜಾಜ್ ನಿಮ್ಗೆ ಹೇಗ್ ಗೊತ್ತು? ನಾನು ನಾಳೆ ನಂದಿನಿ ಬಜಾಜ್ಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಹೇಳಿ ನಾನು ವಾಪಸ್ ಬರ್ತಾ ಇದ್ದೀನಿ ಅಂತ. ಇದನ್ನ ಕೇಳಿ ದಿನೇಶ್ ಬೆಚ್ಚಿ ಬಿದ್ದರು. ಆಳವಾಗಿ ಉಸಿರೆಳೆದರು. ಶಿವಾಯ್ ಜೊತೆ ಮಾತಾಡಿದಕ್ಕೆ ಅವರ ಸಂತೋಷ ದ್ವಿಗುಣವಾಯಿತು. ತಕ್ಷಣ ತಮ್ಮ ಸೆಕ್ರೆಟರಿಯನ್ನ ಕರೆದು ಹೇಳಿದರು, ನೋಡಿ, ಎಲ್ಲ ಕಂಪನಿ ಡೈರೆಕ್ಟರ್ಗಳಿಗೆ ಹೇಳಿ ನಾವು ಬೋರ್ಡ್ ಮೀಟಿಂಗ್ ನಡೆಸ್ತಿದ್ದೀವಿ. ಮತ್ತೆ ಎಲ್ರಿಗೂ ಹೇಳಿ ನಮ್ಮ ಬಾಸ್ ಹಿಂದಿರುಗಿದ್ದಾರೆ ಅಂತ ತಿಳಿಸ್ಬಿಡಿ. ಶಿವಾಯ್ ತನ್ನ ರೂಬಿಕ್ ಕ್ಯೂಬ್ ಕಡೆ ನೋಡಿದ್ದ. ಅವನ ಮುಖದಲ್ಲಿ ಸ್ಪಷ್ಟ ನಗು ಇತ್ತು. ನಂದಿನಿ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಿದ್ದೆ. ನೀನ್ ನನ್ನ ಮಾತನ್ನ ಕೇಳಿದಿದ್ರೆ ನಿನ್ನನ್ನು ರಾಣಿ ತರ ನೋಡ್ಕೋತಿದ್ದೆ ನಾನು. ಆದ್ರೆ ಶಿವನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನೀನ್ ಏನ್ ಕಳ್ಕೊಂಡಿದ್ಯಾ ಅಂತ ನಿನಗೆ ಸ್ವಲ್ಪನೂ ಗೊತ್ತಿಲ್ಲ. ಮುಂದೆ ಕಾದ್ ನೋಡು ಏನಾಗುತ್ತೆ ಅಂತ. ಆಟ ಈಗಷ್ಟೇ ಶುರುವಾಗಿದೆ. ಈಗ ಶಿವ ಏನ್ ಮಾಡ್ತಾನೆ? ಅವನು ನಿಜವಾಗಲೂ ಯಾರು? ಕಿಡ್ನಾಪ್ ಆಗಿದ್ದವರು ಯಾರು? ಏಯ್ ಫ್ಲವರ್ ಮುದ್ಕಿ, ದುಡ್ಡು ತೆಗಿಯ. ಎಂತ ಮುಖ ನೋಡ್ತಿದ್ಯಾ? ಇದೇ ಹೂವಲ್ಲಿ ಹಾರ ಮಾಡಿ ಹಾಕಿ ಇದೇ ಗಾಡಿಯಲ್ಲಿ ಇಟ್ಟು ಬೆಂಕಿ ಹಚ್ತೇನೆ, ನೋಡ್ತೀಯಾ? ಮುರುಡೇಶ್ವರ ದೇವಸ್ಥಾನದ ಬೀದಿಲಿ ಹೂ ಅಂಗಡಿ ಇಟ್ಕೊಂಡಿರೋ ಅಜ್ಜಿಗೆ ಬೀದಿ ರೌಡಿಯೊಬ್ಬ ಖರಾಬ್ ಗಾಂಚಲಿ ತೋರಿಸ್ತಿದ್ದ. ಈ ಸಣ್ಣ ಗಾಡಿಯಲ್ಲಿ 10-50 ದುಡಿತೀನಿ, ನನ್ನ ಹತ್ರ ಸಹ ದುಡ್ಡು ಕೇಳ್ತೀಯಲ್ಲ, ನಾನು ಎಲ್ಲಿಂದ ಕೊಡ್ಲಿ? ಅಜ್ಜಿ ಮಾತಿಗೆ ದಡಿಯ ಸಿಟ್ಟಾಗ್ಬಿಟ್ಟು ಜೊತೆಗೆ ಬಂದಿರೋ ಚೇಲಂಗೆ ಸನ್ನೆ ಮಾಡ್ತಾ, ಏ ಆ ಮುದುಕಿ ಗಾಡಿನ ಪಲ್ಟಿ ಮಾಡು ಮಾರಾಯ. ಬೇಡ ಮಗ, ಗಾಡಿ ಏನು ಮಾಡಬೇಡ, ಬಿಡು. ಆ ಗೂಂಡ ಅಜ್ಜಿನ ಸೈಡಿಗೆ ತಳ್ಳಿ ಗಾಡಿನ ಎತ್ತಿ ಬಿಸಾಡೋಕ್ ಹೊರಟ. ಎತ್ತಿದ ಫೋರ್ಸ್ಗೆ ತಲೆ ಮೇಲೆ ಬೀಳುತ್ತೆ ಅಂತ ಹೆದರಿ ಅಜ್ಜಿ ಜೋರಾಗಿ, ಅಪ್ಪ ಶಿವಪ್ಪ ಕಾಪಾಡಪ್ಪ ಅಂತ ಕಣ್ಮುಚ್ಚಿ ಕೂಗಿದ್ಲು. ಕರೆಕ್ಟ್ ಅದೇ ಟೈಮ್ಗೆ ಒಬ್ಬ ಹುಡುಗ ಶಂಭೋ ಶಂಕರ ಅಂತ ಜೋರಾಗಿ ಕೂಗಿ ಓಡ್ ಬಂದು ಅಜ್ಜಿ ಮೇಲೆ ಬೀಳ್ತಾ ಇರೋ ಹೂವಿನ ಗಾಡಿನ ಹಿಡ್ಕೊಂಡು ಪಕ್ಕಕ್ಕೆ ತಿರುಗಿಸಿ ರೋಡ್ ಮೇಲೆ ನಿಲ್ಲಿಸ್ದ. ಆಮೇಲೆ ಅಜ್ಜಿ ಕೈ ಹಿಡ್ಕೊಂಡು ಬೆನ್ ಹಿಂದೆ ಕರ್ಕೊಂಡ. ಆ ಹುಡುಗನೇ ತ್ರಿಶೂಲ್ ಮಹಾದೇವ್ ನಾಯಕ್. ಅಚಾನಕ್ ಆಗಿ ಬಂದಿರೋ ಹುಡುಗನ ಕಾರ್ಬಾರ್ ನೋಡಿ ದಡಿಯ ಶಾಕ್ ಆದ. ಆದ್ರೆ ತ್ರಿಶೂಲ್ ಬಂದಿದ್ದು ಅಜ್ಜಿನ ಸಮಾಧಾನ ಮಾಡ್ತು. ಈ ಮುರುಡೇಶ್ವರ ಬೀಚಲ್ಲಿ ಒಬ್ನೇ ಒಬ್ಬ ದೌಲತ್ತಲ್ಲಿ ಮೆರೆಯೋಕ್ ಸಾಧ್ಯ, ಅದು ಆ ಶಿವ ಮಾತ್ರ. ಬೇರೆ ಯಾರು ಇಲ್ಲಿ ಬಾಲ ಬಿಚ್ಚಬಾರ್ದು. ಎಂತ ಸಾವನಿಂದ ಸೂಪರ್ ಆಗಿ ಡೈಲಾಗ್ ಹೊಡಿತಿ ಮಾರಾಯ. ಆದ್ರೆ ನಿನ್ನಾಟ ನನ್ನ ಹತ್ರ ಬೇಡ, ಗೊತ್ತುಂಟಲ್ಲ. ದಡಿಯ ಹೆದರ್ಸೋಕ್ ನೋಡ್ದ. ತ್ರಿಶೂಲ್ ವ್ಯಂಗ್ಯ ಮಾಡ್ತಾ,
ನಿನ್ನಂತ ಹಲ್ಕ ಕೆಲಸ ಮಾಡೋರೆ ತಿಂದು ಗೋಡೋಂಥರ ಹೊಟ್ಟೆ ಬೆಳೆಸ್ಕೊಂಡು 100 ವರ್ಷ ಚೆನ್ನಾಗಿರ್ತಾರೆ ಅಂದಮೇಲೆ ಶಿವಭಕ್ತ ನಾನು, ಅಷ್ಟು ಬೇಗ ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡ. ಆ ಮಾತು ದಡಿಯನ್ ಈಗೋ ಕೆಣಕ್ತು. ಪಕ್ಕ ನಿಂತಿದ್ದ ಚೇಲಂಗೆ ಅಟ್ಯಾಕ್ ಮಾಡೋಕೆ ಸಿಗ್ನಲ್ ಮಾಡ್ದ. ಆ ಚೇಲ ಗಂಟ್ಲು ಹರ್ಕೊಂಡು ತ್ರಿಶೂಲ್ ಮೇಲೆ ಓಡ್ ಬಂದ. ತ್ರಿಶೂಲ್ ಆ ಕಡೆ ಈ ಕಡೆ ನೋಡಿ ಹೂಗಾಡಿಯಿಂದ ಕೆಳಕ್ ಬಿದ್ದಿದ್ದ ಕತ್ರಿ ಎತ್ಕೊಂಡು ಓಡ್ ಬಂದ್ ಸಡೆ ನನ್ನ ಮಗನ್ ತೊಡೆಗೆ ಚುಚ್ಬಿಟ್ಟ. ಆ ಸೀನ್ ನೋಡಿ ಪುಟ್ಕೋಸಿ ರೌಡಿಗಳೆಲ್ಲ ಸಿಟ್ಟಾಗ್ಬಿಟ್ಟು ತ್ರಿಶೂಲ್ ಮೇಲೆ ಅಟ್ಯಾಕ್ ಮಾಡಿದ್ರು. ತ್ರಿಶೂಲ್ ಅವ್ರನ್ನೆಲ್ಲ ಹಿಡಿದು ಮುಖ ಮೂತಿ ನೋಡದೆ ಚೆನ್ನಾಗಿ ತದಕಿ ಮಕ್ಕಡೆ ಮಲಗಿಸ್ಬಿಟ್ಟ. ನಂತರ ಕೈಗುಡುಕ್ತಾ ಅಜ್ಜಿ ಹತ್ರ ಹೋಗಿ ನಿಂತ. ಲೇ ಬೇಕೂಫ್ ನನ್ ಮಕ್ಕಳ, ಇನ್ಮೇಲೆ ಮುರುಡೇಶ್ವರ ಬೀದಿಲ್ ನಿಮ್ಮನ್ ಕಂಡ್ರೆ ಆ ಶಿವನ ಮೇಲೆ ಆಣೆ, ಇದೇ ನಿಮಗೆ ತ್ರಿಶೂಲ ತಾಂಡವ ಅಂತ ಆವಾಜ್ ಹಾಕ್ತಿದ್ದಂಗೆ ಆ ಗೂಂಡಾ ಲೀಡರ್ ಮತ್ತು ಅವನ ಚೇಲಾಗಳು ತ್ರಿಶೂಲ್ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಹೇಳಿ ಅಲ್ಲಿಂದ ಪರಾರಿಯಾದ್ರು. ನೀನ್ ಹೊಡೆದಿದ್ದು ಒಳ್ಳೇದಾಯ್ತು ಮಗ. ದಿನ ಇಲ್ಲಿ ಬಂದು ಉಪದ್ರ ಮಾಡ್ತಿದ್ದ. ನಾನೇ ಕಷ್ಟದಲ್ಲಿ ಕೆಲಸ ಮಾಡೋದು, ಇನ್ನು ಅವನಿಗೆಲ್ಲಿಂದ ಕೊಡೋದು ಸಾವು. ಅಜ್ಜಿ ಡಾರ್ಲಿಂಗ್, ಆ ನಮ್ಮಪ್ಪ ಶಿವ ಮುಂದೆನೆ ಕೂತಿರೋವಾಗ ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ನಮ್ಮನ್ನೆಲ್ಲ ಕಾಪಾಡೋಕೆ ಅಂತ ಅವನಿದ್ದಾನೆ. ಈಗ ಸ್ಮೈಲ್ ಮಾಡ್ತಾ ನನಗೆ 100 ರೋಸ್ ಬೊಕ್ಕೆ ಮಾಡಿಕೊಡು ಬೇಗ. ಏನ ಇವತ್ತೆಂತ ಪೆಸಲ್ ಹೊಂಟಾ? ಅಜ್ಜಿ, ನಮ್ರತಂಗೆ ನನ್ನ ಮನ್ಸಲ್ಲಿರೋದೆಲ್ಲ ಹೇಳ್ಬಿಡ್ಬೇಕು ಅಂತಿದ್ದೀನಿ. ತ್ರಿಶೂಲ್ ಸ್ವಲ್ಪ ನಾಚಿಕೆಯಿಂದಲೇ ಹೇಳ್ದ. ಸಾಕ್ ಸುಮ್ನಿರ ನೀನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನಿನ್ ಪ್ರೀತಿ. ನದಿ ನೀರಿನ ಥರ ಒಂದೇ ಕಡೆ ಹರಿದ್ರೆ ಚಂದನಾ? ಒಂದ್ ಸೈಡ್ ಲವ್ನಲ್ಲೂ ಏನೋ ಒಂದು ಮಜಾ ಇದೆ ಅಜ್ಜಿ. ನಾವು ಪ್ರೀತಿ ಮಾಡೋ ಹುಡುಗಿಗೆ ಪ್ರಪಂಚದಲ್ಲಿರೋ ಎಲ್ರ ಥರ ನಾವು ಒಬ್ರು ಅನ್ಸಿದ್ರೆ ನಮಗ್ ಹಾಗಲ್ಲ. ಆ ಹುಡುಗಿ ಇಡೀ ಪ್ರಪಂಚ ಆಗಿರ್ತಾಳೆ. ಏನೋ ಮರಯ್ಯ, ನಂಬಿರೋ ಮಂಜುನಾಥ ಕಣ್ಬಿಟ್ಟು ಆ ಹುಡುಗಿ ನಿನ್ ಪ್ರೀತಿ ಮಾಡೋ ಹಾಗಾಗ್ಲಿ ಅಂತ ಹೇಳಿ ಗುಲಾಬಿ ಹೂವಿನ ಬೊಕ್ಕೆ ಅವನ ಕೈಗಿಟ್ಲು. ಯಾಕೆ ಮಾಡಲ್ಲ ಅಜ್ಜಿ? ನಿನ್ನೆ ಹೂವಿನ ತಾಕತ್ತು ಅವಳನ್ನ ನನ್ನ ಪ್ರೀತಿಲಿ ಬೀಳ್ಸುತ್ತೆ ಅಂತ ಪಾಕೆಟಿಂದ ದುಡ್ಡು ತೆಗೆದು ಅಜ್ಜಿ ಕೊಡಕ್ ಹೋದ. ಹೇ ಬೇಡ ಮರಯ್ಯ, ಇವತ್ತು ನನ್ನ ಜೀವ ಉಳಿಸಿದ್ಯಾ, ನಾನು ದುಡ್ಡು ತಗೊಳ್ಳಲ್ಲ. ನೋಡಜ್ಜಿ, ದುಡ್ಡು ತಗೊಳ್ಳಿಲ್ಲ ಅಂದ್ರೆ ನಾನು ನಾಳೆಯಿಂದ ಬೇರೆ ಅಂಗಡಿ ನೋಡ್ಕೋತೀನಿ. ತ್ರಿಶೂಲ್ನ ಪ್ರೀತಿ ಬೆದರಿಕೆ ನೋಡಿ ಅಜ್ಜಿಗೆ ಮಾತೇ ಬರಲಿಲ್ಲ. ಸುಮ್ಮನೆ ದುಡ್ಡು ತಗೊಂಡು ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಲು. ಚಿಕ್ಕೋನಾಗಿದ್ದಾಗಲೇ ತ್ರಿಶೂಲ್ಗೆ ನಮ್ರತಾ ಮೇಲೆ ಲವ್ ಆಗ್ಬಿಟ್ಟಿತ್ತು. ಕಳೆದ 3 ವರ್ಷದಿಂದ ಅವಳನ್ನ ಮೆಚ್ಚೋಕೆ ಟ್ರೈ ಮಾಡ್ತಾನೆ ಇದ್ದ. ಬಟ್ ನಮ್ರತಾ ಮಾತ್ರ ಡೇ 1 ಇವತ್ತಿನವರೆಗೂ ಅವನನ್ನು ಕ್ಯಾರೆ ಅಂದಿಲ್ಲ. ಯಾಕಂದ್ರೆ ಒಬ್ಬ ರಿಚ್ ಅಂಡ್ ಹ್ಯಾಂಡ್ಸಮ್ ಹುಡುಗನ ಮದುವೆ ಆಗಿ ಕೈ ಕಾಲ್ಗೆಲ್ಲ ಆಳ್ನಿಟ್ಕೊಂಡು ದರ್ಬಾರ್ ಮಾಡಬೇಕು ಅನ್ನೋದು ಅವಳ ಕನಸಾಗಿತ್ತು. ಆದರೆ ತ್ರಿಶೂಲ್ ಹತ್ರ ಅವೆಲ್ಲ ಆಗಲ್ಲ ಅಂತ ಅವನನ್ನು ತುಂಬಾನೇ ಹೇಟ್ ಮಾಡ್ತಿದ್ಲು. ಅಕ್ಕಪಕ್ಕ ಇದ್ರೂ ತುಂಬಾನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ಲು. ಆದರೆ ತ್ರಿಶೂಲ್ ಯಾಕೋ ಈ ಫಸ್ಟ್ ಲವ್ನ ಬಿಟ್ಕೊಡೋಕೆ ರೆಡಿ ಇರಲಿಲ್ಲ. ಒಂದಲ್ಲ ಒಂದಿನ ಅವಳು ಒಪ್ತಾಳೆ ಅನ್ನೋ ಹೋಪ್ ಇಟ್ಕೊಂಡೆ 3 ವರ್ಷ ಕಳೆದಿದ್ದ. ಸಾಕು, ಇನ್ನು ನಾನು ನಾಟಕ ಮಾಡಲ್ಲ. ಇರೋ ಎಲ್ಲ ಸತ್ಯನೂ ನಮ್ರತಾಗಿ ಹೇಳ್ತೀನಿ. ಗ್ಯಾರಂಟಿ ನನ್ನ ಪ್ರೀತಿ ಒಪ್ಕೋತಾಳೆ. ಮನ್ಸನ್ನ ಸಮಾಧಾನ ಮಾಡ್ಕೊಳ್ತಾ ನಮ್ರತಾ ಕಾಲೇಜ್ ರಿಯೂನಿಯನ್ ಪಾರ್ಟಿಗೆ ಅಂತ ಹೋಗಿರೋ ಬೀಚ್ ಸೈಡ್ 5 ಸ್ಟಾರ್ ರೆಸ್ಟೋರೆಂಟ್ ಕಡೆಗೆ ರೋಸ್ ಬೊಕ್ಕೆ ತಗೊಂಡು ಹೊರಟ. ದಿವಾಳಿ ಎದ್ದಿರೋ ಅವಳ ಕಂಪ್ನಿಗೆ ಯಾರಾದರೂ ಹೆಲ್ಪ್ ಮಾಡ್ತಾರಾ ಅನ್ನೋ ಆಸೆ ಇಟ್ಕೊಂಡು ನಮ್ರತಾ ಕಾಲೇಜ್ ರಿಯೂನಿಯನ್ ಪಾರ್ಟಿಗೆ ಹೋಗಿದ್ಲು. ನಮ್ರತಾ ನೋಡಿ ಅವಳ ಫ್ರೆಂಡ್ ರಿಯಾ ಬಳುಕ್ತಾ, ಹೇ ನಿಮ್ಮಿ, ಯು ಆರ್ ಲುಕಿಂಗ್ ಸೋ ಗಾರ್ಜಿಯಸ್, ಬಟ್ ಜ್ಯುವೆಲ್ರಿ ಯಾಕೆ ಮರ್ತ್ಬಿಟ್ಟೆ? ಓ ಸಾರಿ, ಐ ಫರ್ಗಾಟ್. ನಿನ್ ಸ್ವೀಟ್ ಹಾರ್ಟ್ಗೆ ಅದನ್ನೆಲ್ಲ ಅಫೋರ್ಡ್ ಮಾಡೋಕ್ಕಾಗುತ್ತಾ? ಒಂದು ಚಪ್ಪಲ್ ಕೊಡಿಸೋ ಯೋಗ್ಯತೆ ಕೂಡ ಅವನಿಗಿಲ್ಲ ಅಂತ ನಕ್ಕದ್ಲು. ತ್ರಿಶೂಲ್ ರೆಸ್ಟೋರೆಂಟ್ಗೆ ತಲುಪ್ತ. ಸ್ಕೂಟರ್ನ ಪಾರ್ಕಿಂಗಲ್ಲಿ ಬಿಟ್ಟು ಮಿರರ್ ನೋಡ್ಕೊಂಡು ಹೇರ್ ಸ್ಟೈಲ್ ಸರಿ ಮಾಡ್ಕೊಂಡ. ಡ್ರೆಸ್ನ ಕೂಡ ಆಚೀಚೆ ಅಡ್ಜಸ್ಟ್ ಮಾಡ್ದ. ರೋಸ್ ಬೊಕ್ಕೆ ಕೈಲಿ ಹಿಡ್ಕೊಂಡು ಖುಷಿಯಿಂದ ಸಣ್ಣದಾಗಿ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಂತ ಗುನುಕ್ತಾ ಹೊರಟ. ಸಡನ್ ಆಗಿ ಒಂದು ಬ್ಲ್ಯಾಕ್ SUV ಕಾರ್ ಅಡ್ಡ ಬಂದು ತಡೀತು. ಆ SUV ತುಂಬಾ ದಿನದಿಂದ ಅವನನ್ನ ಫಾಲೋ ಮಾಡ್ತಿತ್ತು. ಕಾರಿಂದ ಕಟ್ಮಸ್ತಾಗಿರೋ ಒಬ್ಬ ಇಳಿದು ತ್ರಿಶೂಲ್ ಮುಂದೆ ಬಂದು ನಿಂತು ಸೆಲ್ಯೂಟ್ ಮಾಡ್ತಾ, ಮೇಜರ್ ತ್ರಿಶೂಲ್ ಮಹಾದೇವ್, ಫೈನಲಿ ವಿ ಫೌಂಡ್ ಯು. ಕಳೆದ 3 ವರ್ಷಗಳಿಂದ ನಿಮ್ಮನ್ನ ಹುಡುಕ್ದೇ ಇರೋ ಜಾಗನೇ ಇಲ್ಲ. ವಿ ನೀಡ್ ಯು, ಪ್ಲೀಸ್ ಕಮ್ ಬ್ಯಾಕ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಯಾವುದನ್ನ ಬೇಡ ಅಂತ ತ್ರಿಶೂಲ್ ಬಿಟ್ಟು ಬಂದಿದ್ನೋ ಅದೀಗ ಅವನನ್ನ ಟ್ರೇಸ್ ಮಾಡಿಕೊಂಡು ಬಂದಿತ್ತು.
ಬಟ್ ತ್ರಿಶೂಲ್ ಮಾತ್ರ ಸ್ಟಿಫ್ ಆಗಿ ನೋ, ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಈಗ ನನಗೆ ನನ್ನ ಪ್ರೀತಿನ ಉಳಿಸ್ಕೋಬೇಕು. ಪ್ಲೀಸ್ ಗೋ ಅವೇ ಫ್ರಮ್ ಹಿಯರ್. ತ್ರಿಶೂಲ್ ನಂತರ 1 ಸೆಕೆಂಡ್ ಕೂಡ ನಿಲ್ದೆ ಸ್ಟ್ರೇಟ್ ಲಿಫ್ಟ್ ಕಡೆ ಹೋದ. SUV-ಯಿಂದ ಇಳಿದವ ಯಾರಿಗೋ ಕಾಲ್ ಮಾಡಿ, ನಮಗೆ ಮೇಜರ್ ಸಿಕ್ಕಿದ್ದಾರೆ, ನಮ್ಮ 3 ವರ್ಷದ ಹುಡುಕಾಟಕ್ಕೆ ಫೈನಲಿ ಇವತ್ತು ರಿಸಲ್ಟ್ ಸಿಕ್ಕಿದೆ ಅಂದ. ರೆಸ್ಟೋರೆಂಟ್ ಲಿಫ್ಟಿಂದ ಹೊರಗೆ ಬಂದ ತ್ರಿಶೂಲ್ ಸೀದಾ ಪಾರ್ಟಿ ನಡೀತಿರೋ ಹಾಲ್ಗೆ ಹೋದ. ಹಾಲ್ ಡೋರ್ ಓಪನ್ ಮಾಡ್ತಿದ್ದ ಹಾಗೆ ಅಲ್ಲೇ ನಿಂತಿದ್ದ ಇಬ್ರು ಗರ್ಲ್ಸ್ನಲ್ಲಿ ಒಬ್ಳು, ವಾವ್ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ಆ ಲುಕ್ಕು, ಆ ಬಾಡಿ, ಆ ಇಂಟೆನ್ಸ್ ಐಸ್, ಓ ಮೈ ಗಾಡ್, ಹಾಟಿ ಹಾಟಿ. ಹಾಟ್ನೆಸ್ ತಗೊಂಡು ಉಪ್ಪಿನಕಾಯಿ ಹಾಕಿ ನೆಕ್ತೀಯ? ಅಷ್ಟು ಹಾಟ್ ಇದ್ದೇನು ಯೂಸು? ಜೇಬಲ್ಲಿ ಕಾಸಿರ್ಬೇಕಮ್ಮ. ಅದು ನಿಜಾನೇ. ಆ ಹುಡುಗಿರ ಮಾತು ಕಿವಿಗೆ ಬಿದ್ದರೂ ತ್ರಿಶೂಲ್ ಕೇರ್ ಮಾಡಲಿಲ್ಲ. ನಮ್ರತಾ ಎಲ್ಲಿದ್ದಾಳೆ ಅಂತ ಕಣ್ಣಾಡಿಸ್ತಾ ಇದ್ದ. ಆ ರಶ್ನಲ್ಲಿ ನಮ್ರತಾನ ಹುಡ್ಕೋಕೆ ಚೂರು ಟೈಮ್ ತಾಕ್ತು. ನಮ್ರತಾ ಒಂದು ಮೂಲೆಯಲ್ಲಿ ವೈನ್ ಗ್ಲಾಸ್ ಹಿಡ್ಕೊಂಡು ನಿಂತಿದ್ದು ಕಾಣಿಸ್ತು. ಕುಶಿಲ್ ಹತ್ರ ಹೋಗಿ ನಮ್ರತಾ ಕೈ ಹಿಡ್ಕೊಂಡು ಮಂಡಿಯೂರಿ ಕೂತು ಇನ್ನೇನು ಮಾತಾಡಬೇಕು ಅನ್ನೋವಾಗ, ವಾಟ್ ದ ಹೆಲ್ ತ್ರಿಶೂಲ್, ನೀನು ಇಲ್ಲೇನು ಮಾಡ್ತಿದ್ಯಾ? ಲೀವ್ ಮೈ ಹ್ಯಾಂಡ್ ಅಂತ ಕೈ ಕೊಡುವಿದ್ಲು. ಅವಳು ಕೂಗಾಟ ಕೇಳಿ ಎಲ್ಲರೂ ಇವ್ರ ಕಡೆನೆ ತಿರುಗಿದ್ರು. ನಿಮ್ಮಿ ಪ್ಲೀಸ್ ಬೇರೆ ಎಲ್ಲಾದ್ರೂ ಹೋಗಿ ಮಾತಾಡೋಣವಾ, ನಾನೇನೋ ಹೇಳಬೇಕು. ನಮ್ರತಾ ವ್ಯಂಗ್ಯವಾಗಿ 3 ಇಯರ್ಸಿಂದ ಇಂಥ ಬೇಕಾರ ಮಾತನ್ನ ಕೇಳ್ತಾ ಬಂದಿಲ್ವಾ ನಾನು? ಸೈಲೆಂಟ್ ಆಗಿ ಇಲ್ಲಿಂದ ಹೊರಟೋಗು ತ್ರಿಶೂಲ್, ಇರಿಟೇಟ್ ಮಾಡಬೇಡ. ಎಷ್ಟು ಸಲ ಹೇಳಬೇಕು ನಿಂಗೆ? ನಂತರ ತ್ರಿಶೂಲ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಅಲ್ಲೇ ನಿಂತಿದ್ದ ಕ್ಲಾಸ್ಮೇಟ್ ವಂಶಿ ಕೈನ ಸೊಂಟದ ಮೇಲೆ ಹಾಕ್ಕೊಂಡು ಅವನ ಜೊತೆ ಡ್ಯಾನ್ಸ್ ಫ್ಲೋರ್ಗೆ ಹೋದ್ಲು. ಪಾಪದ ತ್ರಿಶೂಲ್ಗೆ ಅವಳಂದ್ರೆ ಜೀವ. ಸೊ ಡ್ಯಾನ್ಸ್ ಫ್ಲೋರ್ಗೆ ಹೋಗಿ, ಪ್ಲೀಸ್ ನಿಮ್ಮಿ ಇಲ್ಲಿ ಕೇಳು, ಇವತ್ತು ನಾನು ಎಲ್ಲ ನಿಜ ಹೇಳ್ತೀನಿ ಅಂತ ಅವಳ ಕೈ ಹಿಡ್ಕೊಂಡ. ಕೋಪದಲ್ಲಿ ಕೈ ಕೊಸುರ್ಕೊಂಡು ಅವನ ಕೈಯಿಂದ ರೋಸ್ ಬೊಕ್ಕೆನ ಕಿತ್ಕೊಂಡು ಕಾಲ್ ಕೆಳಗೆ ಎಸ್ದು ಹೊಸ್ಕಾಕಿದ್ಲು. ನೋಡ್ ತ್ರಿಶೂಲ್, ಈ ಬೊಕ್ಕೆ ತರಾನೇ ನನ್ನ ಲೈಫ್ನಲ್ಲಿ ನಿನ್ ಪ್ಲೇಸ್ ಕೂಡ. ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ತ್ರಿಶೂಲ್ ಏನಾದರೂ ಮಾತಾಡೋಕ್ ಮೊದಲೇ ವಂಶಿ ಅವಳ ಹೆಗಲ್ ಸುತ್ತ ಕೈ ಹಾಕಿ, ಹೇ ಬೇಬಿ, ಯಾಕೆ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಯು ವಾಂಟ್ ಮನಿ? ಎಷ್ಟು ಬೇಕು ನಿಂಗೆ? 1 crore, 2 crore ಆರ್ 10 crore? ನೀನು ಕೇಳು ಬೇಬಿ. ವಾವ್ ವಂಶಿ, ನೀನು ನಂಗೆ ಹೆಲ್ಪ್ ಮಾಡ್ತೀಯಾ? ಸೋ ಸ್ವೀಟ್ ಆಫ್ ಯು. ವಂಶಿ ದುಡ್ಡು ಕೊಡ್ತೀನಿ ಅಂದಿದ್ದೆ ನುಲಿತಾ ಇನ್ನೂ ಹತ್ರ ಹೋದ್ಲು. ಅಫ್ಕೋರ್ಸ್ ಬೇಬಿ, ಮನಿ ಈಸ್ ನಾಟ್ ಅ ಮ್ಯಾಟರ್, ಬಟ್ 1 ಕಂಡೀಷನ್. ನಿಂಗೆ 2 ಕೋಟಿ ಬೇಕು ಅಂದರೆ ಸ್ವಲ್ಪ ಹೊತ್ತು ನನ್ನ ಕಾಲ್ ಮೇಲೆ ಕೂರಬೇಕು. ಅದೇ 10 ಕೋಟಿ ಬೇಕು ಅಂದರೆ ನನ್ನ ಜೊತೆ ಒಂದು ನೈಟ್ ಇರಬೇಕು ಅಂತ ವಂಶಿ ಕಣ್ಣು ಹೊಡೆದ. ನಮ್ರತಾಗೆ ವಂಶಿ ಮಾತು ಅಸಹ್ಯ ಅಂತ ಅನ್ನಿಸ್ಲೇ ಇಲ್ಲ. ದುಡ್ಡುಗೋಸ್ಕರ ಅವನ ಜೊತೆ ಒಂದು ನೈಟ್ ಕಳೆಯೋಕೆ ರೆಡಿ ಇದ್ಲು. ಬಟ್ ವಂಶಿ ಮಾತು ಮುಗಿಸೋದ್ರೊಳಗೆ ಅವನ ಮುಸುಡಿಗೆ ತ್ರಿಶೂಲ್ನ ಟೆರಿಬಲ್ ಪಂಚ್ ಬಂದು ಬಿತ್ತು. ಬ್ಯಾಲೆನ್ಸ್ ಕಳ್ಕೊಂಡು ಡ್ಯಾನ್ಸ್ ಫ್ಲೋರ್ ಮೇಲೆ ಬಿದ್ದ ವಂಶಿ ಹಣೆಯಿಂದ ರಕ್ತ ಸುರಿಯೋಕೆ ಸ್ಟಾರ್ಟ್ ಆಯ್ತು. ವಂಶಿ ಎದ್ದು ನಿಲ್ಲೋಕೆ ಟ್ರೈ ಮಾಡಿದಾಗ ತಲೆ ತಿರುಗ್ದಂಗಾಯ್ತು. ಈ ಸೀನ್ ನೋಡಿ ಎಲ್ಲರೂ ಶಾಕ್ ಆಗಿದ್ರು. ಮ್ಯೂಸಿಕ್ ಆಫ್ ಆಯ್ತು. ವಂಶಿ ಸಿಡುಕ್ತಾ ಯಾರಿಗೋ ಫೋನ್ ಮಾಡ್ದ. ವಂಶಿಗೆ ಹೊಡೆದಿದ್ ನೋಡಿ ನಮ್ರತಾ ಸಿಟ್ಟಾಗಿ, ವಾಟ್ ದಿ ಹೆಲ್ ತ್ರಿಶೂಲ್, ಆರ್ ಯು ಮ್ಯಾಡ್? ಹೋಗ ಅವನ ಹತ್ರ ಸಾರಿ ಕೇಳು. ಆದ್ರೆ ಇಷ್ಟು ವರ್ಷ ಸೈಲೆಂಟ್ ಆಗಿ ಎಲ್ಲ ಅವಮಾನನೂ ಸಹಿಸ್ಕೊಂಡಿದ್ದ ತ್ರಿಶೂಲ್ಗೆ ಇನ್ನು ಸಾಧ್ಯ ಆಗ್ಲಿಲ್ಲ. ನಾನಲ್ಲ, ನನ್ನ ಚಪ್ಪಲ್ ಕೂಡ ಅವನ ಹತ್ರ ಸಾರಿ ಕೇಳಲ್ಲ. ಅಂಡ್ ಯು ಬಾ ನನ್ ಜೊತೆ ಅಂತ ಅವಳ ಕೈ ಹಿಡಿದು ಜೋರಾಗಿ ಎಳ್ದ. ಆದ್ರೆ ನಮ್ರತಾ ಕೈ ಬಿಡಿಸ್ಕೊಂಡು ಅವನ ಕೆನ್ನೆಗೆ ಜೋರಾಗಿ ಹೊಡೆದ್ಲು. ಇಷ್ಟೊತ್ತು ಏನೋ ಮಜಾ ನಡೀತಿದೆ ಅನ್ಕೊಂಡು ನೋಡ್ತಾ ಇದ್ದವರು ಶಾಕ್ ಆದ್ರು. ಇಡೀ ಹಾಲ್ನಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್. ತ್ರಿಶೂಲ್ ಕೆನ್ನೆ ಹಿಡ್ಕೊಂಡು ನಮ್ರತಾನೆ ದಿಟ್ಟಿಸಿ ನೋಡ್ದ. ನಾನಿಷ್ಟು ವರ್ಷ ಇಷ್ಟಪಟ್ಟಿದ್ದು ಇವಳನ್ನೇನಾ? ಇವಳಿಗೆ ಎಲ್ಲಿಂದ ಬಂತು ಇಷ್ಟೊಂದು ದುರಾಸೆ? ಅಷ್ಟೊಂದು ಇನ್ನೋಸೆಂಟ್ ಇದ್ದವಳು ಅದು ಹೇಗಿಷ್ಟು ಕ್ರಿಯಲ್ ಆದ್ಲು? ನಾನು 12 ವರ್ಷದ ಹಿಂದೆ ನೋಡಿದ ಹುಡುಗಿ ನಿಜವಾಗ್ಲೂ ಇವಳೇನಾ ಅಂತ ಅನುಮಾನ ಶುರುವಾಯಿತು. ತ್ರಿಶೂಲ್ ಯೋಚನೆಯಲ್ಲಿ ಕಳೆದು ಹೋಗಿರೋವಾಗ ಬಾಡಿ ಬಿಲ್ಡರ್ಸ್ ಥರ ಕಾಣೋ 25 ಜನ ಬಂದು ರೌಂಡ್ ಅಪ್ ಮಾಡಿದ್ರು. ಅವರಲ್ಲೇ ಒಬ್ಬ, ಯಾವನವನು ತ್ರಿಶೂಲ್ ಅಂದರೆ ಬಾರೋ ಮುಂದೆ ಅಂತ ಕೂಗ್ದ. ಸುತ್ತ ನಿಂತಿರೋ ಜನ ಎಲ್ಲ ತ್ರಿಶೂಲ್ ಇರೋ ಕಡೆ ಕೈ ತೋರಿಸಿದ್ರು. ಏಯ್, ಈ ಸೀದೋಗಿರೋ ನಾಯಿನ ಕೊಲ್ಲೋಕೆ ಇಷ್ಟು ಜನ ಯಾಕ್ರೋ? ನಾನೊಬ್ಬನೇ ಇವನ್ ಬೋಟಿ ತೆಗಿತೀನಿ ಅಂತ ಕೂಗ್ತಾ ತ್ರಿಶೂಲ್ನ ಕೊಲ್ಲೋಕೆ ಓಡ್ ಬಂದಷ್ಟೇ ಫಾಸ್ಟಾಗಿ ನೆಲಕ್ಕೆ ಬಿದ್ದು ಹೊಟ್ಟೆ ಹಿಡ್ಕೊಂಡು ನೋವಿಂದ ಕಿರ್ಚೋಕ್ ಸ್ಟಾರ್ಟ್ ಮಾಡ್ದ. ಎಲ್ರೂ ಏನಾಗುತ್ತೆ ಅಂತ ಗೆಸ್ ಮಾಡೋಷ್ಟರಲ್ಲಿ ಬಾಡಿಗಾರ್ಡ್ ನೆಲ ಹಿಡ್ದಿದ್ದ. ಇನ್ನೊಬ್ಬ ಬಾಡಿಗಾರ್ಡ್ ಹೊಡೆಯೋಕೆ ಅಂತ ರೆಡಿ ಆದ. ತ್ರಿಶೂಲ್ ಅವರನ್ನೆಲ್ಲ ಗುರಾಯಿಸಿ, ಸುಮ್ಮನೆ ಒಬ್ಬೊಬ್ಬರಾಗೆ ಯಾಕೋ ಬರ್ತೀರಾ? ಈ ರೀತಿ ಕೂಗ್ತಾ ಬರೋ ಮಕ್ಕಳಾಟ ಎಲ್ಲ ಬಿಡಿ,
ಒಂದೇ ಸಲ ಒಟ್ಟಿಗೆ ಬನ್ನಿ. ಶಿವನ ಮೇಲಾಣೆ, ನಿಮ್ಮಲ್ಲಿ ಒಬ್ರು ಕೂಡ ಸೀದಾ ಹೋಗಲ್ಲ. ಕುಂಟ ನಾಯಿ ಥರ ಕಾಲು ಎಳ್ಕೊಂಡು ಹೋಗ್ತೀರಾ. ಲೇ ಬರ್ರೋ, ಕುಂಟ್ಕೊಂಡು ಹೋಗೋದು ನಾವು ಅವನ ನೋಡೇ ಬಿಡೋಣ ಅಂತ ಹೇಳಿ 24 ಬಾಡಿ ಗಾರ್ಡ್ಸ್ ಒಟ್ಟಿಗೆ ತ್ರಿಶೂಲ್ ಕಡೆ ನುಗ್ಗಿದ್ರು. ಪಾರ್ಟಿ ಹಾಲ್ ನಿಂತಿದ್ದ ಜನ ಕೂಡ ಈ ತ್ರಿಶೂಲ್ಗೆ ಹುಚ್ಚಿಡ್ದಿರ್ಬೇಕು, ಅಷ್ಟೊಂದು ಜನರನ್ನ ಅವನೊಬ್ನೇ ಹೆಂಗ್ ಹೊಡೆಯೋಕ್ಕಾಗತ್ತೆ ಅಂತ ಮಾತಾಡ್ಕೊಳ್ತಾ ಇದ್ರು. ಇಡೀ ಹಾಲ್ ತುಂಬಾ ಹೊಡೆದಾಟ ಮತ್ತೆ ನೋವಿನ ಕೂಗಾಟನೆ ಕೇಳ್ತಾ ಇತ್ತು. ಯಾರೋ ಒಬ್ಬ ಬಾಡಿಗಾರ್ಡ್ ಕಾಲ್ ಹಿಡ್ಕೊಂಡು ನೆಲಕ್ಕೆ ಬಿದ್ದಿದ್ರೆ ಇನ್ನೊಬ್ಬನ ಹಣೆಯಿಂದ ರಕ್ತ ಸುರಿತಾ ಇತ್ತು. ಇದನ್ನೆಲ್ಲ ನೋಡಿ ಅಲ್ಲಿದ್ದ ಜನ ನಿಧಾನಕ್ಕೆ ಹಿಂದೆ ಸರ್ಕೊಂಡ್ರು. ವಂಶಿ ಇದೇ ಗ್ಯಾಪ್ನಲ್ಲಿ ಪೊಲೀಸ್ಗೆ ಕೂಡ ಫೋನ್ ಮಾಡಿಬಿಟ್ಟಿದ್ದ. 30-35 ಸೆಕೆಂಡ್ ಒಳಗೆ ತ್ರಿಶೂಲ್ ಅಷ್ಟೂ ಜನರನ್ನ ಸರಿಯಾಗಿ ಚಚ್ಬಿಟ್ಟ. ಸುತ್ತಲೂ ಬಿದ್ದಿರೋ ಬಾಡಿಗಾರ್ಡ್ನ ನೋಡ್ತಾ ತ್ರಿಶೂಲ್ ಹಣೆಗಾದ ಗಾಯನ ಒರೆಸ್ಕೊಂಡ. ತ್ರಿಶೂಲ್ಗೂ ಸಣ್ಣ ಪುಟ್ಟ ಗಾಯ ಆಗಿದ್ರೂ ಕಲ್ಲಿನ ಥರ ಗಟ್ಟಿಯಾಗಿ ನಿಂತಿದ್ದ. ಇವತ್ತಿನವರೆಗೆ ಬೇರೆಯವರಿಗೆ ಹೊಡೆಯೋದಿರ್ಲಿ, ಧ್ವನಿ ಎತ್ತಿ ಮಾತು ಕೂಡ ಆಡಿರ್ಲಿಲ್ಲ. ಅಂಥವನು ಇವತ್ತು ಒಂದೇ ಸಲ 24 ದಾಂಡಿಗರನ್ನ ಹೊಡೆದಿದ್ ನೋಡಿ ನಮ್ರತಾ ಶಾಕ್ ಆದ್ಲು. ಅಷ್ಟೊತ್ತಿಗೆ ಪೊಲೀಸ್ ಕೂಡ ಅಲ್ಲಿ ಬಂದ್ರು. ನೆಲಕ್ಕೆ ಬಿದ್ದಿರೋ ಬಾಡಿಗಾರ್ಡ್ಸ್ ಮಧ್ಯೆ ನಿಂತಿರೋ ತ್ರಿಶೂಲ್ ಕೈಗೆ ಕೋಳ ಹಾಕಿ ಎಳ್ಕೊಂಡು ಹೊರಟ್ರು. ತ್ರಿಶೂಲ್ ಪೊಲೀಸ್ ಜೊತೆ ಹೋಗ್ತಾ ತಿರುಗಿ ನಮ್ರತಾನೇ ನೋಡ್ತಾ ಇದ್ದ. ಅವನ್ ಕಟ್ಕೊಂಡಿರೋ ಕನ್ಸಿನ ಪ್ರಪಂಚ ಅವನ್ ಕಣ್ಣೆದುರೇ ನಾಶ ಆಗಿತ್ತು. ಇಲ್ಲಿ ತನಕ ಯಾವತ್ತೂ ಕಾಡದೇ ಇದ್ದ ಒಂದು ಪ್ರಶ್ನೆ ಈಗ ಕಾಡ್ತು. ನಿಜವಾಗ್ಲೂ ಇವಳೇನ ನನ್ನ ಚೈಲ್ಡ್ಹುಡ್ ಲವ್? 12 ವರ್ಷದ ಹಿಂದೆ ನಾನು ನೋಡಿದ ಹುಡುಗಿನ ಇವಳು, ಅಥವಾ ಇವಳು ಯಾರೋ ಬೇರೆನಾ? 3 ವರ್ಷದಿಂದ ಟ್ರೈ ಮಾಡ್ತಿದ್ದಿದ್ದು ಇವಳು ಮನ್ಸ್ ಗೆಲ್ಲೋಕ? ಇಷ್ಟು ದಿನ ಎಲ್ಲಾನೂ ಸಹಿಸ್ಕೊಂಡಿದ್ದ ತ್ರಿಶೂಲ್ಗೆ ನಮ್ರತಾ ತುಂಬಾನೇ ಚೇಂಜ್ ಆಗಿದ್ದಾಳೆ ಅನ್ನೋದು ಪಕ್ಕ ಆಯ್ತು. ನನ್ನ ಸೆಲ್ಫ್ ರೆಸ್ಪೆಕ್ಟ್ಗಿಂತ ಈ ಪ್ರೀತಿ ಹೆಚ್ಚ ಅನ್ಸೋಕ್ ಸ್ಟಾರ್ಟ್ ಆಯ್ತು. ಈಗ ಪ್ರೀತಿನ ಸ್ವಾಭಿಮಾನನ ಅನ್ನೋ ಗೊಂದಲದಲ್ಲಿ ಬಿದ್ದ. ನಿಜವಾಗ್ಲೂ ಒಂದ್ ಸೈಡ್ ಲವ್ ಇಷ್ಟೊಂದು ಕೆಟ್ಟದಾಗಿರುತ್ತಾ? ತ್ರಿಶೂಲ್ ಯಾಕೆ ಇಷ್ಟೊಂದು ಅವಮಾನ ಸಹಿಸ್ಕೊಂಡ? ತ್ರಿಶೂಲ್ ಈಗ ಸ್ವಾಭಿಮಾನ ಮತ್ತೆ ಪ್ರೀತಿ ನಡುವೆ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತಾನೆ? ಯಾವ ಮಿಷನ್ಗಾಗಿ ಆರ್ಮಿ ಮೇಜರ್ ತ್ರಿಶೂಲ್ನ ಕರೀತಾ ಇದೆ? ಲವ್ ಮಾಡಿದ್ರೆ ಹೀಗಾಗತ್ತಾ? ಇಷ್ಟೊಂದು ಮೋಸ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಈ 3 ವರ್ಷ ಅವಳು ಗುಲಾಮನ್ ಥರ ಬದುಕಿದ್ದೀನಿ. ನನ್ನ ಮರ್ಯಾದೆ ಕೂಡ ಹೋಯ್ತು. ಇಷ್ಟೆಲ್ಲ ಆದ್ಮೇಲೂ ಅವಳು ಮನಸ್ಸು ಕರಗಲೇ ಇಲ್ವಾ? ಬರೀ ದುಡ್ಡು ದುಡ್ಡು ಅಂತ ಸಾಯ್ತಿದ್ದಾಳೆ. ಪ್ರೀತಿಗಿಂತ ದುಡ್ಡೇ ಇಂಪಾರ್ಟೆಂಟ್ ಆಗೋಯ್ತಾ? ನಾವಿಬ್ರು 12 ವರ್ಷದಿಂದ ಮೀಟ್ ಆಗಿದ್ದು, ಪ್ರಾಮಿಸ್ ಮಾಡಿದ್ದೆಲ್ಲ ಮರ್ತ್ಬಿಟ್ಟಿದ್ದಾಳ. ನಮ್ರತಾ, ಯಾಕಿಷ್ಟು ಚೇಂಜ್ ಆಗಿದೆಯಾ? ವೈ ಆರ್ ಯು ಡೂಯಿಂಗ್ ದಿಸ್ ಟು ಮೀ? ಶಿವಪ್ಪ, ಈಗ ನೀನೇ ನನಗೆ ದಾರಿ ತೋರಿಸ್ಬೇಕು. ವಂಶಿಯಿಂದ ಜೈಲ್ ಪಾಲಾಗಿರೋ ತ್ರಿಶೂಲ್ಗೆ ಆ ಒಂದು ರಾತ್ರಿ ಒಂದು ಜನ್ಮ ಕಳೆದಷ್ಟು ಹಿಂಸೆ ಆಗ್ತಾ ಇತ್ತು. ಕಂಬಿ ಹಿಂದೆ ಕೂತ್ಕೊಂಡು ನಮ್ರತಾ ಬಗ್ಗೆನೇ ಥಿಂಕ್ ಮಾಡ್ತಿದ್ದ. ಇಬ್ರಿಗೂ ಮದುವೆ ಆಗಿ ನಿನ್ನೆಗೆ 3 ವರ್ಷ ಕಂಪ್ಲೀಟ್ ಆಯ್ತು. ಆದ್ರೆ ಇವತ್ತಿಗೂ ಗಂಡ ಹೆಂಡತಿ ಒಂದೇ ರೂಮಲ್ಲಿ ಕೂಡ ಮಲಗ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ಇಂದಾನೇ ಅವಳು ತ್ರಿಶೂಲ್ನ ಅವಾಯ್ಡ್ ಮಾಡ್ತಾ ಬಂದಿದ್ಲು. ಇವತ್ತಿ ಆನಿವರ್ಸರಿ ದಿನ ಅವಳಿಗೆ ತಾನು ಯಾರು, ಕಳೆದ 12 ವರ್ಷದಲ್ಲಿ ಏನೆಲ್ಲ ಆಯ್ತು ಎಲ್ಲ ಹೇಳ್ಬಿಡ್ಬೇಕು ಅನ್ಕೊಂಡಿದ್ದ. ಆದ್ರೆ ಅವಳು ಕಾರವಾರ ಬಂದರಲ್ಲಿ ನಾಯಿಗೆ ಹಾಕೋ ಮೀನಿನ ವ್ಯಾಲ್ಯೂನು ತೋರಿಸ್ಲಿಲ್ಲ. ಈಗ ಜೈಲಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ಲವ್ ಮಧ್ಯೆ ಸಿಕ್ಕು ಒದ್ದಾಡ್ತಾ ಆ ಪರಶಿವನ ಬೇಡ್ಕೊಂಡ. ಕೇಳಿದ ಕೂಡ್ಲೆ ಶಿವ ಕೆಳಗಿಳಿದ್ ಬರೋ ಹಾಗಿದ್ರೆ ಚೆನ್ನಾಗಿರೋದಲ್ವಾ? ತ್ರಿಶೂಲ್ ಕೋಪದಿಂದ ಮುಷ್ಟಿ ಗಟ್ಟಿ ಹಿಡ್ಕೊಂಡು ಕೂತಿದ್ದ. ನರಗಳೆಲ್ಲ ಬಿಗಿಯಾದವು. ಮುಖ ನೋಡಿದ್ರೇನೆ ಅವನ ಮನಸ್ಸಿಗೆ ಎಷ್ಟು ಹರ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಿತ್ತು. ತ್ರಿಶೂಲ್ ಕಂಬಿ ಎಣಿಸ್ತಾ ಇರೋ ಟೈಮ್ನಲ್ಲೇ ನಮ್ರತಾ ಪಾರ್ಟಿಯಿಂದ ಎರ್ರಾ ಬಿರ್ರಿ ಗಾಡಿ ಹೊಡ್ಕೊಂಡು ಮನೆಗೆ ಹೋಗಿ ಬಾಗ್ಲನ್ನ ಮುರಿದು ಹಾಕೋ ರೇಂಜ್ಗೆ ಬಡಿತಾ ಇದ್ಲು. ಮಮ್ಮಿ, ಮಮ್ಮಿ, ನನ್ನ ನಿದ್ದೆ ಕಂಪ್ಲೀಟ್ ಹಾಳಾಗೋಯ್ತು. ನೀನು ಬಾಗ್ಲ ಹಾಕೊಂಡು ಗೊರ್ಕೆ ಹೊಡಿತಾ ಇದ್ಯಾ? ಓಪನ್ ದಿ ಡ್ಯಾಮ್ ಡೋರ್ ಮಮ್ಮಿ. ನಮ್ರತಾ ಕಿರುಚಾಟ ಕೇಳಿ ಅವಳಮ್ಮ ಗಿರಿಜಾ ಎದ್ದು, ಏನಾಯ್ತೆ? ಈ ಮಧ್ಯರಾತ್ರಿ ಯಾಕೆ ಮೈಮೇಲೆ ಭೂತ ಬಂದಿರೋ ಥರ ಕಿರ್ಚಾಡ್ತಿದ್ಯಾ? ಪಾರ್ಟಿಗೆ ಹೋಗಿ ಬಂದ್ಯಾ ಇಲ್ಲ ಮಾಟ ಮಂತ್ರ ಮಾಡೋ ಮಸಣಿ ಕಟ್ಟೆಗ? ಸುಡ್ಗಾಡ್ ಪಾರ್ಟಿಗೆ ಹೋಗಿದ್ದೆ, ಆದರೆ ಅಲ್ಲೂ ನನ್ನ ಬಿಕಾರಿ ಗಂಡ ಬಂದು ಎಲ್ಲ ಹಾಳು ಮಾಡ್ದ. ತೂಕಡಿಸ್ತಾನೆ ಇದ್ದ ಗಿರಿಜಾ ನಿದ್ದೆ ಸರ್ರ್ ಅಂತ ಹಾರ್ ಹೋಯ್ತು. ಏನೇ ಹೇಳ್ತಿದ್ಯಾ? ಅವನು ಅಲ್ಲಿಗೂ ಬಂದಿದ್ನಾ? ಏನಕ್ಕಂತೆ? ನನ್ಗೆ ಗೊತ್ತಿಲ್ಲ ಮಮ್ಮಿ. ಹಳೆ ಸಿನಿಮಾ ಹೀರೋ ಥರ ಹೂ ಹಿಡ್ಕೊಂಡು ಬಂದಿದ್ದ. ಅದು ಸಾಯ್ಲಿ, ನಮ್ಮ ಕಂಪ್ನಿಗೆ ನಿನ್ನ ಫ್ರೆಂಡ್ಸ್ ಯಾರಾದರೂ ಹೆಲ್ಪ್ ಮಾಡ್ತೀನಿ ಅಂದ್ರಾ? ಹಾಂ, ಮಾಡ್ತಾರೆ. ಆ ನಿನ್ನ ಅಳಿಯ ಮನೆ ತೊಳಿಯ
ಎಲ್ಲಾನು ತೊಳೆದು ಹಾಕ್ದ. ವಂಶಿ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದ. ಈ ರಾಸ್ಕಲ್ ತ್ರಿಶೂಲ್ ಅವನಿಗೆ ಹೊಡೆದು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ. ನಮ್ರತಾ ಬೀಚ್ ರೆಸಾರ್ಟ್ನಲ್ಲಿ ನಡೆದಿರೋ ಎಲ್ಲದನ್ನೂ ಗಿರಿಜಾ ಹತ್ರ ಹೇಳಿದ್ಲು. ಇದೆಲ್ಲ ನಿನ್ನ ಅಜ್ಜ ಮಾಡಿರೋ ರಗಳೆ. ಏನಂತ ಆ ಬಿಕಾರಿ ಜೊತೆ ನಿನ್ನ ಮದುವೆ ಮಾಡಿಸಿದ್ರು, ಆಗಿಂದ ನಿನ್ನ ಲೈಫ್ ಬರ್ಬಾದಾಗ್ಬಿಟ್ಟಿದೆ. ಅವತ್ತೇ ಈ ಮದುವೆ ಸ್ಟಾಪ್ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ಮಮ್ಮಿ, ಇನ್ನು ನನ್ನ ಹತ್ರ ಅವನ ಜೊತೆ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಐ ವಾಂಟ್ ಡಿವೋರ್ಸ್. ಗಿರಿಜಾ ಶಾಕ್ ಆಗ್ಬಿಟ್ಲು. ಅಯ್ಯೋ ಮಗ, ಹಾಗೆಲ್ಲಾದರೂ ಮಾಡಿಬಿಟ್ಯಾ? ನಿನ್ನ ಅಜ್ಜ ಮಾಡಿಟ್ಟಿರೋ ವಿಲ್ ನೆನಪಿಲ್ವಾ ನಿನಗೆ? ನೀನು ಅವನಿಗೆ ಡಿವೋರ್ಸ್ ಕೊಟ್ಟರೆ ಆಸ್ತಿಲಿ ಅರ್ಧ ಅವನಿಗೆ ಕೊಡಬೇಕಾಗತ್ತೆ. ಆ ಬೆಗ್ಗರ್ ತ್ರಿಶೂಲ್ ಅದಕ್ಕೆ ಅಲ್ವಾ ಕಾಯ್ತಾ ಇರೋದು. ಇದೆಲ್ಲ ಅವನು ಪ್ಲ್ಯಾನ್ ಮಾಡಿನೇ ಮಾಡ್ತಿರ್ಬೇಕು. ಪ್ಲೀಸ್ ಮಮ್ಮಿ, ಇನ್ನು ನನ್ನ ಕೈಲಿ ಆಗಲ್ಲ. ದಿಸ್ ಇಸ್ ದ ರೈಟ್ ಟೈಮ್ ಅಂತ ಹೇಳ್ತಾ ನಮ್ರತಾ ಮನ್ಸಲ್ಲೇ ಏನೋ ಸ್ಕೆಚ್ ಹಾಕ್ಕೊಂಡು ತುಟಿ ಸೊಟ್ಟ ಮಾಡಿ ನಕ್ಲು. ಗಿರಿಜಾ ಮತ್ತೆ ನಮ್ರತಾ ತ್ರಿಶೂಲ್ಗೆ ಹೇಗೆ ಗುಡ್ ಬೈ ಹೇಳೋದು ಅಂತ ಪ್ಲಾನಿಂಗ್ ಮಾಡ್ತಾ ಇದ್ರು. ಜೈಲಲ್ಲಿರೋ ತ್ರಿಶೂಲ್ಗೆ ಮಾತ್ರ ಪ್ರೀತಿನ, ಸೆಲ್ಫ್ ರೆಸ್ಪೆಕ್ಟ ಅನ್ನೋ ಕನ್ಫ್ಯೂಷನ್ ಇನ್ನೂ ಮುಗ್ದಿರ್ಲಿಲ್ಲ. ಆ ಪ್ರಶ್ನೆ ಅವನ ಮನ್ಸನ್ನ ಹಿಂಡಿ ಹಿಪ್ಪೆ ಮಾಡಿತ್ತು. ಈಗ ನಾನು ಯಾರಿಗಾಗಿ ಫೈಟ್ ಮಾಡಬೇಕು? ನಂಗೋಸ್ಕರನಾ? ಇಲ್ಲ ಇನ್ನೂ ಚೈಲ್ಡ್ಹುಡ್ ಲವ್ ಅಂತ ಹೇಳ್ಕೊಂಡು ಅವಳ ಪ್ರೀತಿಗ? 12 ವರ್ಷದ ಹಿಂದಿನ ಆ ಭಯಂಕರ ರಾತ್ರಿಲಿ ಅವನಿಗೆ ಮಾತು ಕೊಟ್ಟಿರೋ ಆ ಮುಗ್ಧವಾದ ಮುದ್ದು ಮುಖ, ದುಂಡು ಕಣ್ಗಳು, ಸ್ವೀಟ್ ವಾಯ್ಸ್ ಎಲ್ಲ ಒಂದ್ಸಲ ತ್ರಿಶೂಲ್ ಮನ್ಸಲ್ಲಿ ಬಂದು ಹೋದ್ವು. ನಮ್ರತಾ ನನ್ನ ಚೈಲ್ಡ್ಹುಡ್ ಪ್ರೀತಿ ಅಲ್ವೇ ಅಲ್ಲ ಅಂತ ಈಗ ಅನ್ನಿಸ್ತಾ ಇದೆ. ಆದರೆ ಅವಳೇ ನನ್ನ ಪ್ರೀತಿ ಆಗಿದ್ರೆ ಆ ಪ್ರೀತಿನ ಮರೆತು ಬದುಕೋಕೆ ನನ್ನ ಹತ್ರ ಆಗುತ್ತಾ? ಬಟ್ ಸೆಲ್ಫ್ ರೆಸ್ಪೆಕ್ಟ್ ಅದನ್ನೂ ಕಳ್ಕೊಂಡು ಬದುಕೋಕ್ಕಾಗಲ್ಲ. ಏನು ಮಾಡಲಿ? ಪ್ರಶ್ನೆಗಳು ಅಲೆಗಳ ಥರ ಎಷ್ಟೇ ಸಲ ದಡಕ್ ಬಂದರೂ ಉತ್ತರ ಮಾತ್ರ ದೊಡ್ಡ ಮರಳುಗಾಡಿನ ಥರ ಖಾಲಿಯಾಗಿತ್ತು. ನೆಕ್ಸ್ಟ್ ಡೇ ಬೇಗ ಎದ್ದ ನಮ್ರತಾ ಫುಲ್ ಖುಷಿಯಾಗಿದ್ಲು. ಯೂಸ್ಲೆಸ್ ಗಂಡನಿಂದ ಫೈನಲಿ ಚಾಪ್ಟರ್ ಕ್ಲೋಸ್ ಮಾಡ್ಕೊಳ್ಳೋಕೆ ಒಂದು ಐಡಿಯಾ ಕಂಡ್ಕೊಂಡಿದ್ಲು. ನಾನು ಬಂದು ನಿನ್ನ ಜೈಲಿಂದ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಕಾಯ್ತಾ ಇರ್ತೀಯಲ್ವಾ ತ್ರಿಶೂಲ್? ಸೋ ಸ್ಯಾಡ್. ನಿನಗೆ ಬೇಲ್ ಕೊಟ್ಟು ನಾನು ಬಿಡಿಸ್ತೀನಿ ಅನ್ನೋ ಹಗಲ್ಗಂಡ್ಸ್ ಕಾಣ್ತಾ ಇರು. ನಾನು ನಿನಗೆ ಡಿವೋರ್ಸ್ ನೋಟಿಸ್ ಕೊಡ್ತೀನಿ. ಇದಕ್ಕೆ ಅಲ್ವಾ ಚಮಕ್ ಕೊಡೋದು ಅನ್ನೋದು. ರೆಡಿ ಆಗೋಕೆ ಅಂತ ಫೇವ್ರೆಟ್ ಪರ್ಪಲ್ ಡ್ರೆಸ್ ತಗೊಂಡು ಬಾತ್ರೂಮ್ಗೆ ಹೋದ್ಲು. ಸ್ವಲ್ಪ ಹೆಚ್ಚೆ ಅನ್ನೋಷ್ಟು ಮೇಕಪ್ ಮಾಡಿಕೊಂಡು ರೂಮಿಂದ ಹೊರಗೆ ಬರ್ತಿದ್ದಂಗೆ ಅವಳ ಸ್ಕೂಲ್ ಫ್ರೆಂಡ್ ಕಿರಣ್ ಹಾಲಲ್ಲಿ ಕೂತು ಟೀ ಕುಡಿತಾ ಇದ್ದ. ನಮ್ರತಾ ಅಂದರೆ ಅವನು ಸ್ಕೂಲ್ ಟೈಮಿಂದನೇ ಸಾಯ್ತಿದ್ದ. ನಮ್ರತಾ ಡಿವೋರ್ಸ್ ತಗೋತಿದ್ದಾಳೆ ಅನ್ನೋ ವಿಷಯ ಗಿರಿಜಾ ಇನ್ಫಾರ್ಮ್ ಮಾಡ್ತಿದ್ದಂಗೆ ಹೈ ಆ್ಯಂಡ್ ಕಾರ್ ತಗೊಂಡು ಮೀಟ್ ಮಾಡೋಕ್ಕೆ ಬಂದೇ ಬಿಟ್ಟಿದ್ದ. ಕಿರಣ್, ಎಷ್ಟು ದಿನ ಆಯಿತು ನೀನು ನೋಡಿ? ಜಾಬ್ ಮಾಡ್ತಾ ಇದೆಯಾ? ಯಾವುದೋ ಹೊಸ ಕಾರ್ ತಂದಿರೋ ಹಾಗಿದೆ. ಆ್ಯಕ್ಚುಲಿ ಆಂಟಿ, ನಂಗೆ ಪ್ರಮೋಷನ್ ಆಗಿದೆ. ಈಗ ನನ್ನ ಪ್ಯಾಕೇಜ್ 5 crore ಇದೆ. ದುಡ್ಡಿನ ದೊಡ್ಡತನ ಕೇಳ್ತಿದ್ದಂಗೆ ಗಿರಿಜಾ ಅವನ ಹಿಂದೆ ಮುಂದೆನೇ ಸುತ್ತಾಡ್ತಾ, ವಾವ್ ಕಿರಣ್, ನಿನಗೆ ನೋಡು ಎಷ್ಟು ಜವಾಬ್ದಾರಿ ಇದೆ. ನನ್ನಳಿಯನೂ ಇದ್ದಾನೆ. ಛೇ, ನಮ್ಮ ಫ್ಯಾಮಿಲಿಗೆ ಬ್ಲ್ಯಾಕ್ ಮಾರ್ಕ್. ಇದೊಂದು ಮದುವೆ ಆಗಿದ್ದು ನಮ್ಮ ಫ್ಯಾಮಿಲಿನ ಕುಣಿಕೆಗೆ ಹಾಕ್ಬಿಡ್ತು. ನಿಂಗೊಂದು ಗುಟ್ಟಿನ ವಿಷಯ ಹೇಳ, ಅವರಿಬ್ಬರು ಇವತ್ತಿನ ತನಕ ಒಂದೇ ರೂಮ್ನಲ್ಲಿ ಮಲಗಲೇ ಇಲ್ಲ. ಇದನ್ನ ಕೇಳಿ ಕಿರಣ್ ಮನ್ಸಲ್ಲಿ ಲಡ್ಡು ಬ್ಲಾಸ್ಟ್ ಆಯಿತು. ಆಸೆಗಣ್ಣಲ್ಲಿ ಗಿರಿಜನ್ನೇ ನೋಡ್ತಾ ಕೂತಿದ್ದ. ಇನ್ನೊಂದು ಕಡೆ ವಂಶಿ ಸಿಟ್ಟಲ್ಲಿ ಸುಡ್ತಿದ್ದ. ಮರ್ಯಾದೆ ತೆಗೆದಿರೋ ತ್ರಿಶೂಲ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಇನ್ಸ್ಪೆಕ್ಟರ್ಗೆ ಲಂಚದ ಆಸೆ ತೋರಿಸಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡೋಕೆ ಹೇಳಿದ್ದ. ತ್ರಿಶೂಲ್ ಮಹಾದೇವ್, ಯಾಕೆ ಬೇಕಿತ್ತು ನಿನಗೆ ಈ ದೊಡ್ಡ ಜನರ ಜೊತೆ ಅದಕ್ಕೆ ಪ್ರಸಂಗ? ಏಯ್ ಪಿ ಸಿ, ಅವನ್ನೆಲ್ಲ ಬಟ್ಟೆ ಬಿಚ್ಚಿ ಉಲ್ಟಾ ನೇತು ಹಾಕ್ರಿ. ಇವತ್ತು ಅವನ ಚರ್ಬಿ ಇಳಿಸ್ತೀನಿ. ಹತ್ರ ನಿಂತಿದ್ದ ಪಿ ಸಿ ಕಡೆ ನೋಡಿ ಇನ್ಸ್ಪೆಕ್ಟರ್ ಆರ್ಡರ್ ಮಾಡ್ದ. ತ್ರಿಶೂಲ್ ಪರಶಿವನ ದೊಡ್ಡ ಭಕ್ತ. ಅವನಿಗೆ ಯಾವತ್ತೇ ಯಾವುದೇ ಪ್ರಾಬ್ಲಮ್ ಬರಲಿ, 2ರಲ್ಲಿ ಒಂದು ದಾರಿ ಚೂಸ್ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಕೂಡ ಆ ಶಿವನಲ್ಲೇ ಬೇಡ್ಕೋತಿದ್ದ. ಈಗಲೂ ಜೈಲಿನ ಒಂದು ಮೂಲೆಯಲ್ಲಿ ಕೂತು ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಿದ್ದ. ಅದೇ ಟೈಮ್ಗೆ ಇಬ್ರು ಪಿ ಸಿ ಸೆಲ್ ಒಳಗೆ ಬಂದು ಅವನನ್ನು ಹಿಡ್ಕೊಂಡ್ರು. ಶಿವ ಒಂದು ಸಲ ವಿನಾಶಕ ರೂಪ ತಾಳ್ದ ಅಂದರೆ ಅವನನ್ನು ಸ್ಟಾಪ್ ಮಾಡೋಕೆ ಯಾರಿಗೂ ಸಾಧ್ಯ ಇಲ್ಲ. ನಿಮ್ಮಂಥ ಅಧರ್ಮಿಗಳು ಲಿಮಿಟ್ ಕ್ರಾಸ್ ಮಾಡೋವಾಗ ಶುರುವಾಗೋ ಶಿವತಾಂಡವನ ನಿಮ್ಮ ಹತ್ರ ಖಂಡಿತ ತಡೆಯೋಕ್ಕಾಗಲ್ಲ. ಅದೇ ಪರಶಿವನ ಆಯುಧ ನಾನು. ಈ ತ್ರಿಶೂಲ್ ಮಹಾದೇವನ ತಾಂಡವ ನೀವೀಗ ನೋಡ್ತೀರಾ. ತ್ರಿಶೂಲ್ ಜಪ ಮಾಡ್ತಾ ಇರೋವಾಗ ದುಡ್ಡಿನ ಚಪಲಕ್ಕೆ ನಾಲ್ಗೆ ಚಾಚಿ ಅವನನ್ನು ಬಂದು ತಡೆದಿರೋದಕ್ಕೆ ಕೋಪ ಬಂದಿತ್ತು. ಅದೇ ರೋಷದಲ್ಲಿ ಕೈ ಹಿಡ್ಕೊಂಡಿರೋ ಪಿ ಸಿಯ ಕಾಲರ್ ಹಿಡಿದು ಎಳೆದು ನೆಲಕ್ಕೆ ಬೀಳಿಸ್ದ. ಇನ್ನೊಬ್ಬ ಪಿ ಸಿಗೆ ಮುಖಕ್ಕೆ ಒಂದು ಡಿಚ್ಚಿ ಬಿತ್ತು. ಅಚಾನಕ್ಕಾಗಿ ತ್ರಿಶೂಲ್ ಅಟ್ಯಾಕ್ ಮಾಡಿದ್ ನೋಡಿ ಹೆದರಿ ಹಿಂದಕ್ಕೆ ಸರ್ಕೊಂಡ್ರು. ತ್ರಿಶೂಲ್ ಕಣ್ಣಲ್ಲಿ ಆ ತೀಕ್ಷ್ಣ ಪ್ರಕಾಶ ಬೆಳಗ್ತಾ ಇರೋದು ನೋಡಿ
ಅವರಿಬ್ರು ಹತ್ರ ಬರೋಕ್ಕೂ ಧೈರ್ಯ ಮಾಡಲಿಲ್ಲ. ಶಂಭೋ ಶಂಕರ, ಶಂಭೋ ಶಂಕರ ಅಂತ ಅವನು ಕೂಗಿರೋ ಧ್ವನಿ ಪೊಲೀಸ್ ಸ್ಟೇಷನ್ ತುಂಬಾ ಎಕೋ ಆಯಿತು. ಸಿಚುವೇಶನ್ ನೋಡಿ ಇನ್ಸ್ಪೆಕ್ಟರ್ ಪಿತ್ತದಲ್ಲಿ ರೇಗಾಡ್ತಾ ತ್ರಿಶೂಲ್ ಹತ್ರ ಬಂದು ಲಾಠಿ ಚಾರ್ಜ್ ಶುರು ಮಾಡಿದ್ರು. 10 ನಿಮಿಷದಲ್ಲಿ ಪಿಸಿಗಳು ಸೇರ್ಕೊಂಡು ಕತ್ತಲ ಕೋಣೆಯಲ್ಲಿ ತ್ರಿಶೂಲ್ನ ಉಲ್ಟಾ ನೇತ್ ಹಾಕಿ ಲಾಠಿ ಬೂಟಿಂದ ಅವನನ್ನ ಜಪ್ಪೋಕೆ ಶುರು ಮಾಡಿದ್ರು. ತ್ರಿಶೂಲ್ ಬಾಡಿ ಫುಲ್ ಬ್ಲಡ್ಡಿಂದ ತುಂಬೋಗಿರೋದು ಆ ರೂಮ್ನಲ್ಲಿರೋ 0 ವೋಲ್ಟ್ ಬಲ್ಬ್ ಬೆಳಕಲ್ಲಿ ಕಾಣ್ತಿತ್ತು. ಆದರೂ ತ್ರಿಶೂಲ್ ಒಂದಿಷ್ಟೂ ಕೂಗಿ ಗಲಾಟೆ ಎಬ್ಬಿಸ್ಲಿಲ್ಲ. ಇನ್ಸ್ಪೆಕ್ಟರ್ ಕೋಪ ಕೆರಳಿತು. ಸೊಂಟದ ಲೆದರ್ ಬೆಲ್ಟ್ ತೆಗೀತಾ, ಆ ದಪ್ಪ ಚರ್ಮ ಸೂವರ್ ಮಗಂದು ಚಡ್ಡಿನೂ ಬಿಚ್ಚಾಕ್ರೋ, ಎಷ್ಟು ದಮ್ಮಿದೆ ಅಂತ ನಾನು ನೋಡ್ತೀನಿ ಅಂತ ಕೂಗ್ದ. ಇಬ್ರು ಪಿಸಿಗಳು ಕೂಡ್ಲೇ ತ್ರಿಶೂಲ್ ಹತ್ರ ಹೋಗಿ ಅವನ್ ಚಡ್ಡಿ ಬಿಚ್ಚಾಕೋಕೆ ಮುಂದಾದ್ರು. ಅವನು ಕೊಸ್ರಾಡೋದನ್ನ ಬಿಟ್ಟು ಸೈಲೆಂಟ್ ಐಸ್ ತರ ಇದ್ದ. ಸುನಾಮಿ ಹೇಳೋ ಮೊದಲು ಶಾಂತವಾಗಿರೋ ಕಡಲು ತರ ಕಾಣ್ತಿದ್ದ. ಏಕ್ದಮ್ ಆ ಪೊಲೀಸ್ ಸ್ಟೇಷನ್ ಸಿಚುವೇಶನ್ ಚೇಂಜ್ ಆಯಿತು. ಇಡೀ ಸ್ಟೇಷನ್ ತುಂಬಾ ಧೂಳು, ಮಣ್ಣೆಲ್ಲ ಹಾರ್ ಬಂದ್ವು. ಎಲ್ಲೋ ದೂರದಲ್ಲಿ ಹೆಲಿಕಾಪ್ಟರ್ ಬರೋ ಸೌಂಡ್ ಕೇಳಿಸ್ತು. ತ್ರಿಶೂಲ್ ಕಣ್ಮುಚ್ಕೊಂಡು ಏನ್ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ದ. ಇನ್ಸ್ಪೆಕ್ಟರ್ ಮತ್ತೆ ಪಿಸಿಗಳು ಬಾಯಿ ಬಿಟ್ಕೊಂಡು ಏನಾಗ್ತಿದೆ ಅಂತ ನೋಡ್ತಾ ದಂಗಾಗ್ಬಿಟ್ರು. ಆ ಪೊಲೀಸ್ ಸ್ಟೇಷನ್ ಹತ್ರ ಇರೋ ಅಂಗಡಿಯವರೆಲ್ಲ ಇದೇನಪ್ಪ ಆಗ್ತಾ ಇರೋದು ಅನ್ಕೊಂಡು ಕೆಲಸ ಎಲ್ಲ ಬಿಟ್ಟು ಸ್ಟೇಷನ್ ಮುಂದೆ ಜಮಾಯಿಸಿದ್ರು. ಆಗ್ಲೇ ಹೆಲಿಕಾಪ್ಟರ್ನಿಂದ ಹಗ್ಗ ಕೆಳಗೆ ಬಿಟ್ಟು 10-12 ಬ್ಲ್ಯಾಕ್ ಕಮಾಂಡೋಸ್ ಸ್ಟೇಷನ್ ಮುಂದೆ ಇಳಿದ್ರು. ಸೇಮ್ ಟೈಮ್ಗೆ 10 ಬ್ಲ್ಯಾಕ್ SUV ಕಾರ್ ಕೂಡ ಸ್ಟೇಷನ್ ಅಂಗಳಕ್ಕೆ ಬಂತು. ಹೈಲಿ ಟ್ರೈನ್ಡ್ ಆಗಿರೋ 20 ಕಮಾಂಡೋಸ್ ಕೈಲಿ ಅಡ್ವಾನ್ಸ್ಡ್ ಗನ್ ಹಿಡ್ಕೊಂಡು ಕಾರ್ನಿಂದ ಇಳಿದ್ರು. ಸೀನ್ ನೋಡಿದ್ರೆ ಎಂಥವನು ಹೆದರಿ ಪತರುಗುಟ್ಟಿ ಹೋಗ್ತಿದ್ರು. ಕ್ಯಾಪ್ಟನ್ ವಿಕ್ರಮ್ ಕಾರಿಂದ ಇಳಿದು ಸ್ಟ್ರೈಟ್ ಆಗಿ ಸ್ಟೇಷನ್ ಒಳಗೆ ಹೋಗಿ ಅಲ್ಲಿನ ಸಿಚುವೇಶನ್ ನೋಡಿ, ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಯಾವನ್ಲೇ ಅವನು? ಅವ್ರನ್ನ ಕಟ್ಟಾಕಿರೋದು, ಕೆಳಗಿಳಿಸ್ರು ಅವ್ರನ್ನ. ಹೇಳ್ದೆ ಕೇಳದೆ ಸ್ಟೇಷನ್ ಒಳಗೆ ಬಂದು ಧಮ್ಕಿ ಹಾಕ್ತಿರೋ ಆಸಾಮಿನ ನೋಡಿ ಇನ್ಸ್ಪೆಕ್ಟರ್ ಎದೆ ತಿಕ್ತಾ, ನೀನ್ ಯಾವನು ಅನ್ನೋದನ್ನ ಮೊದಲು ಹೇಳಲೇ, ಸ್ಟೇಷನ್ ಏನ್ ನಿಮ್ಮಪ್ಪನ ಮನೆ ಅನ್ಕೊಂಡ್ಯಾ ಏಕಾಏಕಿ ನುಗ್ಗೋಕೆ? ಇನ್ಸ್ಪೆಕ್ಟರ್ ಸೊಕ್ಕಿನ ಮಾತು ಕೇಳಿ ಕ್ಯಾಪ್ಟನ್ ವಿಕ್ರಮ್ಗೆ ಸಿಟ್ಟು ಬಂತು. ಕೆನ್ನೆಗೆ 4 ಬಾರಿಸಿ, ತ್ರಿಶೂಲ್ ಮಹಾದೇವ್ ಯಾರಂತ ಗೊತ್ತಾ ನಿಂಗೆ? 3 ವರ್ಷದ ಹಿಂದೆ ಈ ಕಾರವಾರ ಸಿಟಿನ ಕಾಪಾಡಿರೋ ಸೈನಿಕ, 700ರಿಂದ 800 ಜನರನ್ನ ಏಕಾಂಗಿಯಾಗಿ ಕೊಂದಿರೋ ಒಬ್ಬ ಮಹಾಯೋಧ, ಇಂಡಿಯಾದ ದೊಡ್ಡ ಸೀಕ್ರೆಟ್ ಏಜೆನ್ಸಿಯ ಚೀಫ್ ಮೇಜರ್ ತ್ರಿಶೂಲ್ ಮಹಾದೇವ್. ಈ ವಿಷಯ ನಿನ್ನಲ್ಲೇ ಇಟ್ಕೋ ಇನ್ಸ್ಪೆಕ್ಟರ್. ಆ ಹೆಸರು ಕೇಳಿ ಇನ್ಸ್ಪೆಕ್ಟರ್ ಪ್ಯಾಂಟ್ ಒದ್ದೆ ಆಗೋ ಎಲ್ಲಾ ಲಕ್ಷಣನೂ ಕಾಣಿಸ್ತು. ಎಲ್ಲಾದ್ರೂ ಜಾಬ್ಗೆ ಕೂತು ಬರ್ಬೋದು ಅನ್ಕೊಂಡು ಬೇಗ ಓಡ್ ಹೋಗಿ ತ್ರಿಶೂಲ್ ಕಟ್ಟೆಲ್ಲ ಬಿಚ್ಚಿ 1 ಗ್ಲಾಸ್ ನೀರು ಕೊಟ್ಟು ಹೊರಗೆ ಕುರ್ಚಿ ಮೇಲೆ ಕೂರಿಸ್ದ. ತ್ರಿಶೂಲ್ ಬಟ್ಟೆ ಪೂರ ಹರಿದೋಗಿತ್ತು. ಕ್ಯಾಪ್ಟನ್ ವಿಕ್ರಮ್ ಅವನಿಗೊಂದು ಜೊತೆ ಬಟ್ಟೆ ತರಿಸಿ ಹಾಕ್ಕೊಳಕ್ ಕೊಟ್ಟ. ಅಲ್ಲೇ ಇದ್ದ 2 ಪಿಸಿಗಳು ತ್ರಿಶೂಲ್ ಮೈಮೇಲಿರೋ ರಕ್ತ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ರು. 3 ವರ್ಷದ ನಂತರ ಎಲ್ಲ ಕಮಾಂಡೋಸ್ ತ್ರಿಶೂಲ್ನ ನೋಡ್ತಾ ಇದ್ರು. ಸೊ ಅವರೆಲ್ಲ ಪ್ರೌಡ್ ಫೀಲ್ ಆಗಿ ಎದೆ ಉಬ್ಸಿ ಸೆಲ್ಯೂಟ್ ಮಾಡಿದ್ರು. ತ್ರಿಶೂಲ್ ಕೂಡ ಕಷ್ಟಪಟ್ಟು ಎದ್ದು ನಿಂತು ಅವರಿಗೆಲ್ಲ ಸೆಲ್ಯೂಟ್ ಮಾಡ್ದ. ಕ್ಯಾಪ್ಟನ್ ವಿಕ್ರಮ್ ಮುಂದೆ ಬಂದು, ಮೇಜರ್ ಸರ್, ನಾವು ನಿಮ್ಮನ್ನ ಎಲ್ಲೆಲ್ಲಿ ಸರ್ಚ್ ಮಾಡಿಲ್ಲ, ನೀವು ನೋಡಿದ್ರೆ ಇಲ್ಲಿದ್ದೀರಾ. ನೀವಿರೋ ಸಿಚುಯೇಷನ್ ಬಗ್ಗೆ ನಿನ್ನೆ ನಂಗೆ ಗೊತ್ತಾಗಿದೆ. ಕಾರವಾರ ನೇವಲ್ ಕ್ಯಾಂಪ್ ಜೊತೆ ಕಮ್ಯುನಿಕೇಟ್ ಮಾಡಿ ಪೂರ್ತಿ ಬೆಟಾಲಿಯನ್ ಕರ್ಕೊಂಡು ಬಂದ್ಬಿಟ್ಟೆ. ಸಾರಿ ಸರ್, ಐ ಆಮ್ ಲೇಟ್. ನೋ ಕ್ಯಾಪ್ಟನ್, ಯುವರ್ ಆನ್ ಟೈಮ್. ಮೊದಲು ಇಲ್ಲಿಂದ ಹೊರಗೆ ಹೋಗೋಣ. ಪ್ಲೀಸ್ ನನ್ನ ಶರ್ಮಾ ಮ್ಯಾನ್ಷನ್ಗೆ ಡ್ರಾಪ್ ಮಾಡಿ ಅಂತ ಹೇಳ್ದ. ಇಷ್ಟೆಲ್ಲ ಆದ್ಮೇಲೆ ಕೂಡ ತ್ರಿಶೂಲ್ ಇನ್ನೂ ನಮ್ರತಾ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಅವಳು ಹಚ್ಚಿರೋ ಬೆಂಕಿ ಅವನ ಹೃದಯನ ಇನ್ನೂ ಸುಡ್ತಾನೇ ಇತ್ತು. ಅದನ್ನ ಹೇಗಾದರೂ ನಂದಿಸ್ಬೇಕು. ನಮ್ರತಾನ ಮೀಟ್ ಆದ್ರೆ ಮಾತ್ರ ಅದು ಸಾಧ್ಯ. ಪ್ಲಾಟೂನ್ ಫಾಲ್ ಬ್ಯಾಕ್. ತ್ರಿಶೂಲ್ ಆರ್ಡರ್ ಮಾಡ್ತಿದ್ದ ಹಾಗೆ ಕಮಾಂಡೋಗಳು ಅವನಿಗೆ ಸೆಲ್ಯೂಟ್ ಮಾಡ್ತಾ ಅಂದ್ರು. ಇದನ್ನ ನೋಡಿ ಸ್ಟೇಷನ್ನಲ್ಲಿರೋ ಪೊಲೀಸರು ಸೆಲ್ಯೂಟ್ ಮಾಡದೇ ಇರೋಕೆ ಆಗ್ಲಿಲ್ಲ. ನಂತರ ತ್ರಿಶೂಲ್ ಕಾರ್ ಹತ್ತಿ ಕೂರ್ತಿದ್ದಂಗೆ ಕಾರ್ ಹೊರಟ್ಬಿಡ್ತು. ಪಕ್ಕದಲ್ಲಿ ಕೂತಿರೋ ಕ್ಯಾಪ್ಟನ್ ವಿಕ್ರಮ್, ಮೇಜರ್, ನೀವ್ಯಾಕೆ ಫುಲ್ ನೈಟ್ ಸ್ಟೇಷನಲ್ಲಿದ್ರಿ? ನಮಗೊಂದು ಕಾಲ್ ಮಾಡೋದಲ್ವಾ? ನನಗೆ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಒಂದು ಲೆಸನ್ ಕಲಿಬೇಕಿತ್ತು ಕ್ಯಾಪ್ಟನ್. ಸೆಲ್ನಲ್ಲಿ ಒಂದು ನೈಟ್ ಕಳೀದೇ ಇದ್ರೆ ನಾನು ನನ್ನ ಬಗ್ಗೆ ಥಿಂಕ್ ಮಾಡೋಷ್ಟು ಬುದ್ಧಿ ಕಲಿತಿರ್ಲಿಲ್ಲ. ಅವನಿಗೆ ನಮ್ರತಾ ಮೇಲೆ ಈಗ ಯಾವ ಫೀಲಿಂಗ್ ಕೂಡ ಇರಲಿಲ್ಲ. ಬಟ್ ಅವಳು ಆಡಿರೋ ಮಾತೆಲ್ಲ ಹಿಂಸೆ ಕೊಡ್ತಾ ಇದ್ವು. ಮೇಜರ್, ನಿಮಗೆ J&K ರೀಸನ್ನಲ್ಲಿ ನಾವು ಕೆಲವು ಕಂಡೀಷನ್ಸ್ ಹಾಕಿ ಕ್ಲೋಸ್ ಮಾಡಿಸಿ ಬಂದಿರೋ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ನೆನಪಿದೆಯಾ? ಆ ಸ್ಲೀಪಿಂಗ್ ಸೆಲ್ ಮತ್ತೆ ಆ್ಯಕ್ಟಿವ್ ಆಗಿದೆ. ಅವ್ರು ಕೆಲವೊಂದು ಕಂಡೀಷನ್ಸ್ ನಮ್ಮ ಹತ್ರ ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ. ಸೊ ಯಾವತ್ತು ಬೇಕಿದ್ರೂ ನಮ್ಮ ಮೇಲೆ ಅಟ್ಯಾಕ್ ಆಗ್ಬೋದು. ಕ್ಯಾಪ್ಟನ್, 3 ವರ್ಷದ ಹಿಂದೆ ಅದೆಲ್ಲ ಬೇಡ ಅಂತ ಬಿಟ್ಟು ಬಂದಿದ್ದೀನಿ. ನೌ ಐ ಡೋಂಟ್ ಬಿಲಾಂಗ್ ದೇರ್. ಈಗ ನಾನೊಬ್ಬ ಕಾಮನ್ ಮ್ಯಾನ್ ಮಾತ್ರ.
ತ್ರಿಶೂಲ್ನ ಡ್ರಾಪ್ ಮಾಡೋಕೆ ಆ ಪೂರ್ತಿ ಬೆಟಾಲಿಯನ್ ಗಾಯತ್ರಿ ನಗರಕ್ಕೆ ಹೊರಟಿತ್ತು. 2 ಹೆಲಿಕಾಪ್ಟರ್ ಕೂಡ ಅವ್ರ ಹಿಂದೆನೇ ಬರ್ತಾ ಇತ್ತು. ಒಬ್ಬ ರಾಜನ ಸೈನ್ಯ ಶರ್ಮಾ ಮ್ಯಾನ್ಷನ್ ಕಡೆ ಹೊರಟಿರೋ ಥರ ಆ ಸೀನ್ ಇತ್ತು. ನಮ್ರತಾ ಮನೆಯಿಂದ ಹೊರಗೆ ಬಂದು ಪೊಲೀಸ್ ಸ್ಟೇಷನ್ ಕಡೆ ಹೊರಟಿದ್ಲು. ಅವಳ ಮನೆ ಮುಂದೆ ಸಾಲು ಸಾಲು SUV ಕಾರ್ಗಳು ಬಂದು ನಿಂತು. ಮುಂದಿರೋ ಕಾರಿಂದ ತ್ರಿಶೂಲ್ ಇಳಿದ. ಇದನ್ನ ನೋಡಿ ಕಿರಣ್ ಮತ್ತೆ ನಮ್ರತಾ ಶಾಕ್ ಆದ್ರು. ತ್ರಿಶೂಲ್ನ ಡ್ರಾಪ್ ಮಾಡಿ ಆ ಬೆಟಾಲಿಯನ್ ಹೊರಟೋಯ್ತು. ನಮ್ರತಾನ ನೋಡ್ತಾ ತ್ರಿಶೂಲ್ ಹತ್ರ ಹೋಗಿ, ನಿಮ್ಮಿ ಸೀರಿಯಸ್ಲಿ ನಿಂಗೆ 12 ಇಯರ್ಸ್ ಬ್ಯಾಕ್ ಏನಾಗಿದೆ ಅನ್ನೋದು ನೆನಪಿಲ್ವಾ? ಆ ಟಾಗೋರ್ ಬೀಚ್ನಲ್ಲಾಗಿರೋ ಅಟ್ಯಾಕ್, ಕಿಡ್ನ್ಯಾಪ್, ಬರ್ತ್ಡೇ ಯಾವುದೂ ನೆನಪಿಲ್ವಾ? ಆರ್ ಯು ಮ್ಯಾಡ್? ಅಲ್ಲ, ನೀನ್ ಜೈಲಿಂದ ಹೊರಗೆ ಹೇಗೆ ಬಂದೆ? ಹೇಗೆ, ಏನು, ಎತ್ತ ಅಂತ ನೀನ್ ಕೇಳೋ ಕ್ವಶನ್ಸ್ಗೆ ನನ್ನ ಹತ್ರ ಆನ್ಸರ್ ಇಲ್ಲ. ಬಟ್ ಲಾಸ್ಟ್ ನೈಟ್ ಪಾರ್ಟಿಲಿ ನನ್ನ ಜೊತೆ ತುಂಬ ಕೆಟ್ಟದಾಗಿ ನಡ್ಕೊಂಡೆ. ಅದರಿಂದಾಗಿ ನಾನು ನನ್ನ ಬಗ್ಗೆ ಥಿಂಕ್ ಮಾಡಬೇಕಾಯ್ತು. ಇಲ್ಲದೆ ಇದ್ದರೆ ನಾನು ಈ ಲೈನಲ್ಲಿ ಯೋಚನೆ ಮಾಡ್ತಿರ್ಲಿಲ್ವೇನೋ. ಏನು ರಬ್ಬಿಷ್ ಮಾತಾಡ್ತಾ ಇದೆಯಾ? ಮಿಸ್ಬಿಹೇವ್ ಮಾಡಿದ್ದು ನಾನಾ? ಡ್ರಾಮಾ ಕ್ರಿಯೇಟ್ ಮಾಡಿದ್ದು ನೀನು. ಪೊಲೀಸರು ಎಳ್ಕೊಂಡು ಹೋಗಿರೋದು ನಿನ್ನ. ಏನೋ ಬಡವ ಅಂತ ನಿಂಗೆ ಬೇಲ್ ಕೊಟ್ಟು ಬಿಡಿಸೋಣ ಅನ್ಕೊಂಡಿದ್ದು ನಾನು ಅಂತ ಹೇಳ್ತಾ ಇರೋವಾಗಲೇ ತ್ರಿಶೂಲ್ ಅವಳನ್ನು ತಡೆದು, ನನಗೆ ಡಿವೋರ್ಸ್ ಬೇಕು ನಮ್ರತಾ. ನಾನು ಲವ್ ಮಾಡಿರೋ ಹುಡುಗಿ ನೀನಂತೂ ಅಲ್ಲ. ತ್ರಿಶೂಲ್ ಡಿವೋರ್ಸ್ ಕೇಳಿದ್ ನೋಡಿ ಎಲ್ಲರೂ ಶಾಕ್ ಆದರು. ನಮ್ರತಾ ಈಗೋ ಹರ್ಟ್ ಆಯಿತು. ನೀನು ನನಗೆ ಡಿವೋರ್ಸ್ ಕೊಡ್ತೀಯಾ ತ್ರಿಶೂಲ್? ಆ್ಯಕ್ಚುಲಿ ನೀನು ನಂಗೆ ಮ್ಯಾಚೇ ಅಲ್ಲ. ತ್ರಿಶೂಲ್ ಏನೂ ರಿಯಾಕ್ಟ್ ಮಾಡದೆ ಸ್ಮೈಲ್ ಮಾಡ್ದ. ಅವನ ನಗು ಮುಖ ನೋಡಿ ಇನ್ನೂ ಇರಿಟೇಟ್ ಆಗಿ, ನಿನ್ನ ಜೈಲಿಂದ ಬಿಡಿಸ್ದವ್ರು ಯಾರು ಅಂತ ಸಿಡ್ಕಿದ್ಲು. ಕಿರಣ್ ನಗ್ತಾ, ಯಾರೋ ದೊಡ್ಡ ಜನರ ಕಾಲಿಗೆ ಬಿದ್ದು ಬಿಡಿಸ್ಕೊಂಡು ಬಂದಿರಬೇಕು, ಲಿವ್ ಇಟ್ ನಿಮ್ಮಿ. ತ್ರಿಶೂಲ್ ಕೂಲಾಗಿ ನಮ್ರತಾ ಕಣ್ಣಲ್ಲಿ ಕಣ್ಣಿಟ್ಟು, ಓ ಯಾರಾದರೆ ನಿಮಗೇನು? ಸದ್ಯಕ್ಕೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ನಿಮ್ಮಂಥ ತೊಟ್ಟಿಗಳಿಂದ ದೂರನೇ ಇರಬೇಕು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಡಿವೋರ್ಸ್ ಅಂತ ಹೇಳ್ದ. ತ್ರಿಶೂಲ್ ಈಗ ಸೆಲ್ಫ್ ರೆಸ್ಪೆಕ್ಟ್ ಉಳಿಸ್ಕೊಳ್ಳೋಕೆ ಇಡೀ ಜಗತ್ತಿನ ಜೊತೆ ಹೋರಾಡ್ತಾನ. 12 ವರ್ಷದ ಪ್ರೀತಿ ಡಿವೋರ್ಸ್ನಲ್ಲಿ ಎಂಡ್ ಆಗುತ್ತಾ? ಈ ತ್ರಿಶೂಲ್ ಯಾರು? ಅವನ ಸೀಕ್ರೆಟ್ಸ್ ಏನು? ತ್ರಿಶೂಲ್ ಆರ್ಮಿ ಬಿಟ್ಟು ಯಾಕೆ ಬಂದಿದ್ದಾನೆ? ಸಾಕು ಬಾಯಿ ಮುಚ್ಚು. ದೊಡ್ಡದಾಗಿ ನನಗೆ ಬುದ್ಧಿ ಮಾತು ಹೇಳೋಕೆ ಬರ್ತೀಯಲ್ಲ. ನಿನ್ನ ಯೋಗ್ಯತೆ ಏನನ್ನೋದು ಇಡೀ ಕಾರವಾರ ಸಿಟಿಗೆ ಗೊತ್ತು. ತ್ರಿಶೂಲ್ ಫುಲ್ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಿರೋದು ನೋಡಿ ನಮ್ರತಾ ಕೋಪದಲ್ಲಿ ರೇಗಿದ್ಲು. ಈಗ ಯಾರೇ ಹೀಗೆ ಕೆಟ್ಟದಾಗಿ ಮಾತಾಡಿದ್ರು ಸಹಿಸ್ಕೊಳ್ಳೋ ಸ್ಟೇಜ್ನಿಂದ ತ್ರಿಶೂಲ್ ಆಚೆ ಬಂದಿದ್ದ. ಹಾ ನಾನು ನನ್ನ ಯೋಗ್ಯತೆ ಕಳ್ಕೊಂಡಿದ್ದೀನಿ. ನಿನ್ನೆದುರು, ನಿನ್ನ ಫ್ಯಾಮಿಲಿ ಎದುರು ಅಷ್ಟೇ ಅಲ್ಲ, ಈ ಇಡೀ ಸಿಟಿ ಮುಂದೆ ನನ್ನ ಮರ್ಯಾದೆ ಹೋಗಿದೆ. ನಿಂಗೆ ನನ್ನ ಪ್ರೀತಿ ಮಾತ್ರ ಇವತ್ತಿಗೂ ಕಾಣಿಸಿಲ್ಲ. ನಮ್ಮ ಪ್ರೀತಿ ಉಳಿಸೋಕೆ ನಾನು ಮಾಡಿರೋ ಚಿಕ್ಕ ಚಿಕ್ಕ ಎಫರ್ಟ್ ಕೂಡ ನಿನ್ನ ಕಣ್ಣಿಗೆ ಕಂಡಿಲ್ಲ. ನಿನ್ನ ಮಮ್ಮಿ ಮತ್ತೆ ಸುತ್ತ ಇರೋ ಜನ ಹೇಳೋದನ್ನೇ ಸತ್ಯ ಅನ್ಕೊಂಡಿದ್ಯಾ? ನನ್ನ ಮರ್ಯಾದೆ ಕಳ್ಕೊಳ್ಳೋದ್ರಲ್ಲಿ ನಂಗೆ ಮಜಾ ಸಿಗುತ್ತೆ ಅನ್ಕೊಂಡಿದ್ಯಾ ನಮ್ರತಾ? ಆ ಶಿವನ ಮೇಲೆ ಆಣೆ, ನನ್ನ ಯೋಗ್ಯತೆ ಏನು ಅಂತ ನಿನಗೆ ತಿಳಿಯೋ ದಿನ ಇದೆಯಲ್ಲ ನಮ್ರತಾ, ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆ ದಿನ ನನ್ನ ಮುಂದೆ ನೀನು ಬಂದು ನಿಂತಾಗ ಬಿಡು, ನೀನು ಯಾವುದಕ್ಕೂ ಲಾಯಕ್ಕಿರಲ್ಲ. ಅಷ್ಟು ಹೇಳ್ತಾ ತ್ರಿಶೂಲ್ ಕಣ್ಣಲ್ಲಿ ನೀರು ತುಂಬ್ಕೋತು. ಲಾಸ್ಟ್ 2 ದಿನದಿಂದ ಅವನ ಮನಸ್ಸು ಎಷ್ಟು ನೋವು ಅನುಭವಿಸ್ತಿತ್ತು ಅಂದರೆ ದೇಹಕ್ಕಾಗಿರೋ ಗಾಯದ ನೋವೇ ಅವನಿಗೆ ಫೀಲ್ ಆಗ್ತಾ ಇರಲಿಲ್ಲ. ಆದರೆ ಕೆಟ್ಟ ಮನಸ್ಸಿನ ಮಾಲೀಕರಾಗಿರೋ ಮಂದಿಗೆ ಅದೆಲ್ಲ ಎಲ್ಲಿಂದ ಅರ್ಥ ಆಗಬೇಕು? ತಮ್ಮ ಬೇಳೆ ಎಲ್ಲಿ ಬೇಯುತ್ತೋ ಅಲ್ಲಿಗೆ ಹೋಗ್ತಾರೆ ಇವರೆಲ್ಲ. ಏನ್ ಜನಗಳು, ಯಾಕೆ ಹಿಂಗೆ ಆಡ್ತಾರೋ? ನಮ್ರತಾ ಕಣ್ಣೆತ್ತಿ ತ್ರಿಶೂಲ್ ಮೈಮೇಲಿರೋ ಗಾಯನೆಲ್ಲ ಒಂದು ಸಲ ನೋಡಿ ಮುಖ ಸೊಟ್ಟ ಮಾಡಿ, ಫಸ್ಟ್ ದಿನದಿಂದಾನೋ ನನಗೆ ನಿನ್ನ ಪ್ರೀತಿ ಬೇಕು ಅಂತ ಅನಿಸ್ಲಿಲ್ಲ. ನಾನು ಕೇಳಲೂ ಇಲ್ಲ. ನನ್ನ ಅಜ್ಜ ಒಬ್ರು ಫೋರ್ಸ್ ಮಾಡದೇ ಇದ್ದಿದ್ರೆ ನಾನು ಯಾವತ್ತೂ ನಿನ್ನ ಮದುವೆನೇ ಆಗ್ತಿರ್ಲಿಲ್ಲ. ಚಿಕ್ಕ ಎಫರ್ಟ್ಸ್ ಮಾಡಿದ್ಯಾ ಪ್ರೀತಿ ಉಳಿಸ್ಕೊಳ್ಳೋಕ್ಕೆ? ಯಾವುದದು ರಿಯಲಿ ತ್ರಿಶೂಲ್? ನೀನು ನಂಗೆ ಕೊಟ್ಟಿರೋ ಲಾಸ್ಟ್ ಗಿಫ್ಟ್ ನೆನಪಿದ್ಯಾ? ಒಂದು ಫೇಕ್ ಮುತ್ತಿನ ಸರ. ಏನು ಹೇಳೋ? ಫೇಕ್. ನಿನ್ನ ಲವ್ ಕೂಡ ಪ್ಲಾಸ್ಟಿಕ್ಕೆ. ಈಗ ಬಂದು ನಂಗೆ ಮಾರಲ್ ಕ್ಲಾಸ್ ತಗೋಬೇಡ. ಈ ದರಿದ್ರ ರಗಳೆಯಿಂದ ನಂಗೆ ಪರ್ಮನೆಂಟ್ ಮುಕ್ತಿ ಕೊಟ್ಬಿಡು ಸಾಕು. ಮುಕ್ತಿ ಬೇಕಾ? ಕೊಡೋಣ. ನಿಂಗೇನು ಬೇಕೋ ಅದನ್ನೆಲ್ಲ ಕೊಡಿಸೋ ಹುಡುಗ ಬೇರೆ ಸಿಕ್ಕಿದಾನಲ್ವ ನಿಂಗೆ? ಕಿರಣ್ ಕಡೆ ಕೈ ತೋರಿಸಿ ಹೇಳ್ದ. ಕಿರಣ್ ಸಿಡುಕ್ತಾ, ಏಯ್ ಬಿಕಾರಿ, ನಿನಗಿಂತ ಚೆನ್ನಾಗೆ ನಾನು ಅವಳನ್ನು ನೋಡ್ಕೋತೀನಿ. ನನಗವಳು ದೇವತೆ. ದೇವಿನ ನಾನು ಖುಷಿಯಾಗಿ ಇಟ್ಕೋತೀನಿ. ನೆಕ್ಸ್ಟ್ ವೀಕ್ ಅವಳು ಬರ್ತ್ಡೇ ಪಾರ್ಟಿನ ಹೇಗೆ ಗ್ರ್ಯಾಂಡ್ ಆಗಿ ಆರ್ಗನೈಸ್ ಮಾಡ್ತೀನಿ ನೋಡ್ತಿರೋ. ನಿನಗೆ ಹೇಳೋದು ವೇಸ್ಟ್, ನೋ ಯೂಸ್. ಜೋರ್ ಮಾತುಕತೆ ನಡೀತಾ ಇರುವಾಗಲೇ ಗಿರಿಜಾ ಬಂದು
ಮಗಳೇ, ಆ ಬೆಗ್ಗರ್ ಜೊತೆ ಇನ್ನೇನು ಮಾತು? ಛೀ, ಮಾತಾಡೋಕೆ ನಿಂಗೆ ಬೇರೆ ಯಾರೂ ಸಿಗ್ಲಿಲ್ವಾ? ನೀನು ಮತ್ತೆ ಕಿರಣ್ ಡೇಟಿಂಗ್ ಹೋದ್ರಿ ಅಂತ ನಾನು ಅನ್ಕೊಂಡ್ರೆ ಇವನ್ ಜೊತೆ ಬೀದಿಲ್ ನಿಂತು ಮಾತಾಡಿ ನಿನ್ ಮರ್ಯಾದೆ ಯಾಕೆ ಕಳ್ಕೊತೀಯಾ? ನಿಮ್ಮಿ, ನಡಿ ಒಳಗೆ. ಗಿರಿಜಾ ನಮ್ರತಾ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋಗ್ಬಿಟ್ಲು. ಈಗ ತ್ರಿಶೂಲ್ ಮತ್ತೆ ಕಿರಣ್ ಮಾತ್ರ ಉಳಿದಿದ್ರು. ಏನ್ ಮಾತಾಡ್ಲಿ ಅಂತ ತಿಳಿದೆ ಕಿರಣ್ ಜೋರಾಗಿ ಕಿರುಚ್ತಾ, ಓಕೆ ನಮ್ರತಾ, ನಾನು ನಾಳೆ ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿ ಹೊರಡೋಕ್ ರೆಡಿ ಆದ. 2 ಹೆಜ್ಜೆ ಮುಂದೆ ಹೋದವನು ರಿಟರ್ನ್ ಬಂದು, ಒಳ್ಳೆ ವೈಫ್ ಸಿಗೋಕೆ ಹಣೆಲ್ ಬರ್ಕೊಂಡಿರ್ಬೇಕು ತ್ರಿಶೂಲ್. ಲಕ್ ನಿನ್ನ ನಸೀಬಲ್ಲೇ ಇಲ್ಲ ಅನ್ಸುತ್ತೆ. ನಾಳೆ ಡಿವೋರ್ಸ್ಗೆ ರೆಡಿ ಇರು. ಈಗ ರೊಚ್ಚಿಗೆದ್ದು ಡೈಲಾಗ್ ಹೊಡೆದು ನಾಳೆ ಕೈ ಕೊಡಬೇಡ. ನಿಜ, ಒಳ್ಳೆ ಹೆಂಡತಿ ಸಿಗೋಕೆ ಅದೃಷ್ಟ ಬೇಕೇ ಬೇಕು ಅನ್ನೋ ಕಿರಣ್ ಮಾತು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಹೊರಗೆ ಹಾಕ್ತಾ. ತ್ರಿಶೂಲ್ ಅಲ್ಲೇ ನಿಂತು, ಹಾಗಿದ್ರೆ ದುಡ್ಡಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆಯಾ? ಚೈಲ್ಡ್ಹುಡ್ ಪ್ರೀತಿ ಕೂಡ ಆ ದುಡ್ಡಿನ ಮುಖ ನೋಡಿ ಬದಲಾಗತ್ತಾ? ಜನರಿಗೆ ನಿಜವಾದ ಪ್ರೀತಿ ಹೇಗೆ ಉಳಿಸ್ಕೋಬೇಕು, ಅದಕ್ಕೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದೆಲ್ಲ ಮರ್ತೋಗಿದ್ಯಾ? ಛೇ, ಏನೇ ಆದರೂ ತ್ರಿಶೂಲ್ ಲೈಫ್ನಲ್ಲಿ ಸೋಲು ಅನ್ನೋದನ್ನ ಒಪ್ಕೊಳ್ಳೋನಲ್ಲ. ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಕೂಡ ಗಟ್ಟಿ ಗುಂಡಿಗೆಯಿಂದ ಎದುರಿಸಕ್ಕೆ ರೆಡಿ ಇದ್ದ. ಅದೇ ಯೋಚನೆಯಲ್ಲಿ ತಲೆ ಆಡಿಸ್ತಾ EV ಸ್ಕೂಟಿ ಹತ್ತಿ ಅಲ್ಲಿಂದ ಕಾಳಿ ರಿವರ್ ಪಾರ್ಕ್ ಸೈಡ್ ಹೋದ. ಕಾಳಿ ರಿವರ್ ಪಾರ್ಕ್ ಟೂರಿಸ್ಟ್ ಅಟ್ರಾಕ್ಷನ್ಗಾಗಿ ಅಂತಲೇ ಡೆವಲಪ್ ಮಾಡಿದ್ರು. ಬಟ್ ಬೆಳಗಿನ ಟೈಮಲ್ಲಿ ಹೆಚ್ಚು ಜನ ಇಲ್ಲದೇ ಇದ್ದಿದ್ದು ತ್ರಿಶೂಲ್ಗೆ ಒಂಥರ ನೆಮ್ಮದಿ ಅನ್ನಿಸ್ತಿತ್ತು. ಸ್ಕೂಟಿ ಡಿಕ್ಕಿಯಿಂದ ರೂಬಿಕ್ಸ್ ಕ್ಯೂಬ್ ತಗೊಂಡು ಪಾರ್ಕ್ ಒಳಗಡೆ ಹೋದ. ಆ ಹಿನ್ನೀರಿನ ದಡದಲ್ಲಿ ಹಾಕಿಟ್ಟಿರೋ ಒಂದು ಕಲ್ಲಿನ ಬೆಂಚ್ ಮೇಲೆ ಕೂತ. ರೂಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡ್ತಾ ಇದ್ದವನಿಗೆ ಒಂದೇ ಸಲ ಏನೋ ಯೋಚನೆ ಬಂತು. ಈಗೇನು ಮಾಡಬೇಕು ಅನ್ನೋದು ಹೊಳೆದಿತ್ತು. ಇಷ್ಟು ವರ್ಷನೂ ಅವಮಾನ ಸಹಿಸ್ಕೊಂಡು ನಮ್ರತಾನೇ ಪ್ರೀತಿ ಅಂತ ಮನಸ್ಸನ್ನು ಒಪ್ಪಿಸಿ ಬದುಕಿದ್ದು ಸಾಕು ಅನ್ನಿಸ್ತು. ಅದೆಲ್ಲ ಥಿಂಕ್ ಮಾಡ್ತಾ ರೂಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡಿ ಮುಗಿಸಿದ್ದ. ಮನಸ್ಸಲ್ಲೇ ಹಾಕಿರೋ ಲೆಕ್ಕಾಚಾರದಿಂದ ಖುಷಿಯಾಗಿ ನಗ್ತಾ ಮೊಬೈಲ್ ತೆಗೆದು ಪರಿಚಿತರೊಬ್ಬರಿಗೆ ಕಾಲ್ ಮಾಡ್ದ. ತ್ರಿಶೂಲ್ ಕಾಲ್ ಮಾಡಿದ್ದು ಕಾರವಾರದ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಕೋಡಿ ಭಾಗದಲ್ಲಿರೋ ನಾಯಕ್ ಗ್ರೂಪ್ಸ್ ಆಫೀಸ್ಗೆ. ಆ ಕಂಪನಿ ಒಂದು ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯ ಆಳ್ತಾ ಇತ್ತು. ಅವರಿಗೆ ಮಿನರಲ್ಸ್, ಮೆಟಲ್ ಪ್ರಾಡಕ್ಟ್ಸ್, ಸೆಕ್ಯೂರಿಟಿ ಎಕ್ವಿಪ್ಮೆಂಟ್, CNC ಮಿಷಿನ್ಸ್, ಜ್ಯುವೆಲ್ರಿ ಮತ್ತೆ ಜಮ್ ಸ್ಟೋನ್ಸ್ ದೊಡ್ಡ ವಹಿವಾಟಿತ್ತು. ಅಷ್ಟೇ ಅಲ್ಲದೆ ಹತ್ರದಲ್ಲೇ ಇರೋ ಸರ್ಕಾರಿ ಪವರ್ ಪಾಯಿಂಟ್ಗೆ ಬೇಕಾಗಿರೋ ಕೆಲವೊಂದು ಕೆಮಿಕಲ್ಸ್ ಕೂಡ ರೆಡಿ ಮಾಡಿ ಕೊಡ್ತಾ ಇದ್ರು. ತ್ರಿಶೂಲ್ ಸೀರಿಯಸ್ ಆಗಿ, ನನಗೆ ಸಂಜೀವ್ ಪಾಟೀಲ್ ಹತ್ರ ಮಾತಾಡಬೇಕು. ಆ ಕಡೆಯಿಂದ, ನೀವ್ಯಾರು ಮಾತಾಡ್ತಾ ಇರೋದು? ತ್ರಿಶೂಲ್ ಮಹಾದೇವ್. ಸರ್, ನೀವಾ? ಕಾಲ್ನ ಇನ್ನೊಂದು ಕಡೆ ಸುಮಾರು 50 ವರ್ಷ ಪ್ರಾಯದ ಆಸಾಮಿ ತ್ರಿಶೂಲ್ ಮಹಾದೇವ್ ಹೆಸರು ಕೇಳಿದ್ದೇ AC ರೂಮ್ನಲ್ಲೂ ಬೆವರೋಕ್ ಶುರುವಾದ. ತ್ರಿಶೂಲ್ ನಿಧಾನಕ್ಕೆ, ಸಂಜೀವ್, ನನಗೆ ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು. ಇನ್ನೂ ನಡುಕ್ತಾನೆ ಇದ್ದ ಸಂಜೀವ್ ಪಾಟೀಲ್, ಸರಿ ಸರ್, ಹೇಳಿ ಸರ್, ಇಷ್ಟು ದಿನ ನೀವು ಎಲ್ಲಿದ್ರಿ? ತ್ರಿಶೂಲ್ ವಾಯ್ಸ್ ಈಗ ಫುಲ್ ಚೇಂಜ್ ಆಗ್ಬಿಟ್ಟಿತ್ತು. ಅವನು ಗಡ್ಸಾಗಿ, ನಾನು ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ, ಏನಾಯ್ತು ಎಲ್ಲ ಈಗ ಯೂಸ್ ಇಲ್ಲ. ಜಸ್ಟ್ ನಾನು ಹೇಳಿದ್ ಮಾಡಿ ಸಾಕು. 12 ವರ್ಷದ ಹಿಂದೆ ಟಾಗೋರ್ ಬೀಚಲ್ಲಾಗಿದ್ದ ಕಿಡ್ನಾಪಲ್ಲಿ ಸಿಕ್ಕಿರೋ ಹುಡುಗಿ ಯಾರು ಅಂತ ನಿಮಗೆ ಕಂಡು ಹಿಡಿಯೋಕೆ ಸಾಧ್ಯನಾ? ಅದು ನಮ್ರತಾ ಶರ್ಮಾನ ಇಲ್ಲ ಬೇರೆ ಹುಡುಗಿನ ಅನ್ನೋದು ನನಗೆ ಗೊತ್ತಾಗಬೇಕು. ಸಂಜೀವ್ ಶಾಕಿಂದ, ಸರ್, ಅದು 12 ಇಯರ್ಸ್ ಬ್ಯಾಕ್ ಆಗಿರೋ ಇನ್ಸಿಡೆಂಟ್. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಸರ್, ನಿಮಗೆ ನಮ್ರತಾ ಶರ್ಮಾ ಹೇಗೆ ಪರಿಚಯ? ತ್ರಿಶೂಲ್ ಒಂದು ಚೂರು ಕೂಡ ತಲೆ ಕೆಡಿಸ್ಕೊಳ್ದೆ, ನಾನು ಅವಳಿಗೆ ನಾಳೆ ಡಿವೋರ್ಸ್ ಕೊಡ್ತಾ ಇದ್ದೀನಿ. ಅದಿಷ್ಟು ಹೇಳಿದಾಗ ಅವನು ಭುಜದ ಮೇಲಿದ್ದ ಯಾವುದೋ ಭಾರ ಇಳ್ದಂಗಾಯ್ತು. ತ್ರಿಶೂಲ್ ಇನ್ನು ಹೆಚ್ಚು ಕಾನ್ಫಿಡೆನ್ಸ್ನಿಂದ, ಆ್ಯಂಡ್ ನನ್ನ ಹಳೆ ಲೈಫ್ಗೆ ರಿಟರ್ನ್ ಬರ್ತಾ ಇದ್ದೀನಿ. ನಾವೊಂದು ಬೋರ್ಡ್ ಮೀಟಿಂಗ್ ಮಾಡಬೇಕು. ಬಾಸ್ ರಿಟರ್ನ್ ಬಂದಿದ್ದಾನೆ ಅಂತ ಎಲ್ರಿಗೂ ಹೇಳ್ಬಿಡಿ. ಸರಿ ಸರ್, ನನ್ನ ಕೈಲಿ ಆಗಿದ್ದನ್ನ ನಾನು ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಸರ್. ಫೋನ್ ಇಟ್ಮೇಲೇನೆ ಸಂಜೀವ್ ಪಾಟೀಲ್ನ ಉಸಿರು ಕಂಟ್ರೋಲ್ ಆಗಿದ್ದು. ತಕ್ಷಣ ಅವನು ಕಂಪನಿಯ ಅಮೆರಿಕ, ಆಸ್ಟ್ರೇಲಿಯಾ, ಯುರೋಪ್ ಮತ್ತೆ ಸೌತ್ ಏಷ್ಯಾದ ಎಲ್ಲಾ ಡೈರೆಕ್ಟರ್ಸ್ಗೂ ನಾಯಕ್ ಗ್ರೂಪ್ನ ಚೇರ್ಮನ್ ಮಿಸ್ಟರ್ ತ್ರಿಶೂಲ್ ಮಹಾದೇವ್ ರಿಟರ್ನ್ ಬಂದಿದ್ದಾನೆ ಅನ್ನೋ ಇನ್ಫಾರ್ಮೇಶನ್ನ ಪಾಸ್ ಮಾಡ್ದ. ಕಾಲ್ ಕಟ್ ಮಾಡಿ ಆದ್ಮೇಲೆ ತ್ರಿಶೂಲ್ ನಗ್ತಾ, ನಮ್ರತಾ, ನಾನು ನಿನ್ನ ರಾಣಿ ಥರ ನೋಡ್ಕೋಬೇಕು ಅನ್ಕೊಂಡಿದ್ದೆ. ಬಟ್ ನಿಂಗೆ ನನ್ನ ಪೂರ್ತಿ ಮಾತು ಕೇಳೋಷ್ಟು ಪೇಷನ್ಸ್ ಕೂಡ ಇರಲಿಲ್ಲ. ಇಟ್ಸ್ ಯುವರ್ ಬ್ಯಾಡ್ ಲಕ್. ನೀನೇನು ಕಳ್ಕೊಂಡಿದ್ಯಾ ಅನ್ನೋದು ಕೂಡ ಗೊತ್ತಿಲ್ಲ. ದಾಳ ಈಗ ನನ್ನ ಕೈಲಿದೆ. ಮುಂದೆ ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರು. ಅದೇ ಟೈಮ್ಗೆ ವರ್ಲ್ಡ್ನ ಬೇರೆ ಬೇರೆ ಪಾರ್ಟಲ್ಲಿರೋ ನಾಯಕ್ ಗ್ರೂಪ್ಸ್ನ ಎಲ್ಲ ಎಂಪ್ಲಾಯೀಸ್ಗೆ ಒಂದು ಮೆಸೇಜ್ ಹೋಗಿತ್ತು. ಮೆಸೇಜ್ ಫ್ರಮ್ ನಾಯಕ್ ಗ್ರೂಪ್, ತ್ರಿಶೂಲ್ ಮಹಾದೇವ್ ಈಸ್ ಬ್ಯಾಕ್. ಅವರಿಗೆ ತ್ರಿಶೂಲ್ ಪರಿಚಯ ಇದೆಯೋ ಇಲ್ವೋ, ಆದರೆ ಆ ಮೆಸೇಜ್ ರಿಸೀವ್ ಆಗಿತ್ತು. ಬಟ್
ಅದೊಂದು ಮೆಸೇಜ್ ಎಲ್ಲ ಎಂಪ್ಲಾಯೀಸ್ ಖುಷಿಯಿಂದ ಕುಣಿಯೋ ಹಾಗೆ ಮಾಡ್ತು. ಯಾಕಂದ್ರೆ ತ್ರಿಶೂಲ್ ಎಲ್ರಿಗೂ ಫೇವ್ರೇಟ್. ಸಂಜೀವ್ ಕೆಲಸದಲ್ಲಿ ಬ್ಯುಸಿ ಆಗಿರೋವಾಗ್ಲೇ ಏಕ್ದಮ್ ಅವನ ಸೆಕ್ರೆಟರಿ ಒಳಗೆ ಬಂದ. ನಾನಿಲ್ಲಿ ಬ್ಯುಸಿ ಇರೋದು ಕಾಣಲ್ವಾ? ಡೋರ್ ನಾಕ್ ಮಾಡಿ ಬರಬೇಕು ಅನ್ನೋ ಸೆನ್ಸ್ ಇಲ್ವಾ? ಸೆಕ್ರೆಟರಿ ಭಯದಿಂದ, ಸಾರಿ ಸರ್, ಅದು ಶರ್ಮಾ ಫ್ಯಾಮಿಲಿಯಿಂದ ಇನ್ವಿಟೇಷನ್ ಬಂದಿದೆ, ನಿಮ್ಗೆ ಹೇಳೋಣ ಅಂತ ಬಂದೆ, ನಾನು ಆಮೇಲೆ ಬರ್ತೀನಿ ಸರ್. ಏನು ಹೇಳಿದೆ ನೀನು? ಶರ್ಮಾ ಫ್ಯಾಮಿಲಿನಾ? ಸೆಕ್ರೆಟರಿ ಶಾಕಲ್ಲಿ, ಹಾಂ ಸರ್, ನಮ್ರತಾ ಶರ್ಮಾ ಬರ್ತ್ಡೇ ಇನ್ವಿಟೇಷನ್ ಬಂದಿದೆ, ಬಟ್ ನೀವು ಬ್ಯುಸಿ ಇದ್ದೀರಾ ಅಂದರೆ ನಾನು ಬೇಡ ಅಂತೀನಿ. ಅಷ್ಟು ಕೇಳಿದ್ದೆ ಸಂಜೀವ್ ಕುರ್ಚಿಯಿಂದ ಎದ್ದು, ನೋ ನೋ ನೋ, ಹಾಗೆ ಮಾಡೋದು ಬೇಡ, ಒಂದು ಕೆಲಸ ಮಾಡು, ನಾವು ಬರ್ತೀವಿ ಅಂತ ರಿಪ್ಲೈ ಮಾಡು ಆ್ಯಂಡ್ ಒಂದು ಗಿಫ್ಟು ರೆಡಿ ಮಾಡು. ಸರಿ ಅಂತ ತಲೆ ಆಡಿಸಿ ಹೊರಟ ಸೆಕ್ರೆಟರಿ ಮತ್ತೆ ಬಂದು, ಸರ್, ನಿಜವಾಗ್ಲೂ ತ್ರಿಶೂಲ್ ಸರ್ ಬರ್ತಿದ್ದಾರಾ? ಸಂಜೀವ್ ಹೌದು ಅಂತ ತಲೆ ಆಡಿಸ್ದ. ಅದನ್ನ ನೋಡಿ ಸೆಕ್ರೆಟರಿ ಶಾಕ್ ಆದ. ಅವನಿನ್ನೂ ತ್ರಿಶೂಲ್ನ ನೋಡಿರಲೇ ಇಲ್ಲ. ಬರೇ ಅವನ ಬಗ್ಗೆ ಒಂದಿಷ್ಟು ಸ್ಟೋರೀಸ್ ಕೇಳಿದ್ದ. ಮನ್ಸಲ್ಲೇ ತ್ರಿಶೂಲ್ನ ನೋಡೋ ಭಾಗ್ಯ ನಂಗೆ ಕೂಡ ಇದೆ ಅಂತ ಖುಷಿಯಾದ. ಹೋಗಿ ಏನಾದರೂ ಕೆಲಸ ಮಾಡ್ತೀಯಾ, ಇಲ್ಲ ನನ್ನ ಮುಖನೇ ನೋಡ್ತಾ ನಿಂತಿರ್ತೀಯೋ? ಸೆಕ್ರೆಟರಿ ಕೂಡ್ಲೇ ಡೋರ್ ಕ್ಲೋಸ್ ಮಾಡಿ ಅಲ್ಲಿಂದ ಜಾಗ ಖಾಲಿ ಮಾಡ್ದ. ಇದೇ ಗಲಾಟೆ ಮಧ್ಯೆ ವಂಶಿ ಬಂದು, ಏನ್ ವಿಷಯ, ಆಫೀಸ್ ಯಾಕೆ ಇಷ್ಟೊಂದು ಸೌಂಡ್ ಮಾಡ್ತಾ ಇದೆ ಇವತ್ತು? ನಮ್ರತಾಗೆ ರಿಯೂನಿಯನ್ ಪಾರ್ಟಿಲಿ ಒನ್ ನೈಟ್ ಸ್ಪೆಂಡ್ ಮಾಡಿದ್ರೆ ಕೋಟಿ ಕೊಡ್ತೀನಿ ಎಂದಿದ್ದು ಇದೇ ವಂಶಿ. ಸಂಜೀವ್ ಪಾಟೀಲ್ ಅವನಿಗೆ ಚಿಕ್ಕಪ್ಪ ಆಗಬೇಕು. ಈ ವಿಷಯ ತ್ರಿಶೂಲ್ಗೂ ಗೊತ್ತಿಲ್ಲ. ಬಟ್ ವಂಶಿಯ ಹಣೆ ಮೇಲಿರೋ ಗಾಯದ ಮಾರ್ಕ್ ನೋಡಿ ಸಂಜೀವ್, ನಿನ್ನ ತಲೆಗೆ ಹೇಗೆ ಏಟಾಯ್ತು, ಏನಾಯ್ತು? ಖಂಡಿತ ಚಿಕ್ಕಪ್ಪ ಇದ್ರ ಬಗ್ಗೆ ಕೇಳ್ತಾರೆ ಅನ್ನೋದು ವಂಶಿ ಗೆಸ್ ಮಾಡಿದ್ದ. ಏನಿಲ್ಲ ಕಾಕ, ನಿನ್ನೆ ರಾತ್ರಿ ರಿಯೂನಿಯನ್ ಪಾರ್ಟಿಲಿ ಒಂದು ಸಣ್ಣ ಗಲಾಟೆ ಆಯಿತು, ಅದರಲ್ಲೇ ಆಗಿದ್ದು. ಒಂದು ಸಲ ಅವನ ಹಣೆ ಮುಟ್ಕೊಂಡ. ತ್ರಿಶೂಲ್ ಮಾಡಿದ್ದು ನೆನಪಾಗಿ ಮೈ ಉರಿಯಾಗಿತ್ತು. ಸಂಜೀವ್ ಕೋಪದಿಂದ, ವಾಟ್, ಯಾರು ಮಾಡಿದ್ದು? ಹೆಸರು ಹೇಳ ಬೋಳಿ ಮಗಂದು. ಈ ಕಾರವಾರದಲ್ಲಿ ನಿನ್ನ ಮೇಲೆ ಕೈ ಮಾಡೋಂಥ ಧೈರ್ಯ ಯಾರು ಮಾಡಿದ್ದು? ಅವನು ಯಾವ ಬಿಲದಲ್ಲಿ ಅಡಗಿದ್ರೂ ಸರಿ, ಸುಮ್ಮನೆ ಬಿಡಲ್ಲ ನಾನು. ವಂಶಿ ಹೇಳಬೇಕು ಅಂದ್ಕೊಂಡಿದ್ದ, ಬಟ್ ಏನಂತ ಹೇಳ್ತಾನೆ? ಕ್ಲಾಸ್ಮೇಟ್ನ ಬೆಗ್ಗರ್ ಹಸ್ಬೆಂಡ್ ಹತ್ರ ಪೆಟ್ ತಿನ್ಕೊಂಡು ಬಂದಿದ್ದೀನಿ ಅಂತನಾ? ಅದವನು ಮರ್ಯಾದೆ ಪ್ರಶ್ನೆ ಅಲ್ವಾ? ಒಂದು ಹುಡುಗ ಮತ್ತೆ ಅವನೊಂದಿಷ್ಟು ಫ್ರೆಂಡ್ಸು ಅಟ್ಯಾಕ್ ಮಾಡಿದ್ರು. ಅವನು ಒಬ್ಬನೇ ಇದ್ರೆ ನಾನು ಕೂಡ ಒಂದು ಕೈ ನೋಡಿ ಬರ್ತಿದ್ದೆ ಅಂದ. ವಂಶಿ ಆಗಿರೋದನ್ನೆಲ್ಲ ಮುಚ್ಚಿಟ್ಟು ಏನೋ ಒಂದು ಸುಳ್ಳು ಪೋಣಿಸಿ ಹೇಳ್ದ. ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅವನಿಗೆ? ವಂಶಿ ಸ್ವಲ್ಪ ಹಿಂಜರಿತಾ, ಕಾಕ, ನಂಗೋಸ್ಕರ ಅವನ ಕೈಕಾಲು ಮುರಿದು ಬರೋಕೆ ಯಾರ್ದಾದ್ರೂ ನಂಬರ್ ನಿಮ್ಮ ಹತ್ರ ಇದೆಯಾ? ಸಂಜೀವ್ ಸಣ್ಣ ಧ್ವನಿಯಲ್ಲಿ, ನೋಡು ವಂಶಿ, ನೀನು ನನ್ನ ಮಗಂತರ, ಅದಕ್ಕೆ ಈ ಮಾತು ಹೇಳ್ತೀನಿ ಕೇಳು. ಮೊದಲೇ ಟೈಮ್ ಸರಿ ಇಲ್ಲ, ನೀನು ಏನೋ ಮಾಡೋಕ್ಕೆ ಹೋಗಿ ಅದಿನ್ನೇನೋ ಆದರೆ. ಡೋಂಟ್ ವರಿ ಕಾಕ, ನಾನು ಜಸ್ಟ್ ಅವನ ಕೈಕಾಲು ಮುರಿತೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಸಂಜೀವ್ಗೆ ಇದಕ್ಕೂ ಮೇಲೆ ಬೇಡ ಅಂತ ಹೇಳೋಕೆ ಮನ್ಸಾಗ್ಲಿಲ್ಲ. ಸೊ ಫೋನ್ ವಂಶಿ ಕೈ ಕೊಟ್ಟವನು 1 ಸೆಕೆಂಡ್ ನಂತರ ಫೋನ್ ರಿಟರ್ನ್ ತಗೊಂಡು, ವಾಟ್ಸ್ ಇಸ್ ನೇಮ್? ಅವನ ಹೆಸರು ಗೊತ್ತಿಲ್ಲ, ಬಟ್ ನನ್ನ ಕ್ಲಾಸ್ಮೇಟ್ ಹಸ್ಬೆಂಡ್, ಕಾಮನ್ ಮ್ಯಾನ್ ಅವನು, ಅಷ್ಟೇನೂ ಇಂಪಾರ್ಟೆಂಟ್ ಪರ್ಸನ್ ಅಲ್ಲ. ಸಂಜೀವ್ಗೆ ಸಮಾಧಾನ ಆಯಿತು. ಫೋನ್ ಕೊಟ್ಟು ವಾರ್ನ್ ಮಾಡ್ತಾ, ಇನ್ನೊಂದು ಮಾತು, ಏನಾದರೂ ಉಲ್ಟಾ ಪಲ್ಟಾ ಆಗಬೇಕಲ್ಲ, ಆಗಿ ಕಾಕನ್ನ ಮರ್ತುಬಿಡು. ವಂಶಿ ಸುಮ್ಮನೆ ತಲೆ ಆಡಿಸ್ದ ಮತ್ತಲ್ಲಿಂದ ಹೊರಟೋದ. ಆಫೀಸ್ ರೂಮಿಂದ ಹೊರಗೆ ಬಂದಿದ್ದೆ ಅವನ ಕಣ್ಣು ಕೆಂಡ ಕಾರ್ತಾ ಇತ್ತು. ಮನ್ಸಲ್ಲೇ, ಅವನ ಕಾಲು ಮುರಿಸಿ ನಾನು ಏನು ಮಾಡಲಿ? ಎಲ್ಲರ ಮುಂದೆ ನಂಗೆ ಮಾಡಿರೋ ಅವಮಾನಕ್ಕೆ ಜೀವನೇ ತೆಗೆಸ್ತೀನಿ. ಅವನ ಡೆಡ್ ಬಾಡಿ ನೋಡಬೇಕು ನನಗೆ. ವಂಶಿ ಚಿಕ್ಕಪ್ಪನ ಫೋನಿಂದನೇ ಕಾಲ್ ಮಾಡ್ದ. ಹಲೋ, ನನಗೆ ಒಬ್ಬನ ಡೆಡ್ ಬಾಡಿ ನೋಡಬೇಕು, ಆ ಬಾಡಿಗೆ 25 ಲಕ್ಷ ಕೊಡ್ತೀನಿ ಅಂತ ಯಾರಿಗೋ ಸುಪಾರಿ ಕೊಟ್ಟ. ಸಂಜೀವ್ಗೆ ಫೋನ್ ರಿಟರ್ನ್ ಮಾಡಿ ವಂಶಿ ಒಳಗೊಳಗೆ ನಗ್ತಾ, ಪೊಲೀಸ್ನಿಂದ ಹೇಗೋ ಸೇಫ್ ಆದೆ ರಾಸ್ಕಲ್, ಈಗೀ ಗುನ್ನ ಕೈಯಿಂದ ಬಚಾವಾಗಿ ತೋರ್ಸು. ವಜ್ರಮುನಿ ತರ ಜೋರಾಗಿ ವಿಲನ್ನಗೆ ನಕ್ದ. ಈ ವಂಶಿನ್ ನೋಡಿದ್ರೆ ಪಾಪ ಅನ್ಸುತ್ತೆ. ಹಗಲು ಕಂಡಿರೋ ಬಾವಿಗೆ ನೈಟ್ ಹಾರೋಕ್ ರೆಡಿ ಆಗಿದ್ದಾನೆ. ಇದೇ ಸಮಯ ಶಿವಮೊಗ್ಗದ ಕೆಳದಿ ಸಂಸ್ಥಾನಕ್ಕೆ ಸೇರಿದ ಒಂದು ದೊಡ್ಡ ಮಹಲ್ನಲ್ಲಿ 20 ಲಕ್ಸುರಿ ಕಾರ್ಗಳು, 30 ಬಾಡಿಗಾರ್ಡ್ಸ್ ನೆಕ್ಸ್ಟ್ ಡೇ ಎಲ್ಲೋ ಹೊರಡೋಕೆ ರೆಡಿ ಆಗ್ತಾ ಇದ್ರು. ಇಷ್ಟೆಲ್ಲ ಗಾರ್ಡ್ಸ್ ಮತ್ತೆ ಫೆಸಿಲಿಟೀಸ್ ರಾಜಗುರು ರಕ್ಷಣೆಗೆ ಸಜ್ಜಾಗಿದ್ವು. ಸೆಕ್ಯೂರಿಟಿ ಟೀಮ್ ಹೆಡ್ ಹತ್ರ ಹೋಗಿ, ಗುರೂಜಿ, ನಾಳೆ ಹೊರಡೋದಕ್ಕೆ ಎಲ್ಲ ರೆಡಿ ಆಗಿದೆ, ನಾವೆಲ್ಲ ನಾಳೆ ಬೆಳಿಗ್ಗೆ 9 ಗಂಟೆಗೆ ಹೊರಡ್ತಿದ್ದೀವಿ. ರಾಜಗುರು ಕಣ್ಣಲ್ಲಿ ನೀರು ನೋಡಿ, ಗುರೂಜಿ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ನಿಮ್ಮ ಕಣ್ಣಲ್ಲಿ ನೀರು ಯಾಕೆ? ರಾಜಗುರು ಕಣ್ಣು ಒರೆಸ್ಕೊಂಡು ನಗ್ತಾ, ತ್ರಿಶೂಲ್ ಬಗ್ಗೆ ನ್ಯೂಸ್ ಕೇಳಿದಾಗ್ಲಿಂದ ನನಗೆ ಸಂತೋಷದ ಕಣ್ಣೀರು ನಿಲ್ತಾನೇ ಇಲ್ಲ.
ಅವನನ್ನು ನೋಡದೆ 3 ವರ್ಷ ಕಳೀತು. ನಾಳೆ ಅವನನ್ನ ಈ ಕಣ್ಣಾರೆ ನೋಡೋ ಭಾಗ್ಯ ನಂದಾಗತ್ತೆ. ಏನೂ ಸಮಸ್ಯೆ ಆಗದೆ ಅವನು ಸರಿ ಇದ್ದಾನೆ ಅನ್ನೋದೇ ನಂಗೆ ಸಂತೋಷ. ಎಲ್ಲ ಆ ಶಂಕರನ ದಯೆ. ಗುರುಜಿ, ನೀವೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ನಾಳೆ ತುಂಬ ದೀರ್ಘ ಯಾತ್ರೆ ಇದೆ. ರಾಜಗುರು ಕಣ್ಣು ಒರೆಸ್ಕೊಳ್ತಾ ಮಹಲ್ ಒಳಗಡೆ ಹೋದ್ರು. ಕಾರವಾರದಲ್ಲಿ ಬೀಚ್ ಸೈಡ್ ಒಂದು ರೆಸಾರ್ಟ್ನಲ್ಲಿ ತ್ರಿಶೂಲ್ ಚೆಕ್ ಇನ್ ಆದ. ರೂಮ್ ಒಳಗೆ ಹೋಗಿ ಬಾಲ್ಕನಿ ಡೋರ್ ಓಪನ್ ಮಾಡಿ ಬೀಚ್ ನೋಡ್ತಾ ಇದ್ದ. ಈಗ ಕೂಡ ಅಕಸ್ಮಾತ್ ನಮ್ರತ ಅದೇ ಹುಡುಗಿ ಆಗಿದ್ರೆ ನಾನೇನು ಮಾಡಲಿ? ಅಲ್ಲ, ನಮ್ರತ ಅದೇ ಹುಡುಗಿನೇ ಆಗಿದ್ರೆ ನಾನು ಹೇಗೆ ಅವಳನ್ನ ಕನ್ವಿನ್ಸ್ ಮಾಡಲಿ? ನಂಗೊಂದು ಚೂರು ಕೂಡ ರೆಸ್ಪೆಕ್ಟ್ ಕೊಡದೇ ಇರೋ ಆ ಹುಡುಗಿ ಮುಂದೆ ಮತ್ತೆ ಹೋಗಿ ಲವ್ ಮಾಡು ಅಂತ ಬೇಡ್ಕೋಬೇಕಾ? ಛೇ, ಈ ಯೋಚನೆಗಳು ಕೊಲ್ತಿದೆ ನನ್ನನ್ನು. ತ್ರಿಶೂಲ್ಗೆ ಅವನ ನಿರ್ಧಾರಗಳೆಲ್ಲ ಸರಿನಾ ತಪ್ಪಾ ಅನ್ನೋದು ಕೂಡ ಅರ್ಥ ಆಗ್ತಾ ಇರಲಿಲ್ಲ. ಅವನು ಕಣ್ಣು ಮುಚ್ಚಿ ಕೈ ಮುಗಿದು, ಶಿವಪ್ಪ, ಈಗೆಲ್ಲಾನು ನಿನ್ಮೇಲೆ ಬಿಡ್ತಾ ಇದ್ದೀನಿ. ನಾನು ನೀನು ತೋರಿಸಿರೋ ದಾರಿಲಿ ನಡೀತೀನಿ. ಫೋನ್ ತೆಗೆದು ನಮ್ರತಾ ಫೋಟೋ ನೋಡ್ತಾ, ನಾನು ಇಷ್ಟಪಟ್ಟಿರೋ ಹುಡುಗಿ ಅಲ್ಲ ಅಂದಮೇಲೆ ಇನ್ನೇನು ಮಾಡೋದು ನಮ್ರತಾ? ನಾಳೆ ಕೋರ್ಟಲ್ಲಿ ಮೀಟ್ ಆಗೋಣ. ಎಲ್ಲ ಭಾರ ಆ ಪರಶಿವನ ಮೇಲೆ ಹಾಕಿದ್ದೇ ಮನಸ್ಸು ಹಗುರ ಅನಿಸಿತ್ತು. ಪಾಪ ನಮ್ಮ ಶಿವಪ್ಪ ಇನ್ನೂ ಯಾರ್ಯಾರ ಭಾರ ಹೊರಬೇಕೋ ಏನೋ. ತ್ರಿಶೂಲ್ ಕೂಡ ವಿಷ್ಣುವಿನ ಥರ 10 ಅವತಾರ ಎತ್ತಿದನ. ನಿಜವಾಗ್ಲೂ ತ್ರಿಶೂಲ್ ಮಹದೇವ್ ಯಾರು? ಕೆಳದಿ ಸಂಸ್ಥಾನದ ರಾಜಗುರುಗೂ ತ್ರಿಶೂಲ್ಗೂ ಏನ್ ಸಂಬಂಧ? ವಂಶಿ ಸುಪಾರಿ ಕೊಟ್ಟಿರೋ ಗುನ್ನ ಯಾರು? ನೆಕ್ಸ್ಟ್ ಮಾರ್ನಿಂಗ್ ಫ್ಯಾಮಿಲಿ ಕೋರ್ಟ್ಗೆ ಹೋಗೋಕೆ ನಮ್ರತಾ, ಗಿರಿಜಾ ಮತ್ತೆ ಕಿರಣ್ ರೆಡಿ ಆಗಿದ್ರು. ಬಟ್ ತ್ರಿಶೂಲ್ ಮಾತ್ರ ಎಲ್ಲೂ ಕಾಣಲೇ ಇಲ್ಲ. ಸ್ವಲ್ಪ ಟೈಮ್ ಅವನಿಗಾಗಿ ವೆಯ್ಟ್ ಮಾಡಿ ಗಿರಿಜಾ ಕೋಪದಿಂದ, ಮಹಾರಾಜರು ಇನ್ನೂ ಮಲಗೇ ಇರಬೇಕು, ಈಗಲೇ ಹೋಗಿ ಮುಖಕ್ಕೆ ತಣ್ಣೀರ್ ಹಾಕಿ ಏಳ್ಸ್ ಬರ್ತೀನಿ. ತ್ರಿಶೂಲ್ ರೂಮ್ ಡೋರ್ ಓಪನ್ ಮಾಡಿ ಬೆಡ್ ನೋಡಿದ್ರೆ ಖಾಲಿ. ಹಾಗಿದ್ರೆ ಅವನು ಎಲ್ಲಿಗೆ ಹೋದ? ಗಿರಿಜಾ ಮತ್ತೆ ನಮ್ರತಾ ಇಬ್ರೂ ಸೇರ್ಕೊಂಡು ಇಡೀ ಮನೆ ಹುಡುಕ್ಬಿಟ್ರು. ತ್ರಿಶೂಲ್ ಎಲ್ಲೂ ಸಿಗ್ಲಿಲ್ಲ. ಗಿರಿಜಾ ಕೋಪದಿಂದ, ಆ ಯೂಸ್ಲೆಸ್ ತ್ರಿಶೂಲ್ ಎಲ್ಲಿ ಹೋದ? ಲಿವ್ ಇಟ್ ಮಮ್ಮಿ, ಅವನು ಬಂದೇ ಬರ್ತಾನೆ, ನಾವು ಹೋಗೋಣ. ತ್ರಿಶೂಲ್ ಸತ್ರು ಬದುಕಿದ್ರು ನಮ್ರತಾಗೆ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇರಲಿಲ್ಲ. ಅವನ ಬಗ್ಗೆ ಚೂರು ಕೂಡ ಕೇರ್ ಮಾಡಲಿಲ್ಲ. ಬಟ್ ಕಳೆದ 3 ವರ್ಷದಲ್ಲಿ ಫಸ್ಟ್ ಟೈಮ್ ಅವನು ಮನೆಯಿಂದ ಹೊರಗಿದ್ದಿದ್ದು. ಆ ವಿಷಯ ಯಾಕೋ ಗಿರಿಜಾಗೆ ಡೈಜೆಸ್ಟ್ ಆಗಲಿಲ್ಲ. ನಾವು ತಿಂದುಬಿಟ್ಟಿರೋ ಎಂಜ್ಲಲ್ಲಿದ್ದವನು ಏಕ್ದಮ್ ಎಲ್ಲಿ ನಾಪತ್ತೆ ಆಗೋದಾ? ನಮಗೆ ಡಿವೋರ್ಸ್ ಕನಸು ತೋರಿಸಿ ಓಡ್ ಹೋದ್ನಾ? ಇಟ್ಸ್ ಓಕೆ ಮಮ್ಮಿ, ಮೊದಲೇ ಕೆಲ್ಸಕ್ಕೆ ಬಾರ್ದವನು, ಈಗ ಓಡ್ ಹೋಗಿದ್ದು ಒಳ್ಳೇದೇ ಆಯಿತು. ನೀನು ಬಾ ಹೋಗೋಣ, ಸುಮ್ಮನೆ ಲೇಟ್ ಆಗುತ್ತೆ. ನಮ್ರತಾ ಬೇಗ ಹೋಗಿ ಕಿರಣ್ ಕಾರ್ ಫ್ರಂಟ್ ಸೀಟಲ್ಲಿ ಕೂತ್ಲು. ಅಷ್ಟು ಹತ್ರ ಬಂದು ಕೂತಿದ್ ನೋಡಿ ಕಿರಣ್ ಹಾರ್ಟಲ್ಲಿ ಚಿಟ್ಟೆ ಬಿಟ್ಟಂಗಾಯ್ತು. 3 ಜನನೂ ಕೋರ್ಟ್ ಕಡೆ ಹೊರಟ್ರು. ತ್ರಿಶೂಲ್ ಬೇಗ ಎದ್ದು ಕಾಳಿ ನದಿ ದಡದಲ್ಲಿ ನಿಂತು ಸಂಧ್ಯಾವಂದನೆ ಮಾಡ್ದ. ನಂತರ ಅಲ್ಲೇ ಇದ್ದ ಒಂದು ಸಣ್ಣ ಶಿವನ ಗುಡಿಗೆ ಹೋಗಿ ಪೂಜೆ ಮಾಡ್ತಾ ಇದ್ದ. ಸುತ್ತಲಿನ ವಾತಾವರಣ ತುಂಬಾನೇ ಚಂದ ಇತ್ತು. 4-6 ಜನ ಪೂಜಾರಿಗಳು ಕೂತು ಮಂತ್ರಪುಷ್ಪ, ರುದ್ರ ಎಲ್ಲವನ್ನೂ ಜೋರಾಗಿ ಪಠಣೆ ಮಾಡ್ತಾ ಇದ್ರು. ಅದನ್ ಕೇಳಿ ತ್ರಿಶೂಲ್ ಮನ್ಸಲ್ಲಿರೋ ಗೊಂದಲಗಳೆಲ್ಲ ನಿವಾರಣೆ ಆಗ್ತಾ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗ್ತಿತ್ತು. ನೆಗೆಟಿವಿಟಿ ಮನಸ್ಸಿನಿಂದ ಕಳಚ್ಕೋತಾ ಇತ್ತು. ಶಿವಪ್ಪ, ಎಲ್ರ ಜೊತೆನೂ ಹೋರಾಡೋ ಶಕ್ತಿ ಕೊಡು ನಂಗೆ. ಕೈ ಮುಗಿದು ಬೇಡ್ಕೊಂಡ. ಉದ್ದಕ್ಕೊಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ಕೂಟರ್ ತಗೊಂಡು ಅಲ್ಲಿಂದ ಹೊರಟ. ಇವತ್ತವನ ಮುಖ ಲಕಲಕ ಅಂತ ಹೊಳಿತಾ ಇತ್ತು. ಇಷ್ಟು ದಿನ ತೊಂದರೆ ಕೊಟ್ಟಿರೋ ಎಲ್ರಿಗೂ ನಿಜವಾದ ತ್ರಿಶೂಲ್ ಅಂದ್ರೆ ಯಾರು ಅನ್ನೋ ತೋರಿಸ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದ. ಈ ಕಡೆ ಗಿರಿಜಾ, ನಮ್ರತಾ ಮತ್ತೆ ಕಿರಣ್ ಫ್ಯಾಮಿಲಿ ಕೋರ್ಟ್ಗೆ ತಲುಪಿದ್ರು. ಅವರೆಲ್ಲ ತ್ರಿಶೂಲ್ ಬರೋದನ್ನೇ ಕಾಯ್ತಾ ಇದ್ರು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಂತರ ನಮ್ರತಾ ಲಾಯರ್ ಹತ್ರ ಮಾತಾಡೋಕೆ ಅಂತ ಎದ್ದು ಹೋದ್ಲು. ಗಿರಿಜಾ ಮತ್ತೆ ಕಿರಣ್ ಇಬ್ಬರೇ ಬೆಂಚ್ ಮೇಲೆ ಕೂತಿದ್ರು. ಎಷ್ಟೋ ಟೈಮಿಂದ ಕಿರಣ್ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತ ಗಿರಿಜಾ ಮನಸ್ಸು ಕಸಿವಿಸಿ ಮಾಡ್ತಿತ್ತು. ಪ್ರತಿ ಸಲ ಕೇಳೋ ಧೈರ್ಯ ಬರದೆ ಸುಮ್ಮನಾಗ್ತಿದ್ಲು. ಆದರೂ ಸ್ವಲ್ಪ ಟೈಮ್ ನಂತರ, ನನ್ನ ಮಗಳನ್ನ ನಿಜಕ್ಕೂ ಖುಷಿಯಾಗಿ ನೋಡ್ಕೋತೀಯ ಅಲ್ವಾ ಅಂತ ಕೇಳೇ ಬಿಟ್ಲು. ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಆಂಟಿ. ಆ್ಯಕ್ಚುಲಿ ನಮ್ಮ ಕಂಪ್ನಿ ನಾಯಕ್ ಗ್ರೂಪ್ಸ್ ಜೊತೆ ಒಂದು ಒಳ್ಳೆ ಬಿಸ್ನೆಸ್ ಡೀಲ್ ಮಾಡ್ತಾ ಇದೆ. ಅದೇನಾದರೂ ಸಕ್ಸಸ್ ಆಗಿಬಿಟ್ರೆ ನಿಮ್ಮಿ 1,00,000 ಕೋಟಿಲಿ ಆಟ ಆಡ್ತಾಳೆ. ಯು ಡೋಂಟ್ ವರಿ ಆಂಟಿ. ಕಿರಣ್ ಕಾಲರ್ ಹಾರಿಸ್ತಾ ಹೇಳ್ದ. ಕಿರಣ್, ನನಗೂ ಹಾಗೆ ಆಟ ಆಡೋಕೆ ಮನ್ಸಾಗುತ್ತೆ. ಬಟ್ ಏನು ಮಾಡಲಿ, ಈ ವಯಸ್ಸಲ್ಲಿ ಅದೆಲ್ಲ ಆಗಲ್ಲ. ಅದು ಕೋಟಿಲಿ ನನಗೆ ಲಕ್ಷ ಸಾಕು. ಅದರಲ್ಲೇ ನನ್ನ ಮನಸ್ಸನ್ನ ಸಮಾಧಾನ ಮಾಡ್ತೀನಿ. ಅದಕ್ಕೇನಂತೆ ಆಂಟಿ, ಒಂದ್ಸಲ ನಿಮ್ಮಿ ನನ್ನವಳು ಅಂತ ಆಗ್ಬಿಟ್ರೆ ಸಾಕು, ಎಲ್ಲನೂ ನಿಮ್ಮದೇ. ಆ ಮಾತು ಕೇಳಿ ಗಿರಿಜಾಗೆ
ಮಾಂಜಿ ಮೀನು ಬಲೆಗೆ ಬಿದ್ದಷ್ಟು ಖುಷಿ ಆಯಿತು. ಅವಳಿಗಿನ್ನು ಫ್ಯೂಚರ್ ಬಗ್ಗೆ ಚಿಂತೆ ಇರಲಿಲ್ಲ. ತ್ರಿಶೂಲ್ ಕೋರ್ಟ್ ರೀಚ್ ಆದವನೇ ನಮ್ರತಾನ ನೋಡಿ ಆ ಕಡೆ ಹೊರಟ. ಆದರೆ ಈಗಲೂ ಅವನ ಮನಸ್ಸಲ್ಲಿ 12 ಇಯರ್ಸ್ ಬ್ಯಾಕ್ ಸಾವಿನ ದವಡೆಯಿಂದ ನಾನು ಸೇವ್ ಮಾಡಿದ್ದು ನಮ್ರತಾ ಅಲ್ವಾ, ಬೇರೆ ಯಾರಾದರೂ ಇದ್ರಾ? ತ್ರಿಶೂಲ್ ನಮ್ರತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ನಮ್ರತಾ ಕೊನೆದಾಗಿ ಕೇಳ್ತಾ ಇದ್ದೀನಿ, 12 ಇಯರ್ಸ್ ಬ್ಯಾಕ್ ಆ ರಾತ್ರಿಲಿ ಏನೆಲ್ಲ ಆಗಿತ್ತೋ ಅದ್ಯಾವುದು ನಿಂಗೆ ನೆನಪಿಲ್ವಾ? 12 ಇಯರ್ಸ್ ಬ್ಯಾಕ್ 12 ಇಯರ್ಸ್ ಬ್ಯಾಕ್ 12 ಇಯರ್ಸ್ ಬ್ಯಾಕ್ ಇದೇ ರಿಪೀಟ್ ಮಾಡ್ತಾ ಇನ್ನೂ ಎಷ್ಟು ದಿನ ನನ್ನ ಜೀವ ತೆಗಿತೀಯ ನೀನು? ತಲೆಗೇಟಾಗಿರೋ ಥರ ಸುಮ್ಮನೆ ಕೇಳಿದ್ದೆ ಕೇಳಬೇಡ. ನನ್ನ ಜೊತೆ ಒಳಗೆ ಬಂದು ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡಿ ತೊಲಗು. ಜಾಸ್ತಿ ಇರಿಟೇಟ್ ಮಾಡಬೇಡ. ನಮ್ರತಾ ಇದೇ ದಿನಕ್ಕೆ ಕಾಯ್ತಿದ್ಲೇನೋ ಅನ್ನೋ ಹಾಗೆ ಕೋರ್ಟ್ ರೂಮ್ ಒಳಗೆ ಹೋಗಿ ಬೇಗ ಸೈನ್ ಹಾಕಿದ್ಲು. ಅದನ್ನ ನೋಡಿ ಕಿರಣ್ ಸ್ಮೈಲ್ ಮಾಡ್ತಾ, ಈ ಬಡವ ರ್ಯಾಸ್ಕಲ್ನಿಂದ ಫೈನಲಿ ನಿಂಗೆ ಮುಕ್ತಿ ಸಿಕ್ತು ನಿಮ್ಮಿ. ಇನ್ಮೇಲಿಂದ ನಿನ್ ಒಳ್ಳೆ ದಿನ ಸ್ಟಾರ್ಟ್ ಆಗುತ್ತೆ. ಸರಿ ಹೇಳ್ದೆ ಕಿರಣ್ ನೀನು. ಅಂತೂ ಮೀನ್ ಮುಳ್ಳಿನ ಥರ ಗಂಟಲ್ ಸಿಕ್ಕಾಕೊಂಡಿದ್ದ ಈ ದರಿದ್ರದವನಿಂದ ನನ್ನ ಮಗಳಿಗೆ ಶಾಶ್ವತ ಮುಕ್ತಿ ಸಿಕ್ತು. ಕಿರಣ್ ಆಟಿಟ್ಯೂಡಲ್ಲಿ ತ್ರಿಶೂಲ್ ಹತ್ರ ಹೋಗಿ, ಇಷ್ಟು ದಿನ ಶರ್ಮಾ ಫ್ಯಾಮಿಲಿ ಹಾಕಿದ ಎಂಜಿಲ್ ತಿಂತಿದ್ದ ನಾಯಿ ಆಗಿದ್ದೆ, ಇನ್ನದು ಕೂಡ ಇರಲ್ಲ. ಹೆಂಗೋ ಜೀವನ ನಡೆಸ್ತೀಯಾ? ಪಾಪ ಅನ್ನಿಸ್ತಿದೆ ನನಗೆ. ನನ್ನ ಹತ್ರ ಒಂದು ಜಾಬ್ ಇದೆ, ಮಾಡ್ತೀಯಾ? ತ್ರಿಶೂಲ್ ಸುಮ್ಮನೆ ಅವನ ಮಾತನ್ನ ಇಗ್ನೋರ್ ಮಾಡಿ ನಗ್ತಾ ಇದ್ದ. ಅವನು ರಿಪ್ಲೈ ಮಾಡದೇ ಇರೋದು ನೋಡಿ ಕಿರಣ್ಗೆ ಸಿಟ್ಟು ಬಂತು. ಪೇಪರ್ಸ್ ಮೇಲೆ ತ್ರಿಶೂಲ್ ಸೈನ್ ಮಾಡ್ತಿದ್ದಂಗೆ 3 ಜನನೂ ಅಲ್ಲಿಂದ ಹೊರಟ್ಬಿಟ್ರು. ಇನ್ನೊಂದು ಸೆಕೆಂಡ್ ಕೂಡ ಅಲ್ಲಿ ನಿಂತು ಅವನ ಮುಖ ನೋಡೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ತ್ರಿಶೂಲ್ ಇಷ್ಟು ವರ್ಷ ಇವಳಿಗೆ ಮನಸ್ಸು ಕೊಟ್ಟು ಹಾಳಾದೆ ಅಂದ್ಕೊಂಡು ಕೋರ್ಟ್ನಿಂದ ಹೊರಗೆ ಬಂದ. ಸಡನ್ ಆಗಿ 20 ಸೂಪರ್ ಲಕ್ಸುರಿ ಕಾರ್ಸ್ ಲೈನಲ್ಲಿ ಬಂದು ಅವನ ಮುಂದೆ ನಿಲ್ತು. ಸಿನಿಮೆಟಿಕ್ ಆಗಿ ಒಂದೇ ಸಲ ಎಲ್ಲ ಕಾರ್ ಡೋರ್ ಓಪನ್ ಆಯಿತು. ಸೆಕ್ಯೂರಿಟಿ ಟೀಮ್ ಅದರಿಂದ ಕೆಳಗಿಳಿದು ನಿಂತರು. ಇದೆಲ್ಲದರ ಮಧ್ಯೆ ಒಂದು ಬ್ಲ್ಯಾಕ್ ಕಾರ್ ಡೋರ್ ಓಪನ್ ಆಯಿತು. ಅದರಿಂದ ಸುಮಾರು 70 ವರ್ಷದ ವ್ಯಕ್ತಿ ಕೆಳಗಿಳಿದ್ರು. ಅವರನ್ನು ನೋಡಿ ತ್ರಿಶೂಲ್ ಓಡ್ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ, ಗುರೂಜಿ ಚೆನ್ನಾಗಿದ್ದೀರಾ? ರಾಜಗುರು ಅವನನ್ನು ಅಪ್ಕೊಂಡು ಮೈದಡವಿ, ಕೆಳದಿ ಮಹಲ್ ನಿನಗೋಸ್ಕರ ಕಾಯ್ತಾ ಇದೆ. ಒಂದು ಮಹಲ್ನಲ್ಲಿ ರಾಜ ಇಲ್ಲ ಅಂದರೆ ಅದಕ್ಕೂ ಬೇಸರ ಆಗುತ್ತೆ. ಇನ್ನು ಈ ಮುದುಕನ ಹತ್ರ ಆ ಜವಾಬ್ದಾರಿ ಭಾರ ಹೊತ್ಕೊಳ್ಳೋಕ್ಕಾಗಲ್ಲ. ಬಂದ್ಬಿಡು ತ್ರಿಶೂಲ್. ತ್ರಿಶೂಲ್ ಏನೂ ಮಾತಾಡದೆ ಅವ್ರ ಜೊತೆ ಕಾರ್ನಲ್ಲಿ ಕೂತ. ಕಾರ್ ಕೆಳದಿ ಸಂಸ್ಥಾನದ ರಾಜಮಹಲ್ ಕಡೆ ಹೊರಟಿತು. ಆ ಎಲ್ಲ ಕಾರ್ ಹೊರಟಿದ್ದ ಹಾಗೆ ಈಗಾಗಲೇ ಕೋರ್ಟ್ನಲ್ಲಿ ನಿಂತಿದ್ದ ಒಂದೊಂದು ಕಾರು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಯ್ತು. ತ್ರಿಶೂಲ್ ಮಾತ್ರ ಏನೋ ಥಿಂಕ್ ಮಾಡ್ತಾ ಹಳೆ ಲೈಫ್ ಕಡೆ ಯೂಟರ್ನ್ ಹಾಕಿ ಹೊರಟಿದ್ದ. ಅವರೆಲ್ಲ ಕಾರವಾರ ದಾಟಿ ಜೋಗ ರೂಟ್ನಲ್ಲಿ ಹೋಗ್ತಾ ಇರುವಾಗ ಅವನ ಮೊಬೈಲ್ಗೆ ಕಾಲ್ ಬಂತು. ಡಿಸ್ಪ್ಲೇನಲ್ಲಿ ಸಂಜೀವ್ ಪಾಟೀಲ್ ಕಾಲಿಂಗ್ ಅನ್ನೋದು ಕಾಣಿಸ್ತು. ಕಾಲ್ ರಿಸೀವ್ ಮಾಡಿ ಮಾತಾಡ್ತಾ ಇದ್ದಂಗೆ ಅವನ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಹೋಯ್ತು. ಕಾಲ್ ಕಟ್ ಮಾಡಿದವನೇ ಡ್ರೈವರ್ ಹತ್ರ, ನಂಗೆ ರಿಟರ್ನ್ ಕಾರವಾರಕ್ಕೆ ಕರ್ಕೊಂಡು ಹೋಗು, ನಾನು ಈಗಿಂದೀಗ ನಾಯಕ್ ಗ್ರೂಪ್ಸ್ ಆಫೀಸ್ಗೆ ಹೋಗಬೇಕು. ತ್ರಿಶೂಲ್, ನೀನು ನಮ್ಮ ಜೊತೆ ಕೆಳದಿಗೆ ಬರಲ್ವಾ? ನಾನೀಗ ವಾಪಸ್ ಹೋಗೋದು ತುಂಬಾ ಇಂಪಾರ್ಟೆಂಟ್ ಗುರುಜಿ. ಇಲ್ಲಿ ಕೆಲಸನೆಲ್ಲ ಮುಗಿಸಿ ನಾನು ಬರ್ತೀನಿ. ರಾಜ್ಗುರುಗೆ ಸ್ವಲ್ಪ ಬೇಸರ ಆಯಿತು. ಬಟ್ ತ್ರಿಶೂಲ್ ಹೇಳಿದ ಮೇಲೆ ಮುಗೀತು. ರಾಜ್ಗುರುಗೆ ಅವನ ಮಾತನ್ನ ತಳ್ಳಿ ಹಾಕೋದು ಬೇಡ ಅನ್ನಿಸ್ತು. ಸ್ವಲ್ಪ ಹೊತ್ತಿಗೆಲ್ಲ ಆ ಇಡೀ ಸೆಕ್ಯೂರಿಟಿ ಟೀಮ್ ಜೊತೆ ತ್ರಿಶೂಲ್ ಇರೋ ಕಾರ್ ನಾಯಕ್ ಗ್ರೂಪ್ ಬಿಲ್ಡಿಂಗ್ ಮುಂದೆ ನಿಲ್ತು. ತ್ರಿಶೂಲ್ ಓಡ್ತಾ ಒಳಗೆ ಹೋದ. ಈ ಕಡೆ ತ್ರಿಶೂಲ್ ನಾಯಕ್ ಗ್ರೂಪ್ ಆಫೀಸ್ ಒಳಗೆ ಹೋದ್ರೆ, ಹಿಂದಿನ ರಾತ್ರಿ ಕಾರವಾರದ ಒಂದು ದ್ವೀಪದಲ್ಲಿರೋ ಸೀಕ್ರೆಟ್ ಕ್ಲಬ್ನ ಬೇಸ್ಮೆಂಟ್ನಲ್ಲಿ ಒಂದು ಮೀಟಿಂಗ್ ನಡೀತಾ ಇತ್ತು. ಅಲ್ಲಿ ಕೋಟ್ಯಾಧಿಪತಿಗಳಿಂದ ಹಿಡಿದು ಶಾರ್ಪ್ ಶೂಟರ್ಸ್ ಮತ್ತೆ ಅಂಡರ್ ವರ್ಲ್ಡ್ ಕಿರಾತಕರೆಲ್ಲ ಸೇರಿದ್ರು. ಎಲ್ರೂ ಕಿವಿನ ಬಾಗಿಲ್ ತರ ಮಾಡ್ಕೊಂಡು ಕೇಳಿ, ಈ ಕಡೆ ಬಾಂಬೆಯಿಂದ ಆ ಕಡೆ ಕೊಚ್ಚಿವರೆಗೆ ಯಾವ ಬೀದಿಯಿಂದ ಎದ್ದು ಬಂದಿರೋ ಡಾನ್ ಬೇಕಿದ್ರು ಇರಲಿ, ನೀವೆಲ್ಲ ಇನ್ಮೇಲೆ ಒಂದು ಹೆಸರು ಚೆನ್ನಾಗಿ ನೆನ್ಪಿಟ್ಕೋಬೇಕು, ಅದು ಮೇಜರ್ ತ್ರಿಶೂಲ್. ಈಗ ಅವರು ರಿಟರ್ನ್ ಬರ್ತಿರೋದ್ರಿಂದ ನಿಮ್ಮಲ್ಲಿರೋ ಎಲ್ಲ ಜಗಳ ಮರೆತು ಒಂದಾಗಿ ಅವ್ರನ್ನ ವೆಲ್ಕಮ್ ಮಾಡಬೇಕು. ಅವರು ನಮಗೋಸ್ಕರ ಮಾಡಿರೋ ಕೆಲಸ ನಾವ್ಯಾವತ್ತೂ ಮರಿಬಾರದು. ಡಾನ್ಗಳ ಮೀಟಿಂಗಲ್ಲಿ ಸ್ವಲ್ಪ ವಯಸ್ಸಾದವನ ಥರ ಇರೋನೊಬ್ಬ ಕೂಗಿ ಹೇಳ್ದ. ಆ ದೊಡ್ಡ ರೂಮಿನ ಮಧ್ಯದಲ್ಲಿ ದೊಡ್ಡ ಟೇಬಲ್ ಹಾಕಿದ್ರು. ಅದ್ರ ಸುತ್ತಲೂ ಕುರ್ಚಿ ಹಾಕಿ ಕೂತಿದ್ರು. ಹೊಸದಾಗಿ ಫೀಲ್ಡ್ಗಿಳಿದವರು ಕೂಡ ಆ ಟೇಬಲ್ ಸುತ್ತ ಜಮಾಯಿಸಿದ್ರು. ಎಲ್ಲರ ಮೈ ಮೇಲೂ ಗಾಯದ ಮಾರ್ಕ್, ಖರಾಬ್ ಟ್ಯಾಟೂ ಟೆರರ್ ಆಗಿತ್ತು. ಆ ಟೇಬಲ್ನಲ್ಲೇ ಒಬ್ಬ ಬಿಳಿ ಮೀಸೆ ವ್ಯಕ್ತಿ ಕೂಡ ಕೂತಿದ್ದ. ಆ ರೂಮ್ನ ಎಂಡಲ್ಲಿ ಒಂದು ಬಾರ್ ಇದೆ. ಮೀಟಿಂಗ್ ಜೋರಾಗಿ ನಡೀತಾ ಎಲ್ಲರೂ ತಮ್ಮ ಒಪಿನಿಯನ್ ಹೇಳ್ತಾ ಟೇಬಲ್ನ ಜೋರಾಗಿ ಜಪ್ತಾ ಇದ್ರು. ಇವರೆಲ್ಲರ ಹಿಂದೆ ನಿಂತಿರೋ ಕೋಳಿ ಮಂಜ ಮತ್ತೆ ಸೈಕ್ ಸೀನನಿಗೆ ಚೂರ್ ಕನ್ಫ್ಯೂಷನ್ ಆಗ್ತಿತ್ತು. ಇವ್ರು ಮಾತಾಡ್ತಾ ಇರೋದು ಯಾರ ಬಗ್ಗೆ, ನಿಂಗೇನಾದ್ರೂ ಗೊತ್ತಾ ಅಂತ ಕೇಳ್ದ ಕೋಳಿ ಮಂಜ. ಸೈಕ್ ಸೀನಾ ತಲೆ ಆಡಿಸ್ತಾ, ಇಲ್ಲ ನಂಗೂ ಗೊತ್ತಿಲ್ಲ. ಅವರಿಬ್ರು ಈ ಮೇಜರ್ ಯಾರನ್ನೋದನ್ನೇ ಯೋಚನೆ ಮಾಡ್ತಾ ಇದ್ರು. ಅಲ್ಲೋಡು ಗುನ್ನಾಬಾಯಿ ಕೂತಿದ್ದಾನೆ, ಅವನತ್ರನೇ ಕೇಳ್ವಾ ಬಾ. ಗುನ್ನ ಈ ಫೀಲ್ಡ್ಗೆ ಹಳೆ ಕಿಲಾಡಿ. ಅವನತ್ರನೇ ಮೇಜರ್ ತ್ರಿಶೂಲ್ ಯಾರಂತ ಕೇಳೋಕ್ ಹೋದ್ರು. ಗುನ್ನ ನೋಡೋಕೆ ವಿಚಿತ್ರವಾಗಿದ್ದ. ಅವನ ಮುಖದ ಮೇಲೆ ಗಾಯದ ಅಡ್ಡಗೆರೆ ಇತ್ತು.
ಯಾವಾಗಲೂ ಮೀಸೆ ಮೇಲೆ ಕೈಯಾಡಿಸ್ತಾ ಕೂತಿರ್ತಿದ್ದ. ಅವನ ಹೈಟ್ ಸ್ವಲ್ಪ ಕಮ್ಮಿನೇ ಇದ್ರೂ ಕೆಲಸದಲ್ಲಿ ಗುರಿ ಮಿಸ್ಸೇ ಆಗಲ್ಲ. ಅದಕ್ಕೆ ಅವನಿಗೆ ಗುನ್ನ ಅಂತಿದ್ರು. ಮಾತು ಕೂಡ ಸ್ವಲ್ಪ ಜಾಸ್ತಿನೇ. ಅವ ಹುಟ್ಟಿದ್ದು ಬಳ್ಳಾರಿ ಸೈಡ್ ಆದ್ರೂ ಬೆಳೆದಿದ್ದೆಲ್ಲ ಕಾರವಾರದಲ್ಲೇ. ಹತ್ರ ಬಂದು ನಿಂತಿರೋ ಕೋಳಿ ಮಂಜ ಮತ್ತೆ ಸೈಕ್ ಸೀನನ್ನ ಗುರಾಯಿಸಿ ನೋಡ್ದ. ಸೈಕ್ ಸೀನ ಫುಲ್ ಜೋಶಲ್ಲಿ, ಅಣ್ಣ ಬಾಯ್, ನೀನು ನಮಗಿಂತ ತುಂಬ ಮುಂಚಿಂದನೇ ಈ ದಂಧೆಲಿರೋನು. ಈ ಮೇಜರ್ ತ್ರಿಶೂಲ್ ಯಾರು ಅನ್ನೋದು ಗೊತ್ತಾ? ಏನೋ ತಾಯಾಣೆ, ಇಲ್ಲಿ ಸೀನ್ ಇಷ್ಟು ಕೆಟ್ಟದಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮಗೆಲ್ಲ ಮೇಜರ್ ತ್ರಿಶೂಲ್ ಅಂದರೆ ಯಾರು ಅಂತಾನೆ ಗೊತ್ತಿಲ್ಲ. ಅಂಥದ್ರಲ್ಲಿ ನನ್ನ ಮುಂದೆ ಬಂದು ನಿಲ್ಲೋ ಗುಂಡ್ಗೆ ತೋರಿಸ್ತೀರಾ? ಇವತ್ತು ಮೀಟಿಂಗ್ ಇಲ್ಲ ಅಂದಿದ್ರೆ ಈ ಗುನ್ನ ಗನ್ನು ಹೆಂಗೆ ಬುರ್ಡೆ ಬಿಚ್ಚುತ್ತೆ ಅಂತ ತೋರಿಸ್ತಿದ್ದೆ. 5 ವರ್ಷದ ಹಿಂದೆ ಇಲ್ಲಿ ಏನಾಗಿತ್ತು ಅನ್ನೋದಾದ್ರೂ ಗೊತ್ತಾ ನಿಮಗೆ? ಸೈಕ್ ಮತ್ತೆ ಕೋಳಿ ಇಬ್ರು ಹೆದರಿದ್ರು. ಅವರಿಬ್ರು ಒಟ್ಟಿಗೆ, ಅದನ್ನು ತಿಳ್ಕೊಳಕ್ಕೆ ಬಂದ್ವಿ ಗುನ್ನ ಬಾಯ್. ಗುನ್ನ ಸೋಫಾ ಮೇಲೆ ಒರಗ್ಕೊಂಡು, ನಂಗಿನ್ನೂ ನೆನಪಿದೆ ಕೋಳಿ, ಆ ಘಟನೆ 5 ವರ್ಷದ ಹಿಂದೆ ಘೋಸ್ಟ್ ಅನ್ನೋ ಹುಚ್ಚ ಒಬ್ಬ ಅಂಡರ್ವರ್ಲ್ಡ್ಗೆ ಎಂಟ್ರಿ ಕೊಟ್ಟಿದ್ದ. ಅವನು ಎಷ್ಟು ಖರಾಬ್ ನನ್ನ ಮಗ ಅಂದರೆ ಅವನ ಕೆಲ್ಸಕ್ಕೆ ಅಡ್ಡ ಬರೋ ಎಲ್ಲರೂ ಮುಗಿಸ್ತಿದ್ದ. ಬರೀ ಕೊಲ್ಲೋದಲ್ಲ, ಖರಾಬಾಗಿ ಕೊಚ್ಚಿ ಸುಟ್ಟಾಕ್ತಿದ್ದ. ಇಂಡಿಯಾದ ಅಂಡರ್ವರ್ಲ್ಡ್ಗೆ ನಾನೊಬ್ಬನೇ ಡಾನ್ ಆಗಬೇಕು ಅಂತ ಅಂದ್ಕೊಂಡಿದ್ದ. ಯಾರೇ ತಡಿಯೋಕೆ ನೋಡಿದ್ರು ಕ್ಯಾರೆ ಅಂದೆ ಕೊಚ್ಚಾಕೋನು. ಆದರೆ ಸೈತಾನ್ ಸಂಭ್ರಮ ಪಡ್ತಿದ್ದಾನೆ ಅಂದರೆ ಅವನನ್ನ ನಾಶ ಮಾಡೋಕ್ಕೆ ಹೀರೋ ಎಂಟ್ರಿ ಆಗಲೇಬೇಕು. ಅದೇ ಥರ ನಮ್ಮ ಕಥೆಯಲ್ಲಿ ಹೀರೋ ಆಗಿ ಬಂದಿದ್ದು ಮೇಜರ್ ತ್ರಿಶೂಲ್. ಇಷ್ಟನ್ನೇ ಕೇಳಿಕೊಂಡು ಸೀನಾ ಮತ್ತೆ ಮಂಜಾ ಇಬ್ಬರು ಶಾಕ್ ಆಗ್ಬಿಟ್ರು. ಗುನ್ನ ಒಂದ್ಸಲ ಅವ್ರ ಮುಖ ನೋಡಿ ನಕ್ಕು ಕತೆ ಕಂಟಿನ್ಯೂ ಮಾಡ್ತಾ, ಮೇಜರ್ ಬಂದು ಗೋಷ್ಟ್ನ ಎಲ್ಲ ಚರ್ಬಿ ಇಳಿಸಿದ್ರು. ಒಂದೇ ರಾತ್ರಿಲಿ ಇಡೀ ಅಂಡರ್ವರ್ಲ್ಡ್ನ ಉಡೀಸ್ ಮಾಡಿದ್ರು. ನಂಗಿನ್ನೂ ನೆನಪಿದೆ, ಮೇಜರ್ ಕತ್ತಲ್ಲಿರೋ ಆ ರುದ್ರಾಕ್ಷಿ ಮಾಲೆ. ಕತೆ ಹೇಳ್ತಾ ಗುನ್ನ ಸೀಟ್ ಎಡ್ಜಿಗೆ ಬಂದಿದ್ದ. ಆಮೇಲೆ ಏನಾಯ್ತು? ಸೈಕ್ ಸೀನಾ ಇನ್ನೂ ಇಂಟ್ರೆಸ್ಟ್ ತೋರಿಸ್ದ. ಮೇಜರ್ ಎಲ್ರನ್ನೂ ಅಟ್ಟಾಡಿಸ್ಬಿಟ್ಟ. ಯಾವ ಟೂಲ್ಸು ಹತ್ಯಾರು ಇಲ್ದೇನೆ 700 ಪ್ರೊಫೆಷನಲ್ ಕಿಲ್ಲರ್ಸ್ನ ಕೈಯಿಂದಾನೆ ಮೇಜರ್ ಕೊಂದಿರೋದನ್ನ ನಾನು ನೋಡಿದ್ದೀನಿ. ತಾಯಾಣೆ, ನಾನು ಕೂಡ ಗೋಸ್ಟ್ ಜೊತೆ ಕೈ ಮಿಲಾಯಿಸ್ಕೊಂಡು ತುಂಬ ಪ್ರಾಣ ತೆಗ್ದಿದ್ದೀನಿ. ಮೇಜರ್ ನಂಗೆ ಜೀವ ಹೋಗೋ ಥರ ಹೊಡೆದು ಯಾವಾಗಲೂ ನೆನಪಿರ್ಲಿ ಅಂತ ಮುಖದ ಮೇಲೆ ಬ್ಲೇಡಿಂದ ಈ ಮಾರ್ಕ್ ಬಿಟ್ಟು ಹೋಗಿದ್ದಾರೆ. ಅವತ್ತಿಂದ ನಾನು ಮೇಜರ್ ಫ್ಯಾನ್ ಆಗ್ಬಿಟ್ಟೆ. ನಮ್ಮಂಥ ಬೇವರ್ಸಿಗಳಿಗೆ ಮೇಜರ್ ಒಳ್ಳೆದನ್ನೇ ಬಯಸಿದ್ರು. ಕಥೆ ಕೇಳಿ ಸೈಕ್ ಮತ್ತೆ ಕೋಳಿ ಶಾಕ್ ಆಗಿದ್ರು. ಈ ಭೂಮಿ ಮೇಲೆ ಇಷ್ಟು ಒಳ್ಳೆ ಜನ ಕೂಡ ಇರ್ತಾರೆ ಅನ್ನೋದು ನಂಬೋಕೆ ಆಗಲಿಲ್ಲ. ಕೋಳಿ ಮಂಜ ವ್ಯಂಗ್ಯ ಮಾಡ್ತಾ, ಲೇ ಬುರ್ಡೆ ಗುನ್ನ, ನಿಂಗೇನನ್ಸುತ್ತೆ? ನೀನೇನೋ ಒಂದು ಕತೆ ಕಟ್ಟಿ ಹೇಳಿಬಿಟ್ರೆ ನಾವು ನಂಬ್ತೀವಿ ಅಂತನಾ? ಗುನ್ನ ಸುಮ್ಮನೆ ಅವರಿಬ್ರು ನೋಡಿ ನಕ್ಬಿಟ್ಟ. ಸೀನಾ ಕಿಸೀತಾ, ನೀನು ನಿಜವಾಗ್ಲೂ ಆ ಮೇಜರ್ನ ನೋಡಿದ್ಯಾ? ಗುನ್ನ ಅವನ ಮುಂದಿರೋ ಬಿಯರ್ ಖಾಲಿ ಮಾಡಿ, ಸಿಂಹ ಒಂದು ಸಲ ಗರ್ಜಿಸಿದ್ರೆ ಸಾಕು ಅದು ಸಿಂಹ ಅಂತ ಗೊತ್ತಾಗೋಕೆ. ಆ ದಿನ ನಾನು ಅವ್ರ ಮುಖ ನೋಡಿಲ್ದೇ ಇರ್ಬೋದು, ಬಟ್ ಅದೊಂದು ಸಿಂಹ ಎಷ್ಟೋ ಗುಳ್ಳೆ ನರಿಗಳನ್ನ ಕೊಂದು ಹಾಕಿರೋದಕ್ಕೆ ಸಾಕ್ಷಿಯಾಗಿದ್ದೀನಿ. ಅಷ್ಟೊತ್ತಿಗೆ ಅವನ ಫೋನ್ ಬಡ್ಕೊಳ್ತಾ ಇತ್ತು. ಎದ್ದು ಹೊರಗೆ ಬಂದವನು ಕಾಲೆತ್ತಿ, ಹೇಳಿ ಬಡೆ ಸಾಬ್, ನಿಮಗೆ ನನ್ನಿಂದ ಏನು ಕೆಲಸ ಆಗಬೇಕು? ಕಾಲ್ನ ಇನ್ನೊಂದು ಕಡೆ ಮಾತಾಡ್ತಿರೋ ಧ್ವನಿ ಕೇಳಿದ್ನೋ ಅವನ ಮುಖ ಚೇಂಜ್ ಆಯಿತು. ಅದು ವಂಶಿ ಮಾಡಿರೋ ಕಾಲ್. ನಾನು ವಂಶಿ ಮಾತಾಡ್ತಾ ಇದ್ದೀನಿ, ಸಂಜೀವ್ ಅವ್ರ ಅಣ್ಣನ ಮಗ. ಗುನ್ನ ಸಣ್ಣದಾಗಿ, ತಾಯಾಣೆ ಚೋಟ ಸಾಬ್, ನಿಮ್ಮ ಧ್ವನಿ ಡಿಟ್ಟೋ ಸಂಜೀವ್ ಸಾಬ್ ಥರನೇ ಕೇಳುತ್ತೆ. ಹೇಳಿ, ನನ್ನಿಂದ ಏನು ಕೆಲಸ ಆಗಬೇಕು? ನನಗೆ ಒಬ್ಬನ ಡೆಡ್ ಬಾಡಿ ನೋಡೋಕ್ಕೆ ತುಂಬ ಅರ್ಜೆಂಟ್ ಆಗ್ತಿದೆ. ಸಾರಿ ಸಾಬ್, ಬಟ್ ನನಗೆ ಈ ಕೆಲಸ ಮಾಡ್ಕೊಡೋಕ್ಕಾಗಲ್ಲ. ಆ ಮಾತು ಕೇಳಿ ವಂಶಿಗೆ ಸ್ವಲ್ಪ ಬೇಜಾರಾಯಿತು. ಆದರೆ ಅವನು ಏನೇ ಆದರೂ ಆ ತ್ರಿಶೂಲ್ನ ಸುಮ್ಮನೆ ಬಿಡಬಾರ್ದು ಅಂದ್ಕೊಂಡಿದ್ದ. ಸೊ ಗುನ್ನಾಗೆ ದುಡ್ಡಿನ ಆಸೆ ಹುಟ್ಟಿಸೋಕೆ, ಈ ಕೆಲಸ ಮಾಡಿದ್ರೆ ನಿನಗೆ 10 ಲಕ್ಷ ಕೊಡ್ತೀನಿ ಅಂದ. ಇಲ್ಲ ಸಾಬ್, ಪೈಸಾ ಮ್ಯಾಟ್ರ್ ಅಲ್ಲ, ಸ್ಕೆಚ್ ಹಾಕೋಕ್ಕೆ ಇದು ಕರೆಕ್ಟ್ ಟೈಮ್ ಅಲ್ಲ. ಈಗ ಫೀಲ್ಡಲ್ಲಿ ಒಂದಷ್ಟು ರೂಲ್ಸ್ ಫಾಲೋ ಮಾಡಬೇಕು. ಆದರೆ ವಂಶಿ ಇದನ್ನ ಕೈ ಬಿಡೋ ಥರ ಕಾಣಲಿಲ್ಲ. ನಿಂಗೆ ಎಷ್ಟು ಬೇಕು ಹೇಳು ಗುನ್ನ? 15 ಲಕ್ಷ? ಸಾಬ್, ನನ್ನ ಸೀನ್ ಅರ್ಥ ಮಾಡ್ಕೊಳ್ಳಿ, ಮಜ್ಬೂರಿ ನಂದು. 25 ಲ್ಯಾಕ್ಸ್ ಕೊಡ್ತೀನಿ ಗುನ್ನ, ಈ ಕೆಲಸ ಮಾಡಿಕೊಟ್ರೆ. ಅಷ್ಟೊಂದು ಅಮೌಂಟ್ ಕೊಡ್ತೀನಿ ಅಂದಿದ್ದೆ ಗುನ್ನ ಸೌಂಡೇ ಬದಲಾಯಿತು. 25 ಲಕ್ಷ ಅಂದರೆ ನನ್ನ ತಲೆಗೆ ಬೇಕಿದ್ರು ಗುಂಡು ಹೊಡ್ಕೊಂಡು ಸಾಯ್ತೀನಿ. ಅವನ ಅಡ್ರೆಸ್ ಮತ್ತೆ ಫೋಟೋ ಕಳಿಸಿ ಸಾಬ್, ನಿಮ್ಮ ಕೆಲಸ ಫಿನಿಶ್ ಅನ್ಕೊಳ್ಳಿ, ಮಂಡೆ ಬಿಸಿ ಬೇಡ. ತ್ರಿಶೂಲ್ ಅಂತ ಅವನ ಹೆಸರು, ಶರ್ಮಾ ಫ್ಯಾಮಿಲಿ ಅಳಿಯ. ವೆಯ್ಟ್, ನಾನು ನಿಂಗೆ ಅವ್ನ ಫೋಟೋ ಕಳಿಸ್ತೀನಿ ಅಂತಂದು ವಂಶಿ ಕಾಲ್ ಇಟ್ಟ. ಒಂದೊಳ್ಳೆ ಅಮೌಂಟ್ ಸಿಕ್ತಿದೆ ಅನ್ಕೊಂಡು ನಗ್ತಾ ಗುನ್ನ ಮತ್ತೆ ಕ್ಲಬ್ ಒಳಗೆ ಹೋದ. ಹಿಂದಿನ ರಾತ್ರಿ ಅವನ್ನ ಕೊಲ್ಲೋಕೆ ವಂಶಿ ಸುಪಾರಿ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲದೆ ಇರೋ ತ್ರಿಶೂಲ್ ನಾಯಕ್ ಗ್ರೂಪ್ಸ್ ಮೀಟಿಂಗ್ ರೂಮ್ನಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗೋ ಥರ ಕೂತಿದ್ದ. ಕೋಪ ಹೆಚ್ಚಾಗಿ ಅಲ್ಲೇ ಇದ್ದ ನೀರಿನ ಗ್ಲಾಸ್ ತಗೊಂಡು ಟಿವಿ ಕಡೆ ಎಸ್ದ. ಟಿವಿ ಸ್ಕ್ರೀನ್ ಚೂರ್ ಚೂರಾಗಿ ನೆಲಕ್ಕೆ ಬಿತ್ತು.
ಇಡೀ ಮೀಟಿಂಗ್ ರೂಮ್ ಸೈಲೆಂಟ್ ಆಯ್ತು. ತ್ರಿಶೂಲ್ ಸಿಡುಕ್ತಾ ತಿರುಗಿ, ಮಾರ್ಬಿಟ್ರಾ? ಅವಳೇನು ಆಟದ ವಸ್ತುನ ಮಾರೋಕೆ? ಅಡ್ರೆಸ್ ಹೇಳ್ದಂಗೆ ಅಂದ. ಸಿಟಿಯಿಂದ ದೂರ ಗೋವಾ ಬಾರ್ಡರ್ ಹತ್ರ ಇರೋ ಡೌನ್ ಟೌನ್ ರೆಸ್ಟೋರೆಂಟ್ ರೂಮ್ನಲ್ಲಿ ಯಾವುದೋ ಹುಡುಗಿ ಜೋರಾಗಿ ಕೂಗ್ತಾ ಇದ್ಲು. ಹೆಲ್ಪ್, ಹೆಲ್ಪ್, ಪ್ಲೀಸ್ ಯಾರಾದ್ರೂ ಕಾಪಾಡಿ, ಈ ರಾಕ್ಷಸನಿಂದ ಯಾರಾದ್ರೂ ನನ್ನನ್ನು ಕಾಪಾಡಿ. ಡೌನ್ ಟೌನ್ ರೆಸ್ಟೋರೆಂಟ್ನಲ್ಲಿರೋ ಈ ಹುಡುಗಿ ಯಾರು? ತ್ರಿಶೂಲ್ ಹುಡುಕ್ತಾ ಇರೋ ಹುಡುಗಿ ಸಿಕ್ಕದ್ಲಾ? ಅವನ್ ಯಾಕಷ್ಟು ಕೋಪ ಮಾಡ್ಕೊಂಡ? ಸರ್, ನೀವು ಹೇಳಿದ ನಂತರ 12 ಇಯರ್ಸ್ ಬ್ಯಾಕ್ ನಡೆದಿರೋ ಇನ್ಸಿಡೆಂಟ್ ಬಗ್ಗೆ ಇನ್ನೊಂದ್ಸಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಸಿಕ್ಕಿರೋ ಡೀಟೇಲ್ಸ್ ಏನಂದ್ರೆ 35 ವರ್ಷದ ಹಿಂದೆ ನಮ್ರತಾ ಫಾದರ್ ರಮೇಶ್ ಶರ್ಮಾ ರಾಧಾ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದ. ಬಟ್ ಆ ಹುಡುಗಿ ತುಂಬಾನೇ ಪೂರ್ ಫ್ಯಾಮಿಲಿಯಿಂದ ಬಂದವಳು ಅನ್ನೋ ರೀಸನ್ ಕೊಟ್ಟು ರಮೇಶ್ ತಂದೆ ನಾರಾಯಣ್ ಶರ್ಮಾ ಗಿರಿಜಾರನ್ನ ಮನೆ ಸೊಸೆ ಅಂತ ಕರ್ಕೊಂಡು ಬಂದ್ರು. ಮದುವೆ ಆದ್ಮೇಲೆ ಕೂಡ ರಮೇಶ್ ಮತ್ತೆ ರಾಧಾ ಮೀಟ್ ಆಗ್ತಿದ್ರು. ಅವರಿಬ್ಬರ ನಡುವೆ ಅಫೇರ್ ಕೂಡ ಇತ್ತು. ಗಿರಿಜಾ ಮತ್ತೆ ರಾಧಾ ಒಂದೇ ಟೈಮ್ಗೆ ಪ್ರೆಗ್ನೆಂಟ್ ಕೂಡ ಆಗಿದ್ರು. ಕೋಇನ್ಸಿಡೆಂಟ್ಲಿ ಅವರಿಬ್ರು ಒಂದೇ ದಿನ ಅಂದ್ರೆ 28 ಡಿಸೆಂಬರ್ಗೆ ಹೆಣ್ಮಗುಗೆ ಜನ್ಮ ಕೊಟ್ರು. ಇದು ಆ ಶರ್ಮಾ ಫ್ಯಾಮಿಲಿಗೆ ಮಾತ್ರ ಗೊತ್ತಿರೋ ಸೀಕ್ರೆಟ್. ಇದು ನೋಡಿ ಸರ್, ಆ ಇಬ್ರು ಹುಡುಗಿರ ಬರ್ತ್ ಸರ್ಟಿಫಿಕೇಟ್ ಮತ್ತೆ ಇದು ಇನ್ನೊಂದು ಹೆಣ್ಮಗು ಫೋಟೋ. ಸಂಜೀವ್ ಮೀಟಿಂಗ್ ರೂಮ್ನಲ್ಲಿ ಕಲೆಕ್ಟ್ ಮಾಡಿರೋ ಎಲ್ಲಾ ಪ್ರೂಫ್ಸ್ನ ತ್ರಿಶೂಲ್ ಮುಂದೆ ಒಂದೊಂದಾಗಿ ಇಡ್ತಾ ಹೋದ. ತ್ರಿಶೂಲ್ ಶಾಕ್ ಆಗಿ ಒಂದು ಫೋಟೋ ಕೈಲಿ ಹಿಡ್ಕೊಂಡ. ಕಣ್ಮುಚ್ಚಿ ಯಾರನ್ನಾದ್ರೂ ನಂಬಿದ್ರೆ ಏನಾಗುತ್ತೆ ಅನ್ನೋದು ಇವತ್ತು ತ್ರಿಶೂಲ್ಗೆ ಅರ್ಥ ಆಯ್ತು. ಅವನು ನಾರಾಯಣ್ ಶರ್ಮಾರ ಮೇಲ್ ಕೂಡ ಇದೇ ತರಹದ ನಂಬಿಕೆ ಇಟ್ಟಿದ್ದ. ಬಟ್ ಅದೇ ಅವನಿಗೆ ಮುಳ್ಳಾಗಿದ್ದು. ತ್ರಿಶೂಲ್ ಮನ್ಸಲ್ಲಿ ಈಗ ಸಾವಿರಾರು ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ವು. ನಮ್ರತಾನೇ ಅವನು 12 ವರ್ಷದ ಹಿಂದೆ ಮೀಟ್ ಮಾಡಿರೋ ಹುಡುಗಿ ಅಂತ ನಾರಾಯಣ್ ಶರ್ಮಾ ತುಂಬಾ ಚೆನ್ನಾಗೇ ಯಾಮಾರಿಸ್ಬಿಟ್ಟಿದ್ರು. ಇನ್ನೊಂದ್ ಕಡೆ ನಮ್ರತಾ ಟೆನ್ಷನ್ ಇಂದ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ಲು. ಕೋರ್ಟ್ನಿಂದ ಹೊರಗೆ ಬರೋವಾಗ ತ್ರಿಶೂಲ್ ಮುಂದೆ ಲಕ್ಸುರಿ ಕಾರ್ಸ್ ಸಾಲಾಗಿ ಬಂದು ನಿಂತು ಅವನನ್ನು ಹತ್ತಿಸ್ಕೊಂಡು ಹೋಗಿದ್ದನ್ನ ನೋಡಿದ್ಲು. ಇದ್ಯಾಕೋ ಅವಳಿಗೆ ನುಂಗೋಕಾಗ್ದಿರೋ ತುತ್ತಾಗಿತ್ತು. ಮಮ್ಮಿ, ನಾನು ನಿಜ ಹೇಳ್ತಿದ್ದೀನಿ, ಆ ಲಕ್ಸುರಿ ಕಾರ್ಸ್ನಲ್ಲಿ ತ್ರಿಶೂಲ್ ಹೋಗಿರೋದನ್ನ ನೋಡ್ದೆ. ಮಗ, ನೀನ್ ಯಾಕೆ ಸುಮ್ಮನೆ ಇನ್ನೂ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಅವನಿಗಂತ ಕಾರಲ್ಲಿ ಹೋಗೋ ಯೋಗ್ಯತೆ ಎಲ್ಲಿಂದ ಬರಬೇಕು? ಯಾರೋ ಅಡ್ರೆಸ್ ಕೇಳಿರ್ತಾರೆ, ಅದೆಲ್ಲ ಬಿಡು. ನೀನೀಗ ಕಿರಣ್ ಕಡೆ ಜಾಸ್ತಿ ಗಮನ ಕೊಡು. ಅವನ ಕಂಪನಿ ನಾಯಕ್ ಗ್ರೂಪ್ಸ್ ಜೊತೆ ಡೀಲ್ ಮಾಡ್ತಿದ್ಯಂತೆ. ಅದೇನಾದ್ರೂ ಸಕ್ಸಸ್ ಆಗ್ಬಿಟ್ರೆ ಅವನ್ ದುಡ್ಡಲ್ಲಿ ನಾವ್ ಎಂಜಾಯ್ ಮಾಡ್ಕೊಂಡಿರ್ಬೋದು. ನಮ್ರತಾ ಕೂಡ ಅಮ್ಮ ಹೇಳ್ತಿರೋದು ಸರಿ ಅನ್ನಿಸ್ತು. ತ್ರಿಶೂಲ್ ಅಷ್ಟೊಂದು ರಿಚ್ ಆಗಿದ್ರೆ ಇವತ್ತು ಡಿವೋರ್ಸ್ ಅನ್ನೋ ಮಾತೇ ಬರ್ತಿರ್ಲಿಲ್ಲ ಅಂತ ಅನ್ಕೊಂಡ್ಲು. ಅವಳು ಮೂಡ್ ಸರಿ ಮಾಡ್ಕೊಂಡು ರೂಮ್ ಒಳಗೆ ಹೋಗ್ಬಿಟ್ಲು. ಸದ್ಯ ನಮ್ರತಾ ಕಿರಣ್ ಮದುವೆ ಮಾಡ್ಕೊಳ್ಳೋದು ಅಂತ ಅನ್ಕೊಂಡಿದ್ಲು. ಬಟ್ ಅವಳಿಗೆ ಕಿರಣ್ಗಿಂತ ಒಳ್ಳೆ ಆಪ್ಷನ್ ಸಿಕ್ಬಿಟ್ರೆ ಅವ್ರ ಹಿಂದೆ ಕೂಡ ಹೋಗೋಕ್ ರೆಡಿ ಇದ್ಲು. ಅವಳಿಗೆ ದುಡ್ಡು ಮಾತ್ರ ಮ್ಯಾಟ್ರ್ ಆಗ್ತಿತ್ತು. ಆಫೀಸ್ನಲ್ಲಿ ತ್ರಿಶೂಲ್ ಆ ಫೋಟೋನ ಗಟ್ಟಿಯಾಗಿ ಹಿಡ್ಕೊಂಡ. ಇಷ್ಟು ವರ್ಷಗಳಿಂದ ಅಲಿತಾ ಇದ್ದ ಅವನ ಆತ್ಮಕ್ಕೆ ಒಂದು ಕಡೆ ನೆಲೆ ಸಿಕ್ಕಷ್ಟು ನೆಮ್ಮದಿ ಆಯ್ತು. ಕಣ್ಣು ಆ ಫೋಟೋ ಮೇಲೆ ಇತ್ತು. ಮನ್ಸಲ್ಲಿ ಹೇಳಕ್ಕಾಗದೇ ಇರೋಷ್ಟು ಫೀಲಿಂಗ್ಸ್ ಬಿರುಗಾಳಿಗೆ ಸಿಕ್ಕಿರೋ ಹಾಯ್ದೋಣಿ ಥರ ಆಗಿತ್ತು. ಅವನು ಇಷ್ಟು ವರ್ಷದಿಂದ ಯಾರ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಿದ್ನೋ ಆ ಹುಡುಗಿ ಫೋಟೋ ಈಗ ಅವನ ಕಣ್ಮುಂದೆ ಇತ್ತು. ತ್ರಿಶೂಲ್ ನಡಗೋ ಧ್ವನಿಲಿ, ಇದೇ ಹುಡುಗಿ ಆ ದಿನ ನನ್ನ ಜೊತೆ ಇದ್ದವಳ? ಶರ್ಮಾಗೆ ಅನೈತಿಕವಾಗಿ ಹುಟ್ಟಿದ ಮಗಳ ಇವಳು. ಈ ಇಬ್ರು ಹುಡುಗಿರಲ್ಲಿ ಇಷ್ಟೊಂದು ಸಿಮಿಲಾರಿಟೀಸ್ ಇರೋಕೆ ಹೇಗೆ ಸಾಧ್ಯ? ಅದಿಷ್ಟು ಕೇಳೋ ಹೊತ್ತಿಗೆ ಅವನ ಹಾರ್ಟ್ ಬೀಟ್ ಜಾಸ್ತಿ ಆಗಿತ್ತು. ಸಂಜೀವ್ ಗಂಭೀರವಾಗಿ, ಎಸ್ ಸರ್, ಇವಳೇ ಆ ಫ್ಯಾಮಿಲಿಯ ಸೀಕ್ರೆಟ್ ಮಗಳು. ಇವಳು ಹುಟ್ಟಿದ ತಕ್ಷಣ ಅವಳಮ್ಮ ಸತ್ತೋದ್ರು. ನಿಮ್ಮ ಮತ್ತೆ ನಮ್ರತಾ ಮದುವೆಗೂ ಮುಂಚೆನೆ ನಾರಾಯಣ್ ಶರ್ಮಾ ಇವಳನ್ನ ಒಂದು ಹಾಸ್ಟೆಲ್ಗೆ ಕಳಿಸ್ಬಿಟ್ರು. ಅವಳು ನಿಮ್ಮ ಮುಂದೆ ಬಂದ್ರೆ ಅವ್ರ ಪ್ಲಾನ್ ಫ್ಲಾಪ್ ಆಗುತ್ತೆ ಅನ್ನೋ ಭಯ ಅವ್ರಿಗಿತ್ತು. ನೀವು 12 ವರ್ಷದ ಹಿಂದೆ ಚೈಲ್ಡ್ ಟ್ರಾಫಿಕಿಂಗ್ನಲ್ಲಿ ಮೀಟ್ ಆಗಿರೋ ಹುಡುಗಿ ಮೈನಾ, ನಮ್ರತಾ ಅಲ್ಲ. 12 ವರ್ಷ ಅಂತ ಕೇಳಿದ್ದೇ ತಡ ತ್ರಿಶೂಲ್ಗೆ ಅವನ ಪಾಸ್ಟ್ ಎಲ್ಲ ನೆನಪಾಯಿತು. ಅದೊಂದು ರಾತ್ರಿ ಅವನು ಗೂಂಡಾಗಳಿಂದ ಬ್ಯೂಟಿಫುಲ್ ಹುಡುಗಿ ಮೈನಾನ ಬಚಾವ್ ಮಾಡಿದ್ದ. ಆ ಕ್ಷಣ ಅವನಿಗೆ ಅವಳ ಮುದ್ದಾದ ಕಣ್ಣಲ್ಲಿ ಫ್ಯೂಚರ್ ಕಾಣಿಸಿತ್ತು. ಆ ಮೊದಲ ನೋಟದ ಪ್ರೀತಿ ಅವರಿಬ್ಬರಿಗೂ ಆಗಿತ್ತು. ನಾನ್ ಜೀವಕ್ಕಿಂತ ಹೆಚ್ಚು ಇಷ್ಟಪಟ್ಟಿರೋ ಅವಳನ್ನ ಇಷ್ಟು ವರ್ಷ ನನ್ನಿಂದ ದೂರ ಇಟ್ಟಿದ್ದಾರೆ ಅನ್ನೋದು ನನಗೆ ಮೊದಲೇ ಗೊತ್ತಾಗಿದ್ರೆ ಆ ಪರಶಿವನ ಮೇಲಾಣೆ ಅವರಿಗೆಲ್ಲ ಒಂದು ಗತಿ ಕಾಣಿಸ್ದೇ ಬಿಡ್ತಿರ್ಲಿಲ್ಲ. ತ್ರಿಶೂಲ್ ಒಂದು ಸಲ ಜೋರಾಗಿ ಉಸಿರೆಳೆದುಕೊಂಡು ಸಮಾಧಾನ ಮಾಡ್ಕೊಳ್ತಾ, ಅವಳಿಗೆ 20 ವರ್ಷ ಆದಾಗ ನಾನು ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ತ್ರಿಶೂಲ್ಗೆ ಈಗ್ಲೂ ಮೈನಾ ಧ್ವನಿ ಕಿವಿಯಲ್ಲಿ ಗುಯ್ ಅಂತ ಇತ್ತು. ಇವತ್ತು ನಿನ್ನಿಂದ ನನ್ನ ಜೀವ ಉಳಿತು. ಇವತ್ತಿಂದ ನಾನು ಕೂಡ ಆ ಶಿವನ ಹತ್ರ ನೀನು ಆದಷ್ಟು ಬೇಗ ನಾನು ಮೀಟ್ ಮಾಡೋ ದಿನ ಬರಲಿ ಅಂತ ಬೇಡ್ಕೋತೀನಿ. ನಾನು ನಿನಗಾಗಿ ವೆಯ್ಟ್ ಮಾಡ್ತೀನಿ. ಎಲ್ಲ ಯೋಚನೆಗಳಿಂದ ಒಂದು ಸಲ ತಲೆ ಕೊಡುವಿದ ತ್ರಿಶೂಲ್, ಈಗ ಮೈನಾ ಎಲ್ಲಿದ್ದಾಳೆ? ಇವತ್ತು ಮಧ್ಯಾಹ್ನದಿಂದ ಮೈನಾ ಮಾಯ ಆಗಿದ್ದಾಳೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಸಣ್ಣವಳಿರ್ಬೇಕಾದ್ರೆ ಆದ ಹಾಗೆ ಈಗಲೂ ಅವಳನ್ನ ಮಾರಾಟ ಮಾಡಿಬಿಟ್ಟಿದ್ದಾರೆ. ಬಟ್ ಮೈನಾ ಇರೋ ಎಕ್ಸಾಕ್ಟ್ ಲೊಕೇಶನ್ ನನಗೂ ಗೊತ್ತಿಲ್ಲ.
ಇನ್ನೊಂದು ಸ್ವಲ್ಪ ಟೈಮ್ ಅಪ್ಡೇಟ್ಸ್ ಬರುತ್ತೆ. ತ್ರಿಶೂಲ್ಗೆ ಸಿಟ್ಟು ಹೆಚ್ಚಾಯಿತು. ಅವನ ರಕ್ತ ಕುದಿಯೋ ಹಾಗಾಯಿತು. ಅದೇ ಟೈಮ್ ಸಂಜೀವ್ ಸೆಕ್ರೆಟರಿ ಡೋರ್ ನಾಕ್ ಮಾಡ್ದ. ಸಂಜೀವ್ ಸ್ವಲ್ಪ ಇರಿಟೇಟ್ ಆಗಿ, ಯಾರದು? ಮೇ ಐ ಕಮಿನ್ ಸರ್? ಕಮೇನ್. ಸರ್, ನೀವು ಮಿಸ್ಟರ್ ಕಿರಣ್ ಶೆಟ್ಟಿಗೆ ಬಿಸ್ನೆಸ್ ಡೀಲ್ ಸೈನ್ ಮಾಡೋಕ್ಕೆ ಇವತ್ತು ಬರೋಕ್ಕೆ ಹೇಳಿದ್ರಿ. ಅವರು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ, ಬರೋಕ್ಕೆ ಹೇಳಲಾ? ಅವನಿಗೆ ವೆಯ್ಟ್ ಮಾಡೋಕ್ಕೆ ಹೇಳು ಅಂತ ಸಂಜೀವ್ 1 ಸೆಕೆಂಡ್ ಕೂಡ ಥಿಂಕ್ ಮಾಡದೆ ಹೇಳಿಬಿಟ್ಟ. ಆ ಸೆಕ್ರೆಟರಿ ಮಾತು ಕೇಳಿ ತ್ರಿಶೂಲ್ ಒಂದು ಕ್ಷಣ ಶಾಕ್ ಆದ. ನಮ್ರತಾ ಬಾಯ್ ಫ್ರೆಂಡ್ ಕಿರಣ್ ಮತ್ತೆ ಈಗ ಬಂದಿರೋನು ಒಂದೇ ಅನ್ನೋದು ಅರ್ಥ ಆಗೋಯ್ತು. ಎಲ್ಲರೂ ಸೇರ್ಕೊಂಡು ತನ್ನ ವಿರುದ್ಧ ಒಂದು ಬಲೆ ಬೀಸಿರೋ ಥರನೇ ತ್ರಿಶೂಲ್ಗೆ ಅನ್ನಿಸ್ತಾ ಇತ್ತು. ಬಟ್ ಈಗ ಮ್ಯಾಟ್ರ್ ಆಗ್ತಾ ಇರೋದು ಮೈನಾ ಸೇಫ್ಟಿ ಮಾತ್ರ. ಆ ಲೊಕೇಶನ್ ಯಾವುದು ಅಂತ ತಿಳಿಯೋ ಟೆನ್ಷನ್ ಸದ್ಯ ತ್ರಿಶೂಲ್ನ ಕಾಡ್ತಿತ್ತು. ಮೈನಾಗ್ ಏನಾದರೂ ಆಗ್ಬಿಟ್ರೆ ಅನ್ನೋ ತಲೆ ಬಿಸಿಲಿ ಅವನ ಹಾರ್ಟ್ ಜೋರಾಗಿ ಬಡ್ಕೋತಿತ್ತು. ಅಷ್ಟೊತ್ತಿಗೆ ಸಂಜೀವ್ ಫೋನ್ ರಿಂಗ್ ಆಯ್ತು. ಕಾಲ್ ರಿಸೀವ್ ಮಾಡಿ ಅಲ್ಲಿಂದ ಬಂದ ಸುದ್ದಿಗೆ ಸಂಜೀವ್ ಗಾಬರಿ ಆಗೋದ. ಮಿಸ್ ಮೈನಾ ಬಗ್ಗೆ ಏನಾದರೂ ತಿಳಿತಾ? ಅವನ ಪ್ರಶ್ನೆಗೆ ಸಿಕ್ಕಿರೋ ಉತ್ತರ ಕೇಳಿ ಸಂಜೀವ್ ಕಾಲ್ ಕೆಳಗಿನ ಭೂಮಿ ಬಾಯ್ ಬಿರ್ದಂಗಾಯ್ತು. ಸಂಜೀವ್ ರಿಯಾಕ್ಷನ್ನ ನೋಡಿ ತ್ರಿಶೂಲ್ ಆತಂಕದಿಂದ, ಏನಾಯ್ತು ಮೈನಾಗೆ? ಡ್ಯಾಮಿಟ್, ಬೇಗ ಹೇಳು, ಅವಳೆಲ್ಲಿದ್ದಾಳೆ? ಸಂಜೀವ್ ಹೆದರ್ತಾ, ಸರ್ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಗಿರಿಜಾ ಡೌನ್ ಟೌನ್ ಕ್ಲಬ್ನಲ್ಲಿ ಮೈನಾಳನ್ನ 2 ಕೋಟಿಗೆ ಮಾರಾಟ ಮಾಡಿಬಿಟ್ಟಿದ್ದಾಳೆ. ವಿಕ್ಟರ್ ಅನ್ನೋ ಗೋವಾದ ಡಬಲ್ ನಂಬರ್ ಬಿಸ್ನೆಸ್ ಮ್ಯಾನ್ಗೆ ಸೇಲ್ ಮಾಡಿದಾಳಂತೆ. ವಿಕ್ಟರ್ ಹೆಸರನ್ನ ಇದಕ್ಕೂ ಮೊದಲೇ ತ್ರಿಶೂಲ್ ಕೇಳಿದ್ದ. ತುಂಬ ಕೆಟ್ಟ ಟ್ರ್ಯಾಕ್ ರೆಕಾರ್ಡ್ ಇರೋ ಮನುಷ್ಯ ಅವನು. ಅವನ ಡೀಲಿಂಗ್ಸೇ ಸರಿ ಇರಲಿಲ್ಲ. ಹುಡುಗಿರ್ನ ಪರ್ಚೇಸ್ ಮಾಡಿ ಹೇಗೆ ಬೇಕೋ ಹಾಗೆ ನಡೆಸ್ಕೊಂಡು ಗೋವಾ ಫಾರಿನರ್ಸ್ಗೆ ಹಾಕ್ಕೊಡ್ತಿದ್ದ. ಹುಡುಗಿರಂದ್ರೆ ಟಾಯ್ಸ್ ಅನ್ಕೊಂಡಿರೋ ಕಚ್ಚೆ ಹರ್ಕ ಅವನು. ಅಸಹಾಯಕ ಹುಡುಗಿರ್ನ ಕಾಮಕ್ಕೆ ಬಳಸ್ಕೋತಿದ್ದ. ಎಣ್ಣೆ, ಜೂಜು, ಮೋಜು, ಡಬಲ್ ನಂಬರ್ ಬಿಸ್ನೆಸ್, ಇಲ್ಲೀಗಲ್ ಆಕ್ಟಿವಿಟೀಸ್ನಲ್ಲಿ ವಿಕ್ಟರ್ ಹೆಸರು ತುಂಬ ಡಾಮಿನೇಟಿಂಗ್. ಅವನ ಮೇಲೆ ಎಷ್ಟೇ ಕಂಪ್ಲೇಂಟ್ ಲಾಡ್ಜ್ ಆದರೂ ಹೈ ಲೆವೆಲ್ವರೆಗೆ ಎಲ್ಲರ ಪರಿಚಯ ಇರೋದ್ರಿಂದ, ಅಂಡರ್ ದಿ ಟೇಬಲ್ ಡೀಲಿಂಗ್ಸ್ ಇರೋದ್ರಿಂದ ಅವನು ಸೇಫ್ ಆಗಿರ್ತಿದ್ದ. ಡೌನ್ ಟೌನ್ ರೆಸಾರ್ಟ್ನಲ್ಲಿ ಮೈನಾ ಎದುರು ಕೂತು ಹಸ್ದಿರೋ ನಾಯಿ ಥರ ಅವಳನ್ನೇ ನೋಡ್ತಾ ಇದ್ದ. ಮೈನಾಗೆ ಅಲ್ಲಿಯ ಗಾಳಿ ಯಾವ ಕಡೆಯಿಂದ ಬೀಸ್ತಿದೆ, ಏನು ಎತ್ತ ಅನ್ನೋದು ಅರ್ಥ ಆಗೋಯ್ತು. ಅವಳು ಆದಷ್ಟು ಬೇಗ ಅಲ್ಲಿಂದ ಹೊರಡೋಕೆ ಯೋಚಿಸ್ತಾ ಇದ್ಲು. ಬಟ್ ವಿಕ್ಟರ್ ಹತ್ರ ಅವಳೇನಾದರೂ ಹೇಳೋಕೆ ಮುಂಚೆನೇ ಅವನು ಫೋನ್ ರಿಂಗ್ ಆಯಿತು. ಹಾ ಮೋಯಲಿ ಹಂವಾ ಸಂಗಾತ್ರೆ, ಚೋರಿ ನನ್ನ ಎದುರೇ ಕೂತಿದ್ದಾಳೆ. ಬೇಜಾನ್ ಕಿರಿಕ್ ಮಾಡೋಳನ್ನ ನನಗೆ ಕಳಿಸಿದ್ಯಾ ಅಲ್ವಾ? ಪೈಸಾ ತಾನೇ, ನಾಳೆ ಕ್ಲಬ್ ಹತ್ರ ಬಂದು ತಗೊಂಡು ಹೋಗು. ಈಗ ಕಾಲಿಡು ಬಾಬಾ, ಡಿಸ್ಟರ್ಬ್ ಮಾಡಬೇಡ. ಇನ್ನೊಂದು ಕಡೆ ಕಾಲಲ್ಲಿರೋ ಗಿರಿಜಾಗೆ ಆ ಮಾತು ಕೇಳಿ ಸಂತೃಪ್ತಿ ಆಯಿತು. ವಿಕ್ಟರ್, ನಂಗೆ ಪೊಲೀಸ್ ಸ್ಟೇಷನ್ ಅಲಿಯೋದೆಲ್ಲ ಸರಿಯಾಗಲ್ಲ. ನಮ್ಮ ಡೀಲ್ ಸರಿಯಾಗಿ ನಡ್ಸ್ಕೋತೀಯಾ ಅನ್ಕೋತೀನಿ. ವಿಕ್ಟರ್ ಕಾಲ್ ಕಟ್ ಮಾಡೋಕೆ ಮೊದಲೇ ಗಿರಿಜಾ ಹೇಳಿದ್ಲು. ಗಿರಿಜಾ ವ್ಯಂಗ್ಯವಾಗಿ, ಇನ್ನು ಮುಂದೆ ಈ ಹುಡುಗಿ ಹೆಸರು ಇರಲ್ಲ, ಯಾವ ತಲೆ ಬಿಸಿನೂ ಇರಲ್ಲ, ಸಾಯ್ಲಿ. ವಿಕ್ಟರ್ ಮಾತು ಕೇಳಿ ಮೈನಾ ಹೆದರಿ ಹೋದ್ಲು. ಫೋನ್ನಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದಾನೆ ಅನ್ನೋದು ಅವಳಿಗೆ ಗೊತ್ತಾಗ್ಲಿಲ್ಲ. ಅವನ ನೋಟ ಹೇಗೇಗೋ ಹರಿತಾ ಇರೋದನ್ನ ನೋಡಿ ಅವಳು ಡ್ರೆಸ್ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಲು. ಮೈನಾ, ಯಾಕೆ ಅಷ್ಟೊಂದು ದೂರ ಕೂತಿದ್ಯಾ ಬಾಬಾ? ಬಾ, ನನ್ನ ಪಕ್ಕ ಬಂದು ಕೂತ್ಕೋ, ಡೀಲ್ ಸೈನ್ ಮಾಡಬೇಕಲ್ವಾ? ಈ ಮಾತು ಕೇಳಿ ಅವಳು ಮೈ ನಡುಗ್ತಾ ಇತ್ತು. ವಿಕ್ಟರ್ ಉದ್ದೇಶ ಏನು ಅನ್ನೋದು ಮೈನಾಗೀಗ ಅರ್ಥ ಆಗ್ತಿದ್ದ ಹಾಗೆ ಒಂದು ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋದು ಕ್ಲಿಯರ್ ಆಗೋಯ್ತು. ಅವಳಿಗೆ ಯಾಕೋ ಚಿಕ್ಕವಳಾಗಿದ್ದಾಗಿನ ನೆನಪೆಲ್ಲ ಒಂದೇ ಸಲ ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಹೇಗೆ ಗಿರಿಜಾ ಅವಳಿಗೆ ಹೊಡೆದು ಬಡ್ದು ಮನೆ ಕೆಲಸ ಎಲ್ಲ ಮಾಡಿಸ್ಕೊಳ್ತಿದ್ಲು, ಓದೋದ್ರಲ್ಲಿ ನಮ್ರತಾಗಿಂತ ತುಂಬ ಜಾಣೆ ಅನ್ನೋ ಕಾರಣಕ್ಕೆ ಗ್ರ್ಯಾಜುಯೇಷನ್ ಕೂಡ ಪೂರ್ತಿ ಮಾಡೋಕೆ ಬಿಟ್ಟಿರಲಿಲ್ಲ. ನಮ್ರತಾ ಕೂಡ ಜಲಸಿ ಫೀಲ್ ಮಾಡ್ಕೊಳ್ತಿದ್ಲು, ಯಾಕಂದರೆ ಮೈನಾ ಅವಳಿಗಿಂತ ತುಂಬಾ ಬ್ಯೂಟಿಫುಲ್ ಆಗಿದ್ಲು. ನಮ್ರತಾ ಯಾವಾಗಲೂ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಅದ್ರ ಎಲ್ಲ ಅಪವಾದನ ಮೈನಾ ಮೇಲೆ ಹಾಕ್ತಿದ್ಲು. ಮೈನಾ ಚಿಕ್ಕೋಳಾಗಿದ್ದಾಗಿನಿಂದಲೂ ಇಂಥದ್ದೆಲ್ಲ ಸಹಿಸ್ಕೊಂಡು ಈಗೊಂಥರ ಬಂಡೆಗಲ್ಲಿನ ಥರ ಆಗ್ಬಿಟ್ಟಿದ್ಲು. ಅವಳು ಪೂರ್ತಿ ಚೈಲ್ಡ್ಹುಡ್, ಆ 12 ವರ್ಷದ ಹಿಂದಿನ ಆ ಹುಡುಗ ಇವತ್ತಲ್ಲ ನಾಳೆ ಬಂದು ಇಲ್ಲಿಂದ ನನ್ನನ್ನು ಬಿಡಿಸ್ಕೊಂಡು ಹೋಗ್ತಾನೆ ಅನ್ನೋ ಭರವಸೆಲೇ ಕಳೆದ್ಬಿಟ್ಲು. ಆದರೆ ಆ ಹುಡುಗ ಬರಲೇ ಇಲ್ಲ. ಬಟ್ ಇಂಥ ಜೀವನ ಇನ್ನು ನಡ್ಸೋಕೆ ಅವಳ ಕೈಲಿ ಆಗ್ತಾ ಇರಲಿಲ್ಲ. ವಿಕ್ಟರ್ ಅವಳ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಜೀವ ತೆಕ್ಕೊಂಡ್ಬಿಡ್ಬೇಕು ಅನ್ನೋ ಯೋಚನೆಯಲ್ಲಿದ್ಲು ಮೈನಾ. ಇನ್ನೊಂದು ಕಡೆ ವಿಕ್ಟರ್ಗೆ ಮೈನಾನ ಸೇಲ್ ಮಾಡಿದ್ದಾರೆ ಅನ್ನೋದನ್ನ ಕೇಳೇ ತ್ರಿಶೂಲ್ಗೆ ರಕ್ತ ಕುದೀತಾ ಇತ್ತು. ಕೋಪದಿಂದ ಕೆಂಪಾಗಿರೋ ಅವನ ಕಣ್ಣಿಂದ ಅಗ್ನಿ ಉಗುಳಿ ಇಡೀ ಜಗತ್ತನ್ನೇ ಸುಡ್ತಾನೇನೋ ಅನ್ನಿಸ್ತಿತ್ತು. ನಂಗೆ ಈಗಿಂದೀಗಲೇ ಡೌನ್ ಟೌನ್ ರೆಸಾರ್ಟ್ಗೆ ಹೋಗಬೇಕು, ಬೇಗ ಗಾಡಿ ತೆಗಿರಿ. ಆ್ಯಂಡ್ ಇನ್ನೊಂದು ವಿಚಾರ, ನಂಗೆ ಎಲ್ಲಿವರೆಗೆ ಮೈನಾ ಸಿಗಲ್ವೋ ನಾನು ಯಾರು ಅನ್ನೋದು ಕಾನ್ಫಿಡೆನ್ಷಿಯಲ್ ಆಗೇ ಇರಲಿ. ಯಾರಿಗೂ ನನ್ನ ಬಗ್ಗೆ ಏನು ಹೇಳೋದು ಬೇಡ. ಎಸ್ ಸರ್, ನೀವು ಚಿಂತೆ ಮಾಡಬೇಡಿ, ನಾನು ಇದನ್ನೆಲ್ಲ ಸೀಕ್ರೆಟ್ ಆಗಿ ಇಡ್ತೀನಿ, ಸಂಜೀವ್ ಹೇಳ್ದ. ತ್ರಿಶೂಲ್ ಲಿಫ್ಟ್ ಕಡೆ ಹೋದ. ಒಂದೊಂದು ಸೆಕೆಂಡ್ ಕೂಡ ಅವನಿಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಮೈನಾ, ನಿನ್ನ ಸೇವ್ ಮಾಡೋಕೆ ನಾನು ಬರ್ತಾ ಇದ್ದೀನಿ.
ಒಂದು ಸ್ವಲ್ಪ ಹೊತ್ತು ನಂಗೋಸ್ಕರ ವೆಯ್ಟ್ ಮಾಡು. ನಿನ್ನ ನೀನು ಸಂಭಾಳಿಸ್ಕೊ. ತ್ರಿಶೂಲ್ ಅವನಷ್ಟಕ್ಕೆ ಹೇಳ್ಕೊತಿದ್ದ. ಅಷ್ಟೊತ್ತಿಗೆ ಅವನೆದುರು ಕಿರಣ್ ಬಂದು ನಿಂತ. ತ್ರಿಶೂಲ್, ನೀನೇನಿಲ್ಲಿ? ಹೋ, ಗಾರ್ಡ್ ಕೆಲಸ ಕೇಳ್ಕೊಂಡು ಬಂದ್ಯಾ? ನಿಂಗೆ ಗೊತ್ತಿದೆಯಾ, ಇಲ್ಲಿನ ಗಾರ್ಡ್ಸ್ ಕೂಡ ವೆಲ್ ಕ್ವಾಲಿಫೈಡ್ ಇದ್ದಾರೆ. ನಿನಗಂತೂ ಇಲ್ಲಿ ಕೆಲಸ ಸಿಗಲ್ಲ. ಬೇಕಿದ್ರೆ ನನ್ನ ಮನೆ ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಲಸ ಖಾಲಿ ಇದೆ. ತಿಂಗಳಿಗೆ 5,000 ಕೊಡ್ತೀನಿ. ಮಾಡ್ತೀಯಾ? ತ್ರಿಶೂಲ್ ಸುಮ್ಮನೆ ಅವನ ಬಾಯಿಗೆ ಬಿದ್ದು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ಮುಂದೆ ಹೋದ. ಬಟ್ ಕಿರಣ್ ಅವನ ದಾರಿಗೆ ಅಡ್ಡ ಬಂದು, ಓಹೋ, ನನ್ನ ಹತ್ರನೇ ಆಟಿಟ್ಯೂಡ್ ತೋರಿಸ್ತಾ ಇದೆಯಾ? ವೇಸ್ಟ್ ಫೆಲೋ. ಎಸ್, ನಿನಗೆ ಹೇಳೋದು ಮರ್ತೆ ಅಲ್ವಾ? ಇವತ್ತು ನನ್ನ ಕಂಪ್ನಿ ಮತ್ತು ನಾಯಕ್ ಗ್ರೂಪ್ಸ್ ಒಂದು ಡೀಲ್ ಸೈನ್ ಮಾಡ್ತಾ ಇದ್ದೀವಿ. ನಮ್ಮ ಕೊಲ್ಯಾಬ್ರೇಷನ್ ಆಗಿಬಿಟ್ರೆ ನಾನು ಕರೋಡ್ಪತಿ ಆಗ್ತೀನಿ. ಬಟ್ ನೀನು ರೋಡ್ಪತಿಯಾಗಿ ಈ ಸಿಟಿಲಿ ಬದುಕೋದು ತುಂಬ ಕಷ್ಟ ಆಗುತ್ತೆ. ಈಗ ನಮ್ರತಾ ಕೂಡ ನಿನ್ನ ಕೈ ಜಾರು ಹೋಗಿದ್ದಾಳೆ. ತುತು ಸೋ ಸ್ಯಾಡ್. ತ್ರಿಶೂಲ್ ಮುಷ್ಟಿ ಬಿಗಿ ಆಯಿತು. ಅವನ ತಲೆಲೀಗ ಬರೀ ಮೈನಾ ತೊಂದರೆಲಿದ್ದಾಳೆ ಮತ್ತು ಈ ಇಡಿಯೇಟ್ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ ಅನ್ನೋದೊಂದೇ ಓಡ್ತಾ ಇತ್ತು. ನನ್ನ ಹತ್ರ ನಿನ್ನ ಫಾಲ್ತು ಮಾತು ಕೇಳ್ತಾ ನಿಲ್ಲೋಕೆ ಟೈಮ್ ಇಲ್ಲ, ಪಕ್ಕಕ್ಕೆ ಸರ್ಕೋ ಅಂತ ಹಲ್ ಕಡಿತಾ ಹೇಳ್ದ. ತ್ರಿಶೂಲ್ಗೆ ಇನ್ನೊಂದು ಸೆಕೆಂಡ್ ಕೂಡ ಅಲ್ಲಿ ನಿಲ್ಲೋಕೆ ಪೇಷನ್ಸ್ ಇರಲಿಲ್ಲ. ಇನ್ನೇನು ಮಾತಾಡದೆ ಕಿರಣ್ನ ದೂಡ್ಕೊಂಡು ಲಿಫ್ಟ್ ಒಳಗೆ ಹೋದ. ತ್ರಿಶೂಲ್ ದೂಡ್ ಹೋದ ಫೋರ್ಸ್ಗೆ ಕಿರಣ್ ಬೀಳೋ ಥರ ಆದ. ಅಲ್ಲೇ ಇದ್ದ ಚೇರ್ ಹಿಡ್ಕೊಂಡು ಕಂಟ್ರೋಲ್ ಮಾಡಿಕೊಂಡು, ಏಯ್ ಯೂಸ್ಲೆಸ್ ರಾಸ್ಕಲ್, ನನ್ನೇ ದೂಡ್ ಹೋಗ್ತೀಯಾ? ಒಂದು ಸಲ ನಾಯಕ್ ಗ್ರೂಪ್ಸ್ ಜೊತೆ ನನ್ನ ಕಾಂಟ್ರಾಕ್ಟ್ ಸೈನ್ ಆಗಲಿ, ಈ ಕಿರಣ್ ಯಾರು ಅನ್ನೋದನ್ನ ನಿಂಗೆ ತೋರಿಸ್ತೀನಿ. ಅಷ್ಟೊತ್ತಿಗೆ ಲಿಫ್ಟ್ ಡೋರ್ ಓಪನ್ ಆಯಿತು. ತ್ರಿಶೂಲ್ ಫೋನ್ ತೆಗೆದು ಸಂಜೀವ್ ಕಾಲ್ ಮಾಡಿ, ಕಿರಣ್ ಮತ್ತು ನಾಯಕ್ ಗ್ರೂಪ್ಸ್ ಜೊತೆ ಯಾವುದೇ ಡೀಲ್ ನಡೀಬಾರ್ದು, ಕ್ಯಾನ್ಸಲ್ ಇಟ್. ಎಸ್ ಸರ್, ನೋಟೆಡ್. ಸ್ವಲ್ಪ ಹೊತ್ತಿಗೆಲ್ಲ ಸಂಜೀವ್ ಸೆಕ್ರೆಟರಿ ಓಡ್ತಾ ಬಂದು, ಮಿಸ್ಟರ್ ಕಿರಣ್, ಬೇಗ ಹೊರಡಿ ಅಂದ. ಆ ಮಾತು ಕೇಳಿ ಕಿರಣ್ಗೆ ಖುಷಿ ಆಯಿತು. ಸಂಜೀವ್ ಸರ್ ಫ್ರೀ ಆದ್ರಾ? ನಾನು ಡೀಲ್ ಸೈನ್ ಮಾಡೋಕ್ಕೆ ಹೋಗ್ಬೋದಾ? ನೋನೋ, ಅದು ಸಂಜೀವ್ ಸರ್ ಆರ್ಡ್ರ್ ಮಾಡಿದ್ದಾರೆ. ಅದು ನಿಮ್ಮ ಜೊತೆ ಡೀಲ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ. ಸೆಕ್ರೆಟರಿ ಹೇಳಿದ ಕೇಳಿ ಕಿರಣ್ ಮುಖ ಬಿಳಿಚ್ಕೊಂತು. ಏನು ಹೇಳ್ತಾ ಇದೀಯಾ? ನಿನ್ನ ತಲೆ ಸರಿ ಇದೆ ತಾನೇ? ನಾನಿಲ್ಲಿ ಬರೋಕ್ಕೆ ಮುಂಚೆನೇ ಅವ್ರ ಹತ್ರ ಮಾತಾಡಿದ್ದೀನಿ. ನನ್ನ ಹತ್ರ ಇರೋದನ್ನೆಲ್ಲ ಈ ಡೀಲ್ಗೆ ಸುರಿದಿದ್ದೀನಿ. ಈಗ ಏಕ್ದಮ್ ಕ್ಯಾನ್ಸಲ್ ಅಂದರೆ ನಾನು ಬೀದಿಗೆ ಬೀಳ್ತೀನಿ ಅಷ್ಟೇ. ಇದು ನನ್ನ ಕೈಲಿಲ್ಲ ಮಿಸ್ಟರ್ ಕಿರಣ್, ಐ ಆಮ್ ಸಾರಿ. ನೀವು ನಮ್ಮ ಕಂಪ್ನಿ ಯಾರೋ ದೊಡ್ಡ ವ್ಯಕ್ತಿನ ಅಫೆಂಡ್ ಮಾಡಿದ್ದೀರಾ. ಅವ್ರು ಹೇಳಿದ್ದಕ್ಕೆ ಈ ಡೀಲ್ ಕ್ಯಾನ್ಸಲ್ ಆಗಿದೆ. ಮೊದಲು ಇಲ್ಲಿಂದ ಹೊರಟೋಗಿ, ಇಲ್ಲದೇ ಇದ್ರೆ ಗಾರ್ಡ್ಸ್ನ ಕರೆಸಿ ನಿಮ್ಮನ್ನು ಹೊರಗೆ ಹಾಕಬೇಕಾಗತ್ತೆ. ಕಿರಣ್ಗೆ ಲಾಸ್ಟ್ 2 ದಿನದಿಂದ ಯಾರಿಗೆಲ್ಲ ಅವಮಾನ ಮಾಡಿದ್ದೀನಿ ಅನ್ನೋದೇ ಅರ್ಥ ಆಗಲಿಲ್ಲ. ಬರೇ ತ್ರಿಶೂಲ್ನ ಮಾತ್ರ ಆಡ್ಕೊಂಡಿದ್ದ. ತ್ರಿಶೂಲ್? ನೋನೋ, ಅವನು ನಮ್ರತನ ಬೆಗ್ಗರ್ ಗಂಡ. ಅವನಿಗೆಲ್ಲ ಇವ್ರ ಜೊತೆ ಏನು ಸಂಬಂಧ? ಯಾರಿಗೆ ನನ್ನಿಂದ ಅವಮಾನ ಆಗಿದೆ ಅನ್ನೋದನ್ನೇ ಯೋಚನೆ ಮಾಡೋಕೆ ಮೈಂಡ್ಗೆ ಫೋರ್ಸ್ ಮಾಡ್ತಾ ಇದ್ದ. ತ್ರಿಶೂಲ್ ಪಾರ್ಕಿಂಗ್ ಏರಿಯಾಗೆ ಬಂದ. ಅಲ್ಲೇ ಇದ್ದ ಡ್ರೈವರ್ ಅವನ ಕೈಗೆ ಕಾರ್ ಕೀ ಕೊಡ್ತಿದ್ದ ಹಾಗೆ ಫುಲ್ ಸ್ಪೀಡ್ನಲ್ಲಿ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟ. ಒಂದೊಂದು ಸೆಕೆಂಡ್ ಕೂಡ ಅವನಿಗೆ ಯುಗದ ಥರ ಅನ್ನಿಸ್ತಾ ಇತ್ತು. 1 ಸೆಕೆಂಡ್ ಕೂಡ ಲೇಟಾಗಿ ಡೌನ್ ಟೌನ್ ರೆಸಾರ್ಟ್ ರೀಚ್ ಆದ್ರೆ ಅದು ಮೈನಾ ಜೀವನದ ಪ್ರಶ್ನೆ ಆಗಿತ್ತು. ಅವಳೀಗ ಕಾಮದಿಂದ ಕುರುಡಾಗಿರೋ ವಿಕ್ಟರ್ ಅನ್ನೋ ನರಿ ಮುಂದೆ ನಿಂತಿದ್ಲು. ಅವಳನ್ನ ಹರಿದು ತಿನ್ನೋಕೆ ಆ ವಿಕ್ಟರ್ ಕಾಯ್ತಾ ಇದ್ದ. ವಂಶಿ ಕಳಿಸಿರೋ ಸುಪಾರಿ ಕಿಲ್ಲರ್ ಗುನ್ನಾ ಕೂಡ ತ್ರಿಶೂಲ್ ಆ ಬಿಲ್ಡಿಂಗ್ನಿಂದ ಹೊರಗೆ ಬರೋದನ್ನೇ ಕಾಯ್ತಾ ಇದ್ದ. ಗುನ್ನಾ ಫೋನ್ ತೆಗೆದು ವಂಶಿಗೆ ಕಾಲ್ ಮಾಡಿ, ಯಾಸ್ ಚೋಟಾ ಸಾಬ್, ಅರ್ಧ ದುಡ್ಡು ನನ್ನ ಅಕೌಂಟಿಗೆ ಬಂದಿದೆ. ಇವತ್ತು ನಿಮ್ಮ ಕೆಲಸ ಆಗುತ್ತೆ. ಫೀಲ್ಡಲ್ಲಿ ಸುಮ್ಮನೆ ನಂಗೆ ಗುನ್ನಾ ಅಂತ ಕರೆಯೋಲ್ಲ. ನಾನು ಒಂದು ಗುನ್ನಾ ಇಟ್ಟರೆ ಅವನ ತಲೆ ಒಡೆದು ಬುರುಡೆ ಆಚೆ ಬರುತ್ತೆ. ತ್ರಿಶೂಲ್ಗೆ ಈಗ ಮೈನಾನ ಸೇವ್ ಮಾಡೋಕ್ಕಾಗುತ್ತಾ? ವಂಶಿ ಅವನನ್ನು ಕೊಲ್ಸೋಕೆ ಅಂತ ಗುನ್ನಾಗ್ ಸುಪಾರಿ ಕೊಟ್ಟಿದ್ದು ತ್ರಿಶೂಲಿಗೆ ತಿಳಿಯುತ್ತಾ? ಕಿರಣ್ ಡೀಲ್ ಕ್ಯಾನ್ಸಲ್ ಆಯಿತು ಅನ್ನೋದು ಕೇಳಿ ಗಿರಿಜಾ ಮತ್ತು ನಮ್ರತಾ ರಿಯಾಕ್ಷನ್ ಹೇಗಿರ್ಬೋದು? ಈ ಕಿರಣ್ ಮತ್ತೆ ವಂಶಿಗೆ ತ್ರಿಶೂಲ್ ಯಾರು ಅನ್ನೋದು ಗೊತ್ತಾಗುತ್ತಾ? ಹೇ ಶಿವಪ್ಪ, ನಾನು ಹೋಗಿ ಸೇರೋ ತನಕ ಮೈನಾನ್ ಕಾಪಾಡು. ಅವಳಿಗೆ ಏನು ಆಗದೆ ಇರೋ ಥರ ನೋಡ್ಕೊಳ್ಳೋದು ನಿನ್ನ ಕೆಲಸ. ತ್ರಿಶೂಲ್ ಕಾರ್ ಡ್ರೈವ್ ಮಾಡ್ತಾ ಮನ್ಸಲ್ಲೇ ಬೇಡ್ಕೊಳ್ತಿದ್ದ. ಅವನು ಎಕ್ಸ್ಲೇಟರ್ ಮೇಲೆ ಇನ್ನೂ ಕಾಲ್ ಜೋರಾಗಿ ಒತ್ತಿ ಬಾರ್ಡರ್ ಸೆಕ್ಯೂರಿಟಿ ಟೋಲ್ ಎಲ್ಲ ಮುರ್ಕೊಂಡು ಡೌನ್ ಟೌನ್ ರೆಸ್ಟೋರೆಂಟ್ ಕಡೆ ನುಗ್ತಾ ಇದ್ದ. ಈಗ ಅವನ ಮೈಂಡಲ್ಲಿ ಓಡ್ತಾ ಇರೋದು ಮೈನಾ ಸೇಫ್ ಆಗಿದ್ರೆ ಸಾಕು ಅನ್ನೋದೊಂದೇ ಚಿಂತೆ. ನಾಯಕ್ ಗ್ರೂಪ್ಸ್ ಜೊತೆ ಡೀಲ್ ಕ್ಯಾನ್ಸಲ್ ಆಗಿ ಬೇಸರದಿಂದ ಹೊರಟ ಕಿರಣ್, ನಾನು ಅಫೆಂಡ್ ಮಾಡಿದ್ದಾದ್ರೂ ಯಾರನ್ನ ಅನ್ನೋದನ್ನೇ ಥಿಂಕ್ ಮಾಡ್ತಾ ಇದ್ದ. ಡೀಲ್ ಕ್ಯಾನ್ಸಲ್ ಆಗಿರೋ ಬೇಸರ, ಇನ್ಮೇಲೆ ಬೀದಿಗೆ ಬೀಳ್ತೀನಿ ಅನ್ನೋ ಭಯದಿಂದ ಅವನ ತಲೆ ಕೂಡ ಕೆಲಸ ಮಾಡ್ತಾ ಇರಲಿಲ್ಲ. ಹೇಗೋ ಅವನು ಕಾರ್ ತನಕ ಹೋಗಿ ಮುಟ್ದ. ಅಷ್ಟೊತ್ತಿಗೆ ಅವನ ಫೋನ್ಗೆ ಗಿರ್ಜಾ ಕಾಲ್ ಮಾಡಿದ್ರು. ಕಿರಣ್ ಫೋನ್ ರಿಸೀವ್ ಮಾಡಿ ಹಲೋ ಹೇಳೋಕ್ ಮುಂಚೆನೆ, ಕಿರಣ್, ನಿನ್ ಡೀಲ್ ಸೈನ್ ಆಯ್ತು ಅಲ್ವಾ? ಮರಿಬೇಡ, ನಮ್ರತಾ ಬರ್ತ್ಡೇ ಹತ್ರ ಬರ್ತಾ ಇದೆ. ನಿನ್ ಕಂಪನಿ ಎಲ್ಲಾ ಎಂಪ್ಲಾಯೀಸ್ನು ಬರ್ತ್ಡೇಗೆ ಇನ್ವೈಟ್ ಮಾಡು. ಸಂಜೀವ್ ಅವರನ್ನು ಕರಿ. ನಮ್ರತಾಗೆ ಅವ್ರನ್ನೆಲ್ಲ ಇಂಟ್ರೊಡಕ್ಷನ್ ಮಾಡಿಕೊಟ್ರೆ ಎಷ್ಟು ಒಳ್ಳೇದಾಗತ್ತೆ.
ಪ್ರೊಫೆಷನಲ್ ಆಗಿ ಎಲ್ಲ ಪರಿಚಯ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ. ನನ್ ಮಾತು ತಪ್ಪಾಗಿ ಅರ್ಥ ಮಾಡ್ಕೋಬೇಡ. ಶಟ್ ಅಪ್, ಜಸ್ಟ್ ಶಟ್ ಯುವರ್ ಬ್ಲಡಿ ಮೌತ್. ಸುಮ್ನೆ ವಟ ವಟ ಅಂತ ಕೊರಿತಾ ಇರಬೇಡ ದುರಾಸೆ ಮುಕ್ಕಿ. ನನ್ ಡೀಲ್ ಕ್ಯಾನ್ಸಲ್ ಆಗಿದೆ, ಅರ್ಥ ಆಯ್ತಾ? ಕಿರಣ್ ಕೋಪದಿಂದ ಹೇಳ್ಬಿಟ್ಟ. ಅವನು ಗಿರಿಜಾ ಜೊತೆ ಇದೇ ಫಸ್ಟ್ ಟೈಮ್ ಇಷ್ಟೊಂದು ರೂಡ್ ಆಗಿ ಮಾತಾಡಿದ್ದು. ಗಿರಿಜಾ ಆಶ್ಚರ್ಯದಿಂದ, ಬಟ್ ಅದ್ ಹೇಗ್ ಸಾಧ್ಯ? ಬಿಸ್ನೆಸ್ ಡೀಲ್ ಮುಂಚೆನೆ ಆಗಿತ್ತಲ್ವಾ? ನಂಗೇನ್ ಗೊತ್ತು ಇದೆಲ್ಲ ಹೇಗಾಯ್ತು ಯಾಕಾಯ್ತು ಅಂತ. ನಾನು ಬರ್ಬಾದಾದೆ ಅನ್ನೋ ತಲೆ ಬಿಸಿಲಿದ್ರೆ ನಿನ್ ಮಗಳ ಬರ್ತಡೇ ಚಿಂತೆನಾ? 4 ಕತ್ತೆ ವಯಸ್ಸಾಗಿದೆ ಅವಳಿಗೆ, ಯಾಕೆ ಬರ್ತಡೇ ಅಂತೆಲ್ಲ ಮಾಡೋದು? ವೇಸ್ಟ್ ಅದೆಲ್ಲ. ಕಿರಣ್ ಫೋನ್ ಕಟ್ ಮಾಡ್ದ. ಕಿರಣ್ ಮಾತ್ ಕೇಳಿ ಗಿರಿಜಾ ಕೂಡ ಶಾಕಲ್ಲಿದ್ಲು. ಅವಳು ಪಕ್ಕ ಕೂತಿರೋ ಮಗಳನ್ನ ನೋಡ್ತಾ, ಈ ಕಿರಣ್ ಕೂಡ ಯೂಸ್ಲೆಸ್ ಆಗ್ಬಿಟ್ಟ ಕಣೆ, ಛೇ, ಅವನ್ ಡೀಲ್ ಕ್ಯಾನ್ಸಲ್ ಆಯ್ತಂತೆ. ಓಹ್ ನೋ ಮಮ್ಮಿ, ನನ್ನ ಬರ್ಡೇಗೆ ಸಂಜೀವ್ ಪಾಟೀಲ್ ಬರ್ತಾ ಇಲ್ವಾ? ನಮ್ಮ ಕಂಪ್ನಿಗೆ 2 crores ಇನ್ನೆಲ್ಲಿಂದ ಸಿಗುತ್ತೆ? ಈಗ ನಾವೇನ್ ಮಾಡೋದು? ತಲೆ ಮೇಲೆ ಕೈ ಹೊತ್ತು ಕೂತ್ಬಿಟ್ಲು ನಮ್ರತ. 1 ಸೆಕೆಂಡ್ ನಂತರ, ಮಮ್ಮಿ, ನಾವು ಅಜ್ಜನ್ ತರವಾಡಿನ ಮನೆನ ಸೇಲ್ ಮಾಡಿಬಿಡೋಣವಾ? ಅದರಿಂದ 2-3 ಕೋಟಿ ಅಂತೂ ಕೈಗೆ ಸಿಗ್ಬೋದು. ನಮ್ರತ ಮಾತ್ ಕೇಳಿ ಗಿರಿಜಾ ಕುಹಕದಲ್ಲಿ ನಗ್ತಾ, ಕೂಲ್ ಮಗಳೇ ಕೂಲ್, ಮನೆ ಎಲ್ಲ ಮಾರೋದ್ ಬೇಕಿಲ್ಲ. ನಮ್ಮ ಹತ್ರ ಒಂದು ಗಿಳಿ ಇದೆಯಲ್ಲ, ಅದು ಯಾವಾಗ ನಮ್ಗೆ ಉಪಯೋಗಕ್ಕೆ ಬರುತ್ತೆ? ಯಾವ ಗಿಳಿ ಮಮ್ಮಿ? ಏನ್ ಹೇಳ್ತಾ ಇದೀಯಾ? ಮೈನಾ ಅನ್ನೋ ಗಿಳಿ. ಗೋವಾ ಡಾನ್ ವಿಕ್ಟರ್ಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದ್ದಾಳೆ. ಅವಳಿಗೋಸ್ಕರ 2 ಕೋಟಿ ಕೊಡೋಕ್ ಕೂಡ ರೆಡಿ ಇದ್ದಾನೆ. 50 ಲಕ್ಷ ಅಡ್ವಾನ್ಸ್ ಸಿಕ್ಕಿದೆ. ಉಳಿದಿದ್ದ ದುಡ್ಡು ನಾಳೆ ಅವನ್ ಕ್ಲಬ್ ಹತ್ರ ಹೋಗಿ ಕಲೆಕ್ಟ್ ಮಾಡಬೇಕು. ಇದೊಂದು ನೈಟ್ ಆ ಮೈನಾ ಅವನ ಜೊತೆ ಕಳೆದ್ರೆ ಸಾಕು. ನಾಳೆಯಿಂದ ಫುಲ್ ಅವನ್ ಮುಷ್ಟಿಲಿರ್ತಾಳೆ. ನಮಗೆ ಒಂದು ತಲೆನೋವಿಂದ ಮುಕ್ತಿನೂ ಸಿಗುತ್ತೆ, ದುಡ್ಡು ಬರುತ್ತೆ. ಓ ಮಾಮ್, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದೆ ಅಂತ ಹೇಳು. ಅಮ್ಮ ಮಗಳು ಹೈಫೈ ಕೊಟ್ಕೊಂಡು ನಗ್ತಾ ಇದ್ರು. ಆ ಬೇವರ್ಸಿ ಕಿರಣ್ ಬಗ್ಗೆ ಯೋಚನೆ ಮಾಡ್ಬೇಡ ನಿಮ್ಮಿ. ಅವನಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ರಿಚ್ ಬಕ್ರ ಹುಡ್ಕಿದ್ರೆ ಆಯ್ತು. ನಮಗೋಸ್ಕರ ದುಡ್ಡಿನ ಮಳೆ ಸುರ್ಸೋಕ್ ರೆಡಿ ಇರೋಂಥ ಕಂಪನಿ ಓನರ್ ಆಗಿದ್ರೆ ಇನ್ನು ಸೂಪರ್ ಆಗಿರುತ್ತೆ. ಗಿರಿಜಾ ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ, ಅವಳು ಯಾವ ಥರ ಅಳಿಯ ಮಗಳಿಗೆ ಸಿಗಬೇಕು ಅಂತ ಕನಸು ಕಾಣ್ತಿದ್ಲೋ ಆ ಎಲ್ಲಾನು ತ್ರಿಶೂಲ್ ಆಗಿದ್ದ. ಬಟ್ ಅವನನ್ನ ಬಡವ ಅನ್ಕೊಂಡು ಮನೆಯಿಂದ ಹೊರಗೆ ಹಾಕಿದ್ಲು. ಆದರೂ ಗಿರಿಜಾ ತುಂಬಾನೇ ಖುಷಿಲಿದ್ಲು. ಯಾಕಂದ್ರೆ ಅವಳಿಗೆ ವಿಕ್ಟರ್ನಿಂದ 50 ಲಕ್ಷ ಸಿಕ್ಕಿತ್ತು. ಮೈನಾಳಿಂದ ಪರ್ಮನೆಂಟ್ ಮುಕ್ತಿ ಕೂಡ ಸಿಕ್ತಿತ್ತು. ಗಿರಿಜಾಗೆ ಮೊದಲಿಂದಲೂ ಮೈನಾ ಅಂದ್ರೆ ಆಗ್ತಾನೆ ಇರಲಿಲ್ಲ. ಅವಳ ಗಂಡ ಹೆಚ್ಚಿನ ಟೈಮ್ ಮೈನಾ ತಾಯಿ ರಾಧಾ ಜೊತೆನೇ ಕಳೀತಿದ್ದ. ರಾಧಾ ಸತ್ಮೇಲ್ ಕೂಡ ಅವಳ ನೆನಪಲ್ಲೇ ಜಾಸ್ತಿ ಇರ್ತಿದ್ದ. ಸವತಿಗೆ ಹುಟ್ಟಿರೋ ಮೈನಾಳನ್ನ ಕಂಡ್ರೆ ಗಿರಿಜಾ ಉರಿದು ಬೀಳ್ತಿದ್ಲು. ಮೈನಾಗೆ ಅವಳು ಕೊಡದೇ ಇರೋ ಕಾಟನೇ ಇಲ್ಲ. ಈ ಗಿರಿಜಾ ಅವಳ ಜೀವ ಕೂಡ ತೆಗೆಯೋಕ್ ಹೋಗಿದ್ಲು. ಬಟ್ ಮಾವ ಮತ್ತೆ ಕಾನೂನಿಗೆ ಹೆದ್ರಿ ಸುಮ್ಮನೆ ಆಗಿದ್ಲು. ಈಗ ಅವಳಿಗೆ ಕಂಪ್ನಿ ಸೇವ್ ಮಾಡಬೇಕು ಅನ್ನೋ ನೆಪದಿಂದ ಮೈನಾನ ಅವಳ ದಾರಿಯಿಂದ ಹೊರಗೆ ಹಾಕೋಕೆ ಒಳ್ಳೆ ಅವಕಾಶ ಸಿಕ್ತು. ಇದಕ್ಕೂ ಮೊದಲು 12 ವರ್ಷದ ಹಿಂದೆ ಮೈನಾನ ಚೈಲ್ಡ್ ಟ್ರಾಫಿಕಿಂಗ್ ಮಾಫಿಯಾಗೆ ಮಾರ್ಬಿಟ್ಟಿದ್ಲು. ಆಗ ಅವಳು ಲಕ್ ಚೆನ್ನಾಗಿದ್ದು ಹೇಗೋ ಬದುಕ್ ಬಂದಿದ್ಲು. ಆದರೆ ಈ ಸಲ ಮಾತ್ರ ಗಿರಿಜಾ ಸರಿಯಾಗಿ ಪ್ಲಾನ್ ಮಾಡಿದ್ಲು. ಅದು ಸಕ್ಸಸ್ ಆಗೋ ಎಲ್ಲ ಸೂಚನೆನೂ ಇತ್ತು. ಗಿರಿಜಾ ಕಂತೆ ನೋಟ್ ಎಣಿಸ್ತಾ ಇರೋ ಕನಸು ಕಾಣ್ತಾ ಇರೋವಾಗ್ಲೇ ತ್ರಿಶೂಲ್ ಡೌನ್ ಟೌನ್ ರೆಸ್ಟೋರೆಂಟ್ಗೆ ಬೇಗ ಹೋಗಿ ಸೇರ್ಬೇಕು ಅಂತ ರೇಸ್ ಕಾರ್ ತರ ಡ್ರೈವ್ ಮಾಡ್ತಾ ಇದ್ದ. ಹೋಗ್ತಾ ಹೋಗ್ತಾ ಅವನಿಗೆ ಕಾರ್ನ ಯಾರೋ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು. ಆದ್ರೂ ಅವನು ಆ ಗಾಡಿನ ಇಗ್ನೋರ್ ಮಾಡಿ ಮೈನಾ ಬಗ್ಗೆ ಮಾತ್ರ ಯೋಚನೆ ಮಾಡ್ದ. ತ್ರಿಶೂಲ್ ಫಾಲೋ ಮಾಡ್ತಾ ಇದ್ದಿದ್ದು ವಂಶಿ ಕಳಿಸಿರೋ ಸುಪಾರಿ ಕಿಲ್ಲರ್ ಗುನ್ನಾ ಮತ್ತವನ್ ಗ್ಯಾಂಗ್. ಗುನ್ನಾ ಆ ಕಾರ್ ಫ್ರಂಟ್ ಸೀಟ್ನಲ್ಲೇ ಕೂತಿದ್ದ. ಅದೇ ಟೈಮ್ಗೆ ಅವನಿಗೆ ವಂಶಿ ಕಾಲ್ ಮಾಡ್ದ. ಫೋನ್ ರಿಸೀವ್ ಮಾಡಿ, ಚೋಟಾ ಸಾಬ್, ನೀವು ಚಿಂತೆ ಮಾಡೋದು ಬೇಡ, ಇವತ್ತ ಬೇವರ್ಸಿಗೊಂದು ಗತಿ ಕಾಣಿಸ್ದೆ ಬಿಡಲ್ಲ ನಾನು. ನೀನಿಷ್ಟು ಹೇಳಿದೆಲ್ಲ ಗುನ್ನಾ, ನನಗಿನ್ ಚಿಂತೆ ಇಲ್ಲ. ಸ್ವಲ್ಪ ಟೈಮ್ ನಂತರ ತ್ರಿಶೂಲ್ ಡೌನ್ ಟೌನ್ ರೆಸ್ಟೋರೆಂಟ್ಗೆ ರೀಚ್ ಆಗಿ ಪಾರ್ಕಿಂಗ್ನಲ್ಲಿ ಕಾರ್ ನಿಲ್ಲಿಸಿ ಎಂಟ್ರೆನ್ಸ್ ಕಡೆ ಓಡ್ ಹೋದ. ಡೌನ್ ಟೌನ್ ರೆಸ್ಟೋರೆಂಟ್ ಹೆಚ್ಚಾಗಿ ಫೇಮಸ್ ಆಗಿರೋದು ಅಂಡರ್ ವರ್ಲ್ಡ್ ಡೀಲಿಂಗ್ಸ್ಗೆ. ಎಲ್ಲ ಇಲ್ಲೀಗಲ್ ಕೆಲಸನೂ ಇಲ್ಲಿ ನಡೀತಿತ್ತು. ಅದೊಂಥರ ಹೊರಗೆ ಗೋವಿನ ಮುಖವಾಡ ಹಾಕ್ಕೊಂಡಿರೋ ವ್ಯಾಘ್ರ. ಮೇನ್ ಎಂಟ್ರೆನ್ಸ್ ಇಂದ ಸ್ವಲ್ಪ ದೂರ ಹೋದ್ರೆ ಲೆಫ್ಟ್ಗೆ ಕಾಮನ್ ಜನರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಇದೆ. ರೈಟ್ ಸೈಡ್ಗೆ ದೊಡ್ಡ ಕರೆಂಟ್ ಬೇಲಿ ಎಲ್ಲ ಹಾಕಿ ಬಂದೋಬಸ್ತ್ ಮಾಡಿದ್ರು. ಅಲ್ಲಿ ಬ್ಲ್ಯಾಕ್ ಕಾರ್ಡ್ ಇಲ್ಲದೆ ಇರೋ ಯಾರಿಗೂ ಎಂಟ್ರಿ ಇರಲಿಲ್ಲ. ಯಾಕಂದ್ರೆ ಅಲ್ಲೇ ಎಲ್ಲ ಇಲ್ಲೀಗಲ್ ದಂಧೆಗಳು ನಡೀತಿದ್ವು. ತ್ರಿಶೂಲ್ಗೆ ಈ ಡೌನ್ ಟೌನ್ ರೆಸ್ಟೋರೆಂಟ್ನಲ್ಲಿ ಏನ್ ಕೆಲಸ ನಡೆಯುತ್ತೆ ಅನ್ನೋದು ಚೆನ್ನಾಗೇ ಗೊತ್ತಿತ್ತು. ಅದಕ್ಕೆ ಆದಷ್ಟು ಬೇಗ ಮೈನಾ ಇದ್ದಲ್ಲಿ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದ. ಗುನ್ನಾ ಕೂಡ ಸರಿಯಾದ ಟೈಮ್ಗೆ ಕಾಯ್ತಾ ಹೊಂಚ್ ಹಾಕ್ತಿದ್ದ. ಅವನು ಕೂಡ ತ್ರಿಶೂಲ್ ಹಿಂದೆ ಹೋದ. ಅವನು ಮೇಜರ್ ತ್ರಿಶೂಲ್ ಮುಖ ಇನ್ನೂ ನೋಡಿರ್ಲಿಲ್ಲ. ಟಾರ್ಗೆಟ್ ಯಾರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಿಲ್ಲದೆ ಕೊಲ್ಲೋಕ್ ರೆಡಿ ಆಗಿದ್ದ.
ತ್ರಿಶೂಲ್ ಡೌನ್ ಟೌನ್ ರೆಸ್ಟೋರೆಂಟ್ ಒಳಗಿನ ಕ್ಲಬ್ಗೆ ಎಂಟ್ರಿ ಆದಾಗ ಇನ್ನೊಂದ್ ಕಡೆ ಮೈನಾ ಭಯದಿಂದ ಸೋಫಾ ಮೇಲೆ ಮುದುರಿ ಕೂತಿದ್ಲು. ಅವಳೊಂದು ಸಿಂಪಲ್ ಚೂಡಿದಾರ್ ಹಾಕಿ ಮೇಕಪ್ ಇಲ್ದೆ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಲು. ವಿಕ್ಟರ್ ಅವಳನ್ನ ನೋಡಿ ಈಗಾಗ್ಲೇ ಹುಚ್ಚಾಗಿದ್ದ. ಮೊದಲೇ ತೀಟೆ ತುಂಬಿಕೊಂಡಿರೋ ವಿಕ್ಟರ್ಗೆ ಮೈನಾ ಬ್ಯೂಟಿ ತಲೆ ಹಾಳು ಮಾಡ್ತಿತ್ತು. ಅವನು ದಿನಾ ರಾತ್ರಿ ಒಂದೊಂದು ಹುಡುಗಿ ಜೊತೆ ಕಳೀತಿದ್ದ. ಅವನ ಹತ್ರ ತುಂಬಾನೇ ದುಡ್ಡಿರೋದ್ರಿಂದ ಹುಡುಗಿರ್ ಕೂಡ ಅವನ ಹಿಂದೆ ಬೀಳ್ತಿದ್ರು. ಬಟ್ ವಿಕ್ಟರ್ಗೆ ಅವಳ ತರ ಹುಡುಗಿ ಸಿಕ್ಕಿದ್ದು ಇದೇ ಮೊದಲು. ಅವಳಿಗಾಗಿ ಈಸಿಯಾಗಿ 2 ಕೋಟಿ ಕೊಡೋಕೆ ರೆಡಿ ಇದ್ದ. ಆದ್ರೆ ಈ ಸಲ ಅವನು ಅವಳ ಜೊತೆ ಬರೀ 1 ನೈಟ್ ಸ್ಪೆಂಡ್ ಮಾಡೋಕಲ್ಲ, ಯಾವತ್ತಿಗೂ ಅವಳನ್ನ ಇಟ್ಕೊಳ್ಳೋಕಂತಾನೆ ಪರ್ಚೇಸ್ ಮಾಡಿದ್ದ. ಇನ್ನು ಅವನಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ದೆ ನಿಧಾನಕ್ಕೆ ಅವಳ ಹತ್ರ ಹೋಗಿ ಕೈ ಹಿಡ್ಕೊಂಡ. ಮೈನಾ ಪಟ್ ಅಂತ ಕೈ ಹಿಂದೆ ತಗೊಂಡು ಜೋರಾಗಿ, ಮಿಸ್ಟರ್ ವಿಕ್ಟರ್, ನಾನಿಲ್ಲಿ ಬಿಸ್ನೆಸ್ ಪರ್ಪಸ್ಗೆ ಬಂದಿದ್ದೀನಿ. ಅದನ್ ಬಿಟ್ಟು ಹೀಗೆ ಮೈ ಕೈ ಮುಟ್ಟಿ ಮಾತಾಡೋದು ಬೇಡ. ಪ್ಲೀಸ್ ಬಿ ವಿತ್ ಇನ್ ಯುವರ್ ಲಿಮಿಟ್ ಅಂದ್ಲು. ಗಿರಿಜಾ ಮೈನಾಗ್ ಸುಳ್ಳು ಹೇಳಿ ಕಳಿಸ್ಕೊಟ್ಟಿದ್ಲು. ಶರ್ಮಾ ಕಂಪ್ನಿಲಿ ವಿಕ್ಟರ್ 2 ಕೋಟಿ ಇನ್ವೆಸ್ಟ್ ಮಾಡ್ತಾನೆ, ನೀನ್ ಹೋಗಿ ಕಾಂಟ್ರಾಕ್ಟ್ ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಂಡ್ ಬಾ ಅಂತ ಹೇಳಿದ್ಲು. ಅರೆ ಮೈನಾ ಬಾಬಾ, ಯಾಕಿಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಬಿಸ್ನೆಸ್ನಲ್ಲಿ ಕೋಆಪರೇಷನ್ ತುಂಬಾನೇ ಮುಖ್ಯ. ಈಗಿಬ್ರು ಒಟ್ಟಿಗೆ ಕೂತು ಡಿನ್ನರ್ ಮಾಡೋಣ, ಆಮೇಲೆ ಮೂವಿ ನೋಡೋಣ ಅಂತ ಹೇಳ್ತಾ ಹತ್ರ ಹೋದ. ಚೋರಿ, ನೀನೇನೋ ಶರ್ಮಾ ಫ್ಯಾಮಿಲಿಗೆ ಅನೈತಿಕವಾಗಿ ಹುಟ್ಟಿದವಳಂತೆ. ಪಾಪ, ನಿನ್ನ ಜೀವನ ಎಷ್ಟು ಕಷ್ಟ ಆಯಿತೋ ಏನೋ. ನಿನ್ನ ಬಟ್ಟೆ ಕೂಡ ನೋಡು ಯಾವ ಥರ ಇದೆ. ನಾನು ನಿನಗೆ ಯಾವ ಬ್ರ್ಯಾಂಡ್ ಬಟ್ಟೆ ಬೇಕಿದ್ರೂ ಕೊಡಿಸ್ತೀನಿ. ಮೈನಾ, ನನ್ನ ಹತ್ರ ಬೇಜಾನ್ ದುಡ್ಡಿದೆ. ಗೋವಾಗೆ ಹೋಗೋಣ, ಎಂಜಾಯ್ ಮಾಡೋಣ. ಇಲ್ಲೇ ಇದ್ದು ಏನು ಮಾಡ್ತೀಯಾ? ವಿಕ್ಟರ್ ಮಾತು ಕೇಳಿ ಮೈನಾ ಕೋಪದಿಂದ ಕುದೀತಾ, ವಿಕ್ಟರ್, ದುಡ್ಡುಗೋಸ್ಕರ ಮೈ ಮಾರ್ಕೊಂಡು ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಳ್ಳೋ ಹುಡುಗಿರ್ ಥರ ನಾನಲ್ಲ. ಬೆಟರ್ ನೀವು ಲಿಮಿಟಲ್ಲಿರಿ. ವಿಕ್ಟರ್ ಕೋಪದಿಂದ, ನನ್ನೇ ಬೇಡ ಅನ್ನೋಷ್ಟು ಧೈರ್ಯನ ನಿನಗೆ? ಅವ್ನು ಭಾಳ ಕೆಟ್ಟ ಮನ್ಸ. ನಾನು ಹಾಗೆಲ್ಲ ಹೇಳಿಲ್ಲ. ನೀವು ನನ್ನ ಮಾತು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದೀರಾ. ನಾನಿಲ್ಲಿ ಡೀಲ್ ಸೈನ್ ಮಾಡೋಕೆ ಬಂದಿದ್ದು. ಸೊ ಪ್ಲೀಸ್ ಅದನ್ನು ಮಾತಾಡೋಣ ಅಂತ ಕೇಳಿದೆ. ನೀವು ಬೇಗ ಈ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಿ. ವಿಕ್ಟರ್ಗೆ ಈಗ ಮೈನಾ ಮೇಲೆ ಇನ್ನೂ ಕೋಪ ಹೆಚ್ಚಾಯಿತು. ಆದರೆ ಅವಳ ಈ ಆಟಿಟ್ಯೂಡ್ ಅಟ್ರಾಕ್ಟಿವ್ ಆಗು ಅನ್ನಿಸ್ತು. ಅವಳು ಗುಲಾಬಿ ತುಟಿಗಳು, ಗಾಢ ಕಪ್ಪು ಕಣ್ಣು, ತೆಳ್ಳಗಿನ ಕುತ್ತಿಗೆ, ಆಕರ್ಷಕ ದೇಹ, ಆಹಾ, ಅವನಿಗೆ ಹುಚ್ಚಿಡಿಸ್ತಾ ಇತ್ತು. ಅವಳನ್ನ ಮುಟ್ಟಿ ಆನಂದ ಪಡೆಯೋಕೆ ಕಾಯ್ತಾನೆ ಇದ್ದ. ವಿಕ್ಟರ್ ಒಂದು ವೈನ್ ಬಾಟ್ಲನ್ನ ತೆಗೆದು ಮೈನಾ ಮುಂದೆ ಇಡ್ತಾ, ಇದೊಂದು ಬಾಟ್ಲು ಖಾಲಿ ಆಗಲಿ, ಆಮೇಲೆ ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿ ನಾನು ಸೈನ್ ಮಾಡ್ತೀನಿ. ಮೈನಾಗೆ ಅವನ್ ಬಕ್ವಾಸ್ ಮಾತು ಕೇಳ್ತಾ ಇರೋಕೆ ಪೇಷನ್ಸ್ ಇರಲಿಲ್ಲ. ಮಿಸ್ಟರ್ ವಿಕ್ಟರ್, ನಿಮಗೆ ಈ ಡೀಲ್ ಮೇಲೆ ಸೈನ್ ಮಾಡೋಕೆ ಮನ್ಸಿಲ್ದಿದ್ರೆ ಬೇಡ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ನಾನು ಹೊರಡ್ತೀನಿ. ಗುಡ್ ಬಾಯ್. ಮೈನಾ ಬ್ಯಾಗ್ ಹೆಗ್ಲಿಗೆ ಹಾಕ್ಕೊಂಡು ಸುಮ್ಮನೆ ಎದ್ದು ಅಲ್ಲಿಂದ ಹೊರಟ್ಲು. ವಿಕ್ಟರ್ ಹಿಂದಿನಿಂದ ಕೂಗ್ತಾ, ತು ಕಿತ್ತೆ ಸಮಜ್ಲಿ, ನೀನೇನಿದನ್ ಸರ್ಕಾರಿ ಟಾಯ್ಲೆಟ್ ಅನ್ಕೊಂಡ್ಯಾ? ಮನ್ಸಿಗೆ ಬಂದಾಗ ಬರೋಕೆ ಹೋಗೋಕೆ. ನಂತರ ಫಾಸ್ಟ್ ಆಗಿ ಪ್ರೈವೇಟ್ ರೂಮ್ ಡೋರ್ ಕ್ಲೋಸ್ ಮಾಡ್ಬಿಟ್ಟ. ಮೈನಾಗೆ ಒಂದ್ ಕಡೆ ಭಯ ಆಗ್ತಿತ್ತು, ಇನ್ನೊಂದ್ ಕಡೆ ಕೋಪನೂ ಬರ್ತಿತ್ತು. ಈ ಕಡೆ ತ್ರಿಶೂಲ್ ಕೂಡ ಡೌನ್ ಟೌನ್ ರೆಸ್ಟೋರೆಂಟ್ ಒಳಗೆ ಬಂದಿದ್ದ. ಬಟ್ ಅವನಿಗೆ ಮೈನಾನ ಎಲ್ಲಿಂದ ಹುಡ್ಕೋಕ್ ಸ್ಟಾರ್ಟ್ ಮಾಡ್ಲಿ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅವನ್ ಹಿಂದೆನೆ ಬರ್ತಾ ಇರೋ ಗುನ್ನ ಒಂದ್ ಪ್ಲಾನ್ ಮಾಡ್ಕೊಂಡು ಗನ್ ಹಿಡ್ಕೊಂಡು ಶಿಕಾರಿ ಹಿಂದೆ ಹಿಂದೆ ಹೋಗ್ತಾ ಇದ್ದ. ತ್ರಿಶೂಲ್ ಕ್ಲಬ್ ಒಳಗೆ ಹೋಗ್ತಿದ್ದಂಗೆ ಅಲ್ಲಿದ್ದ ಬಾಡಿಗಾರ್ಡ್ ಒಬ್ಬ ಕಾರ್ಡ್ ಕೇಳ್ದ. ಕಾರ್ಡ್ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋ ತ್ರಿಶೂಲ್ ಇಲ್ಲ ಅಂತ ತಲೆ ಆಡಿಸ್ದ. ಆಗ ಗಾರ್ಡ್ ಗನ್ ತೆಗೆದು ಕೈಲಿ ಹಿಡ್ಕೊಂಡ. ಫಾಸ್ಟ್ ಆಗಿ ಮೂವ್ ಮಾಡ್ದ ತ್ರಿಶೂಲ್ ಗಾರ್ಡ್ ಕೈನಿಂದ ಗನ್ ಕಸ್ದು ಅವನ ತಲೆಗೆ ಗುರಿ ಇಟ್ಟ. ಇಲ್ಲಿ ಯಾರಾದರೂ ವಿಕ್ಟರ್ ಅನ್ನೋನು 28 ವರ್ಷದ ಹುಡುಗಿನ ಕರ್ಕೊಂಡು ಬಂದಿದ್ದಾನ? ಅವನು ಎಲ್ಲಿದ್ದಾನೆ ಅಂತ ಬೇಗ ಹೇಳಿದ್ರೆ ನಿನ್ನ ಜೀವ ಉಳಿಯುತ್ತೆ. ಇಲ್ದಿದ್ರೆ ಇದರಲ್ಲಿರೋ ಅಷ್ಟು ಬುಲೆಟ್ ನಿನ್ನ ಬ್ರೈನ್ಗಿಳಿಯುತ್ತೆ. ಆಮೇಲೆ ಚೆನ್ನಾಗಿ ಮೈಂಡ್ ವರ್ಕ್ ಆಗುತ್ತೆ. ಗಾರ್ಡ್ ತಲೆಗೆ ಗನ್ನಿಟ್ಟು ನಿಂತಿರೋದ್ರಿಂದ ಹೆದರಿಕೆ ಆದರೂ ಒಂದು ಮಾತು ಅವನ ಬಾಯಿಂದ ಹೊರಗಡೆ ಬರಲಿಲ್ಲ. ತ್ರಿಶೂಲ್ಗೆ ಸಿಟ್ಟು ಬಂದು ಗನ್ ಉಲ್ಟಾ ಹಿಡಿದು ಗಾರ್ಡ್ ತಲೆಗೆ ಜಪ್ಪಿ ಅಲ್ಲಿಂದ ಮುಂದೆ ಹೋದ. ಗಾರ್ಡ್ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದೋದ. ಆ ಕಡೆ ಮೈನಾ ಜೋರಾಗಿ ಕೂಗ್ತಾ, ನೀನ್ ಏನ್ ಮಾಡ್ತಾ ಇದ್ಯಾ? ನನ್ಗೆ ಹೊರಗೆ ಹೋಗಕ್ ಬಿಡು. ಮೈನಾ ಮೈನಾ ಮೈನಾ, ನಿಂಗೆ ನಿಜವಾಗ್ಲೂ ಡಾಕ್ಯುಮೆಂಟ್ ಸೈನ್ ಮಾಡೋಕೆ ಇಲ್ಲಿ ಕಳಿಸಿದ್ದಾರೆ ಅನ್ಸ್ತಿದ್ಯಾ? ಪೂರ್ ಗರ್ಲ್, ನಿಜ ಹೇಳ್ತೀನಿ ಕೇಳು. ಗಿರಿಜಾ ಶರ್ಮಾ ನನಗೆ ನಿನ್ನ 2 ಕೋಟಿಗೆ ಸೇಲ್ ಮಾಡಿದ್ದಾಳೆ. ನಾನು ಆಲ್ರೆಡಿ ಅವಳಿಗೆ 50 ಲಕ್ಷ ಅಡ್ವಾನ್ಸು ಕೊಟ್ಟಿದ್ದೀನಿ. ಸೊ ನನ್ನ ಟೈಮ್ ವೇಸ್ಟ್ ಮಾಡದೆ ಬೇಗ ಬಂದು ತೊಡೆ ಮೇಲೆ ಕೂತ್ಕೋ. ಮೈನಾಗಿದೆಲ್ಲ ಗೊತ್ತೇ ಇರಲಿಲ್ಲ. ಅವಳಿಗೆ ಶಾಕ್ ಆಯಿತು. ಅಜ್ಜಿ ಹೇಳಿದ್ದಕ್ಕೆ ಮೈನಾ ಇಲ್ಲಿಗೆ ಬಂದಿದ್ಲು. ಅಜ್ಜಿ ಕೂಡ ಅವ್ರ ಜೊತೆ ಸೇರಿದಾಳ ಅನ್ನೋದು ಕೂಡ ಅರ್ಥ ಆಗದೆ ನಿಂತುಬಿಟ್ಲು. ನೋ ನೋ, ಇದೆಲ್ಲ ಸುಳ್ಳು, ನೀನು ಸುಳ್ಳು ಹೇಳ್ತಾ ಇದೀಯಾ? ಅವಳಷ್ಟಕ್ಕೆ ಹೇಳ್ಕೊಳ್ತಾ ನಿಂತ್ಲು. ಅದೇ ಟೈಮ್ಗೆ ವಿಕ್ಟರ್ ಹಿಂದಿಂದ ಹೋಗಿ ಅವಳ ಸೊಂಟಕ್ಕೆ ಕೈ ಹಾಕ್ದ.
ಮೈನಾ ಅವಳನ್ನು ಸಂಭಾಳಿಸ್ಕೊಂಡು ಅವನ ಕೈ ತೆಗೆದು ಕೆನ್ನೆಗೆ ಒಂದೇಟ್ ಹಾಕಿ ಡೋರ್ ಕಡೆ ಓಡ್ ಹೋಗಿ ಓಪನ್ ಮಾಡೋಕೆ ಟ್ರೈ ಮಾಡಿದ್ಲು. ಹೆಲ್ಪ್ ಮೀ, ಯಾರಾದರೂ ಇದ್ದೀರಾ? ಪ್ಲೀಸ್ ಡೋರ್ ಓಪನ್ ಮಾಡಿ, ಪ್ಲೀಸ್ ಹೆಲ್ಪ್ ಮೀ. ಯಾವಾಗ ಡೋರ್ ಓಪನ್ ಮಾಡೋಕೆ ಅವಳಿಗೆ ಆಗ್ಲಿಲ್ವೋ ಮೈನಾ ಜೋರಾಗಿ ಕಿರ್ಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಕಿರ್ಚಾಟ ನೋಡಿ ವಿಕ್ಟರ್ ಜೋರಾಗಿ ನಗೋಕ್ ಸ್ಟಾರ್ಟ್ ಮಾಡ್ದ. ನೀನೆಷ್ಟು ಬೇಕಿದ್ರು ಜೋರಾಗಿ ಕೂಗಿ ಕಿರ್ಚಿ ಮಾಡು ಬಾಬು, ಯಾರು ನಿನ್ನ ಹೆಲ್ಪಿಗೆ ಬರಲ್ಲ. ಮೈನಾ ಅಲ್ಲೇ ನಿಂತು ರೂಮ್ ಸುತ್ತಲೂ ಒಂದ್ಸಲ ನೋಡಿದ್ಲು. ಓಪನ್ ವಿಂಡೋ ನೋಡಿ ಏನು ಮಾಡಬೇಕು ಅನ್ನೋದು ಅರ್ಥ ಆಯಿತು. ಅವಳು ವಿಂಡೋ ಕಡೆ ಓಡ್ ಹೋಗೋದನ್ನ ನೋಡಿದ ತಕ್ಷಣ ವಿಕ್ಟರ್ ಅವಳ ಕೈ ಹಿಡಿದು ಎಳೆದು ಸೋಫಾ ಮೇಲೆ ಬೀಳಿಸ್ದ. ಸಾಯೋಕೆ ಯಾಕೆ ಅಷ್ಟೊಂದು ಅರ್ಜೆಂಟಾ? ಮೊದಲು ನಾನು ನನ್ನ 2 ಕೋಟಿನಾದರೂ ನಿನ್ನಿಂದ ವಸೂಲ್ ಮಾಡ್ಕೋತೀನಿ. ನನ್ನ ಹತ್ರ ಬರಬೇಡ, ನಾನು ಪೊಲೀಸು ಫೋನ್ ಮಾಡ್ತೀನಿ. ಯಾರನ್ನು ಕರೆಸ್ತೀಯೋ ಕರೆಸು, ಬಟ್ ಇವತ್ತು ನನ್ನಿಂದ ನಿನ್ನ ಕಾಪಾಡೋದಕ್ಕೆ ಯಾರೂ ಬರಲ್ಲ. ವಿಕ್ಟರ್ ಬೆಲ್ಟ್ ಬಿಚ್ಚೋಕ್ ಶುರು ಮಾಡ್ದ. ಅವನ ಕಣ್ಣಲ್ಲಿನ ಕ್ರೌರ್ಯಕ್ಕೆ ಮೈನಾ ಹೆದ್ರಿ ಹಿಂದೆ ಸರಿದ್ಲು. ಅದೇ ಟೈಮ್ಗೆ ಡೋರ್ ಓಪನ್ ಆಗಿ 2 ಬಾಡಿ ಗಾರ್ಡ್ಸ್ ಒಳಗೆ ಬಂದ್ರು. ಇವಳು ಹಠ ಮುರಿದಾಕ್ರೋ, ನಂದು ಅಂತ ನಾನು ಒಂದು ಸಲ ಅನ್ಕೊಂಡ್ರೆ ಯಾವತ್ತಿದ್ರೂ ಅದು ನಂದೇ ಅನ್ನೋದು ಮೈನಾ ಚೋರಿಗೆ ಅರ್ಥ ಮಾಡಿಸಿ. ವಿಕ್ಟರ್ ಅವಳನ್ನೇ ನೋಡ್ತಾ ಹೇಳ್ದ. ಬಾಡಿ ಗಾರ್ಡ್ಸ್ ಅವಳ ಕೈ ಹಿಡಿದು ಎಳ್ಕೊಂಡು ಸೋಫಾ ಮೇಲೆ ಕೂರಿಸಿದ್ರು. ಅವರಿಂದ ತಪ್ಪಿಸ್ಕೊಳ್ಳೋಕೆ ಮೈನಾ ತುಂಬಾನೇ ಕಷ್ಟಪಟ್ಲು. ಆದರೆ ಅವರ ಗಟ್ಟಿ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ವಿಕ್ಟರ್ ಅವಳು ಕೂದಲು ಹಿಡಿದು ಎಳ್ಕೊಂಡು ಕೆನ್ನೆಗೆ ಒಂದೇಟ್ ಹಾಕ್ದ. ನನ್ನ ಹತ್ರ ಗಾಂಚಲಿ ಮಾಡಿದ್ರೆ ಏನಾಗುತ್ತೆ ಅನ್ನೋದೀಗ ನಿನಗೆ ಅರ್ಥ ಮಾಡಿಸ್ತೀನಿ. ವಿಕ್ಟರ್ ಹೊಡೆದ ಏಟಿಗೆ ಅವಳು ತುಟಿ ಒಡ್ಕೊಂಡು ರಕ್ತ ಜಿನುಕ್ತು. ಅವಳು ಕೊನೆಯದಾಗಿ 12 ವರ್ಷದ ಹಿಂದೆ ಸೇವ್ ಮಾಡಿರೋ ಹುಡುಗನ್ನ ನೆನಪು ಮಾಡಿಕೊಂಡ್ಳು. ಮದುವೆ ಆಗ್ತೀನಿ ಅನ್ನೋ ಅವನ ಪ್ರಾಮಿಸ್ ಕೂಡ ನೆನಪಾಗಿ ಅವಳ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ವಿಕ್ಟರ್ ಕೈಯಿಂದ ಸೈನ್ ಮಾಡಿ ಬಾಡಿಗಾರ್ಡ್ಸ್ನ ಹೊರಗೆ ಹೋಗಕ್ಕೆ ಹೇಳ್ದ. ಮೈನಾ ಈಗ ಸಂಪೂರ್ಣ ಸೋತ್ ಹೋಗಿದ್ಲು. ಇವತ್ತು ನನ್ನ ಜೀವನದ ಕೊನೆಯ ದಿನ ಅನ್ಕೊಂಡು ಅಳ್ತಾ ಕೂತ್ಬಿಟ್ಲು. ಅದೇ ಟೈಮ್ಗೆ ತ್ರಿಶೂಲ್ ಹೇಗಾದ್ರೂ ಮೈನಾನ ಸೇವ್ ಮಾಡಬೇಕು ಅನ್ಕೊಂಡು ಆ ಕ್ಲಬ್ ಚಕ್ರವ್ಯೂಹದಲ್ಲಿ ನುಗ್ಗಿ ಅವನನ್ನ ತಡೆದು ನಿಲ್ಸೋಕ್ ಬರ್ತಿರೋ ಎಲ್ಲಾ ಗಾರ್ಡ್ಸ್ನು ಹೊಡೆದು ಮುಂದೆ ನುಗ್ತಾ ಇದ್ದ. ಅದೇ ತರ ವಂಶಿ ಸುಪಾರಿ ಕೊಟ್ಟಿರೋ ಗುನ್ನ ಕೂಡ ಫ್ಯಾಮಿಲಿ ಕೋರ್ಟಿಂದ ತ್ರಿಶೂಲ್ ಹಿಂದೆ ಬಿದ್ದು ಈಗ ಅವನನ್ನ ಕೊಲ್ಲೋಕ್ ಒಂದ್ ಸರಿಯಾದ ಅವಕಾಶಕ್ಕೆ ಕಾಯ್ತಾ ಇದ್ದ. ವಿಕ್ಟರ್ ಅನ್ಕೊಂಡ್ ಹಾಗೆ ಮೈನಾ ಮಾನನ ಕಿತ್ಕೋತಾನ. ಮೈನಾ ಜೀವನ ಯಾವ ತರ ತಿರುವು ತಗೊಳುತ್ತೆ? ತ್ರಿಶೂಲ್ ಸರಿಯಾದ ಟೈಮ್ಗೆ ಮೈನಾನ್ ಸೇವ್ ಮಾಡೋಕ್ ಸಾಧ್ಯನಾ? ಗುನ್ನ ಅವನ್ ದಾರಿಗೆ ಅಡ್ಡ ಬರ್ತಾನ? ಸಂಪೂರ್ಣ ಕಥೆ ಕೇಳಲು ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ.